ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಶ್ರಿತ್ವ ಪ್ರಣಮಾಮಿ ಮುಹುರ್ಮುಹು. ಕೇಶವಕೃಪಾದ ಈ ಸಭಾಂಗಣಕ್ಕೆ ಆಗಮಿಸಿರುವ ಎಲ್ಲ ಹಿರಿಯರಿಗೂ ಆದರಪೂರ್ವಕ ನಮಸ್ಕಾರ. ನನ್ನ ನೆಚ್ಚಿನ ಶಿಕ್ಷಾರ್ಥಿಗಳಿಗೂ ನನ್ನ ನಮಸ್ಕಾರ. ವಿದ್ಯಾನಂದಜಿಯವರ ಸ್ಮರಣೆಯೊಂದಿಗೆ ಇಲ್ಲಿ ನಿಂತ್ಕೊಳ್ತಾ ಇರೋದು ಒಂದು ರೀತಿ ಭಾಗ್ಯ ಅನಿಸುತ್ತೆ, ಮತ್ತೊಂದು ಕಡೆ ತುಂಬ ಸಂಕಟ ಆಗತ್ತೆ. ಮಿತ್ರರು ಆಗಲೇ ಹೇಳಿದಾಗೆ ಬಹುಶಃ ಇವತ್ತು ಚಕ್ರವರ್ತಿ ಅನ್ನೋದೇನಾದರೂ ಹೆಸರು ಕೇಳ್ತಿದ್ದೀವಿ ಅಂತಂದರೆ ಅದಕ್ಕೆ ವಿದ್ಯಾನಂದರೇ ಕಾರಣ, ನಿಸ್ಸಂಶಯವಾಗಿ ನಾನು ಹೇಳ್ತೀನಿ. ಆದರೆ ದೌರ್ಭಾಗ್ಯ ಏನು ಅಂತಂದರೆ ಅದೇ ವಿದ್ಯಾನಂದರ ದೇಹದ ಮುಂದೆ ನಿಂತ್ಕೊಂಡು ಶ್ರದ್ಧಾಂಜಲಿಯ ನುಡಿ ನಮನ ಅರ್ಪಿಸಬೇಕಾದಂಥ ಪರಿಸ್ಥಿತಿ ನನಗೆ ಬಂತು. ಅದೇ ವಿದ್ಯಾನಂದಜಿಯ 12ನೇ ದಿವಸದ ಕೆಲಸ ನಡೆದ ನಂತರ ನಡೆದಂಥ ಶ್ರದ್ಧಾಂಜಲಿ ಸಭೆಯಲ್ಲಿ ತೀರ್ಥಹಳ್ಳಿಯಲ್ಲಿ ಭಾಗವಹಿಸಬೇಕಾದ ಬಂತು. ಅದೇ ವಿದ್ಯಾನಂದರ ಶ್ರದ್ಧಾಂಜಲಿ ಸಭೆ ಇವತ್ತು ನಡೀತಿದೆ ಅಂತಂದಾಗ ಇಲ್ಲೂ ಕೂಡ ಬೇರೊಂದು ವಿಚಾರದ ಮೇಲೆ ಮಾತನಾಡಕ್ಕೆ ಬಂತು. ತುಂಬ ಕಷ್ಟ ಆಗ್ತಿತ್ತು ಅಲ್ಲಿ ಕೂತಾಗ. ಅವರ ಬಗ್ಗೆ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತಾಡಿದ್ದಾರೆ, ಆದರೆ ಅವರು ನನಗೆ ತಂದೆಯ ಸಮಾನರಾಗಿದ್ದರಿಂದ, ನನಗೆ ಗುರುಗಳ ಸಮಾನರಾಗಿದ್ದರಿಂದ ನಾನು ಒಂದೆರಡು ಮಾತಾಡದೆ ವಿಧಿನೇ ಇಲ್ಲ. ಯಾಕಂದರೆ ವಿದ್ಯಾನಂದರು ಅಷ್ಟು ಆತ್ಮೀಯರಾಗಿದ್ದರು. ಇವತ್ತು ಕರ್ನಾಟಕದಲ್ಲಿ ನಿಜವಾಗ್ಲೂ ಅವ್ರ ಪ್ರೆಸೆನ್ಸ್ ಬೇಕು ಅಂತ ಅನಿಸೋ ಸಂದರ್ಭಕ್ಕೆ ಅವ್ರು ಹೊರಟುಬಿಟ್ಟಿದ್ದಾರೆ. ನಾನು ಕಥೆಗಳಲ್ಲಿ, ಪುಸ್ತಕಗಳಲ್ಲಿ ದೊಡ್ಡ ದೊಡ್ಡ ದಾರ್ಶನಿಕರ ಬಗ್ಗೆ ಓದಿದ್ದೆ, ಸಂತರ ಬಗ್ಗೆ ಓದಿದ್ದೆ. ಎಷ್ಟೋ ಜನ ಇಚ್ಛಾಮರಣೆಗಳಿದ್ದಾರೆ, ರಾಷ್ಟ್ರಕ್ಕೋಸ್ಕರ ಪ್ರಾಣ ಕೊಟ್ಟರು, ನನಗೆ ಇನ್ನೊಂದು ಜನ್ಮ ಕೊಡೋಮ್ಮ ಅಂತ ಕೇಳಿದಂಥ ಕ್ರಾಂತಿಕಾರಿಗಳು ನೂರಾರು ಇದ್ರು ಅಂತೆಲ್ಲ ಕೇಳಿದ್ದೆ. ಆದರೆ ಸಾಕ್ಷಾತ್ ವಿದ್ಯಾನಂದಜಿ ಆ ಕೆಲಸ ಮಾಡಿ ಹೋದವರು. ಅವರು ಅಡ್ಮಿಟ್ ಆದಾಗ ಹಾಸ್ಪಿಟಲ್ ಇದ್ದಾಗ ಆಗಾಗ ಹೋಗಿ ಅವ್ರು ನೋಡ್ಕೊಂಡು ಬರ್ಲಿಕ್ಕೆ ಅಂತ ಹೋಗ್ತಿದ್ದೆ. ಒಂದ್ಸಲ ಅದು ಯಾವತ್ತೂ ಮಹಿಮೆಯಲ್ಲಿ ಪತ್ರಿಕೆ ಅವ್ರ ಕೈಗೆ ಸಿಕ್ಕಿತ್ತೋ ಗೊತ್ತಿಲ್ಲ, ಕೂರಿಸ್ಕೊಂಡು ನಂಗೆ ಹೇಳ್ತಿದ್ರು, ನೋಡೋ ಭಾರತ್ ಮಾತೆಗೆ ಯಾರೋ ಚಪ್ಪಲಿ ಹಾರ ಹಾಕಿದ್ದಾರೆ, ನನಗೆ ಹೊಟ್ಟೆಯಲ್ಲಿ ಎಷ್ಟು ಸಂಕಟ ಆಗ್ತಿದೆ, ಅವ್ರಿಗೇನು ಗೊತ್ತು. ಅದಾದ ನಂತರ ಒಂದೇ ಒಂದು ಭಾರತ ದರ್ಶನ ಆಗ್ಲಿಲ್ಲ, ಆದರೆ ಆ ಪಾಪಿಗಳನ್ನ ಝಾಡಿಸದೆ ಬಿಡೋದಿಲ್ಲ ಅಂತ ಹೇಳಿದಾಗ ನನಗೆ ಬಹಳ ಕಷ್ಟ ಆಗಿತ್ತು. ಯಾವುದೋ ಪುಸ್ತಕದಲ್ಲಿ ಓದ್ಬೋದಾದಂಥ ವ್ಯಕ್ತಿ ಹೀಗೆಲ್ಲ ಮಾತಾಡ್ತಾರಲ್ಲ ಅಂತ. ನಾವೆಲ್ಲ ಸಮಾಧಾನ ಮಾಡ್ತಿದ್ವಿ, ಆಗತ್ತೆ ವಿದ್ಯಾನಂದಜಿ, ನಿಮ್ ಭಾರತ ದರ್ಶನ ಅದ್ದೂರಿಯಾಗಿ ಆಗಬೇಕು ಮತ್ತು ಮಾಡಬೇಕು ಅಂತ. ತೀರಾ ಕೊನೆ ಕ್ಷಣ ಬಂದಾಗ ಅವ್ರ ಅಣ್ಣನ ಬರೀ ಹೇಳಿದ್ದನ್ನು ನಾನೇ ಕೇಳಿದ್ದೀನಿ. ಅವ್ರು ಹೇಳ್ತಾರೆ, ನನಗೆ ಸಾಯೋದು ಖಚಿತ ಅಂತ ಗೊತ್ತು, ಆದರೆ ಸ್ವರ್ಗ ಬೇಡ ಅಂತ ನಾನು ದೇವರನ್ನ ಪದೇ ಪದೇ ಕೇಳ್ಕೊಳ್ತಿದ್ದೀನಿ. ನಾನು ಮಾಡ್ಬೇಕಾಗಿರೋ ಕೆಲಸ ತುಂಬಾ ಇದೆ, ವಾಪಸ್ ಬರಬೇಕು ಅಂತ ನನಗೆ ಆಸೆ ಇದೆ, ಮತ್ತು ವಾಪಸ್ ಬರಬೇಕು. ಒಂದೇ ಒಂದು ಆಸೆ ನನಗೇನಿದೆ ಅಂದ್ರೆ ಇಡೀ ರಾಷ್ಟ್ರದಲ್ಲಿ ಭಾರತ ದರ್ಶನ ಆಗ್ಬೇಕು. ಒಂದಿನ ಕೆಂಪು ಕೋಟೆಯಲ್ಲಿ ನಿಂತ್ಕೊಂಡು ಲಕ್ಷಾಂತರ ಜನರಿಗೆ ಭಾರತ ಮಾತೆಯ ದರ್ಶನ ಮಾಡಿಸ್ಬೇಕು ಅಂತ ನನಗೆ ಆಸೆ ಇದೆ ಅಂತ ಹೇಳ್ತಿದ್ರು. ಆದರೆ ಬೇಲಿ ಮಠಾಧೀಶರು ತುಂಬಾ ಚೆನ್ನಾಗಿ ನುಡಿನ ಮನದಲ್ಲಿ ಹೇಳಿದ್ರು, ವಿದ್ಯಾನಂದಜಿ ಮತ್ತೆ ಬನ್ನಿ ಅಂತ ನಾವೆಲ್ಲ ಕೇಳ್ಕೊಳ್ಳೋದು ಬೇಡ, ಅಗತ್ಯ ಇದ್ದಾಗ ಅವ್ರನ್ನ ಕಳಿಸಪ್ಪ ಅಂತ ದೇವರಿಗೆ ಒಂದು ಅಪ್ಲಿಕೇಶನ್ ಹಾಕಿಡೋಣ. ಯಾವತ್ತು ರಾಷ್ಟ್ರಕ್ಕೆ ಅಗತ್ಯ ಬೀಳುತ್ತೋ ಅವತ್ತು ವಿದ್ಯಾನಂದರು ಮರಳಿ ಬರಲಿ ಅಂತ ಕೇಳ್ಕೊಳ್ಳೋಣ ಅಂತ ಅವ್ರು ಹೇಳಿದ್ರು. ಅದೇ ಮಾತನ್ನ ನಿಮ್ಮ ಮುಂದೆ ಹೇಳ್ತಾ ಇವತ್ತಿನ ವಿಚಾರ ವೀರ್ ಸಾವರ್ಕರ್ನ ಪ್ರಾರಂಭಿಸಬೇಕು. ಮತ್ತೆ ವೀರ್ ಸಾವರ್ಕರ್ಗೂ ನನಗೂ ವಿದ್ಯಾನಂದರಿಗೂ ತುಂಬಾ ದೊಡ್ಡ ತಳಕು. ನಾನು SSLC ಮುಗಿಸಿದ ನಂತರ ಒಂದಿನ ಭಾರತ ದರ್ಶನ ಕೇಳಿ ತುಂಬಾ ಪ್ರಭಾವಿತನಾಗ್ಬಿಟ್ಟೆ. ನನ್ನ ಜೇಬಲ್ಲಿ ಏನೂ ಇರಲಿಲ್ಲ. ವಿದ್ಯಾನಂದಜಿ ಸೈನ್ ತಗೊಳ್ಬೇಕು ಅಂತ ಹುಚ್ಚಿಗೆ ಬಿದ್ದ ನನ್ನ ಹತ್ರ ಇದ್ದ ಲೈಬ್ರರಿ ಕಾರ್ಡ್ ಅನ್ನು ಹರಿದು ವಿದ್ಯಾನಂದರ ಮುಂದೆ ಹಿಡಿದ್ರೆ ಬರೆದ್ರು, ವಿದ್ಯಾನಂದ ಶಣೈ ಕೇಶವ ಶಿಲ್ಪ ಚಾಮರಾಜಪೇಟೆ ಅಂತ. ಅದ್ಭುತ, ನಾನಿದ್ದಿದ್ದು ಕೂಡ ಚಾಮರಾಜಪೇಟೆಯಲ್ಲೇ. ಅಲ್ಲೊಂದು ಕೇಶವ ಶಿಲ್ಪ ಇದೆ ಅಂತಾನೆ ನಂಗೆ ಗೊತ್ತಿರಲಿಲ್ಲ. ಒಂದಿನ ಸೈಕಲ್ ತಗೊಂಡು ನೋಡಿದ್ರೆ ಪಕ್ಕದಲ್ಲೇ ಕೇಶವ ಶಿಲ್ಪ ಇತ್ತು. ಒಳಗೆ ಹೋಗಿ ವಿದ್ಯಾನಂದ ಶಣೈ ಇದರ ಅಂತ ಕೇಳಿದೆ, ಕೇಳಿ ಓಡ್ ಬರೋಣ ಅಂತ. ಆದ್ರೆ ರಿಸೆಪ್ಷನಿಸ್ಟ್ ಕೂಡಲೇ ವಿದ್ಯಾನಂದರಿಗೆ ಫೋನ್ ಮಾಡಿ, ಯಾರೋ ಚಕ್ರವರ್ತಿ ಅಂತ ಬಂದಿದ್ದಾರೆ, ನಿಮ್ಮನ್ನು ನೋಡ್ಬೇಕಂತೆ ಅಂತ ಹೇಳಿಯೇ ಬಿಟ್ರು. ಅವ್ರು ಕೂಡಲೇ ಕರೆಸಿ ಚಕ್ರವರ್ತಿ ಅನ್ನೋ ಹೆಸರು ಅವ್ರಿಗೆ ತುಂಬಾ ಇಷ್ಟ ಆಯ್ತು ಅನ್ನೋ ಕಾರಣಕ್ಕೆ ಕರೆಸಿ ಒಂದು 5-10 ನಿಮಿಷ ಮಾತಾಡಿದ್ರು. ಆಗ್ತಾನೆ ಅಜಯ ಓದಿ ಸ್ಫೂರ್ತಿ ಪಡೆದಿದ್ದ ನಾನು ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಅಂತ ಏನೇನೋ ಮಾತಾಡ್ತಿದ್ದೆ. ಅವ್ರು ಸುಮ್ಮನಿರ್ಲಾಗದೆ ಒಂದು ಮಾತು ಹೇಳಿದ್ರು, ಇಂಟೆಲೆಕ್ಚುಯಲ್ ಕ್ರಾಂತಿಕಾರಿ ಸಾವರ್ಕರ್ ಅಂತ ಒಬ್ಬರಿದ್ದಾರೆ, ಅವ್ರ ಬಗ್ಗೆ ನಿನಗೆ ಗೊತ್ತಾ ಅಂತ ಹೇಳಿದೆ. ನನ್ಗೆ ಗೊತ್ತಿಲ್ಲದೆ ಇರುವಂತ ಹೆಸರಿನ ಕ್ರಾಂತಿಕಾರಿ ಶ್ರೇಷ್ಠನಲ್ಲ ಇರಬೇಕು ಅಂತ ನನ್ನ ಭಾವನೆ. ನಾನು ಹೇಳಿದೆ, ಯಾವ ಸಾವರ್ಕರ್, ಏನ್ ಕ್ರಾಂತಿಕಾರಿ, ನಾನು ಅವ್ರ ಹೆಸರೇ ಕೇಳಲಿಲ್ಲ ಅಂತ. ಕೊನೆಗೆ ಅವ್ರ ಲೈಬ್ರರಿಗೆ ಕರ್ಕೊಂಡು ಹೋಗಿ, ಇವನ್ ನನ್ನ ಕಿರಿಯ ಮಿತ್ರ, ಇವನ್ ಯಾವಾಗ ಸಾವರ್ಕರ್ ಪುಸ್ತಕ ಕೇಳಿದ್ರೆ ಇವನಿಗೆ ಕೊಡಿ ಅಂತ ಲೈಬ್ರರಿಯನ್ನು ಪರಿಚಯ ಮಾಡಿಸಿದ್ರು. ಆಗ ಬೆಳೆದ ಸಾವರ್ಕರ್ ನಂಟು ಎಷ್ಟು ಪ್ರಭಾವ ಆಯ್ತು ಅಂದ್ರೆ 10 ವರ್ಷದ ನಂತರ ಅದೇ ವಿದ್ಯಾನಂದಜಿ ನನ್ನನ್ನು ಕರೆದು, ಸಾವರ್ಕರ್ನ ಮಣಿಶಂಕರ್ ಅಯ್ಯರ್ ದೇಶದ್ರೋಹಿ ಅಂತ ಕರೀತಿದ್ದಾನೆ, ನಿನ್ಗೇನು ಅನ್ನಿಸ್ತಿಲ್ವಾ ಅಂತ ಕೇಳಿದ್ರು. ನಾನು ಹೇಳಿದೆ, ಮಣಿಶಂಕರ್ ಅಯ್ಯರ್ನ ಶೂಟ್ ಮಾಡಬೇಕು ಅನ್ನಿಸ್ತಿದೆ, ಏನ್ ಮಾಡೋದು ಅಂತ. ಕೂಡಲೇ ಅವ್ರು ಹೇಳಿದ್ರು, ರಾಷ್ಟ್ರೋತ್ಥಾನ ಒಂದು ಪುಸ್ತಕ ತರಬೇಕು ಅಂತಿದೆ, ಅದರ ಪ್ರಚಾರ ರಾಜ್ಯಾದ್ಯಂತ ಆಗ್ಬೇಕು. ನಾನು ಹೇಳಿದೆ, ಇಡೀ ರಾಜ್ಯದಲ್ಲಿ ಎಲ್ಲಿ ಕರೆದ್ರು ನಾನು ಹೋಗ್ಲಿಕ್ಕೆ ಸಿದ್ಧ, ಇದ್ರ ಪ್ರಚಾರ ಮಾಡ್ಲಿಕ್ಕೆ ಸಿದ್ಧ ಅಂತ. ಅವ್ರು ಹೇಳಿದ್ರು, ಪ್ರಚಾರ ಮಾಡ್ಲಿಕ್ಕಲ್ಲ ನಿನ್ನ ಕರೆದಿರೋದು, ಪುಸ್ತಕ ಬರೀಲಿಕ್ಕೆ ನಿನ್ನನ್ನು ಕರೆದಿರೋದು ಅಂತಂದ್ರು. 10 ವರ್ಷಗಳ ನಂತರ ಅದೇ ಸಾವರ್ಕರ್ ಬಗ್ಗೆ ಪುಸ್ತಕ ಬರೆಸಿದವರು ವಿದ್ಯಾನಂದಜಿ. ಅದೇ ವಿದ್ಯಾನಂದಜಿ ಅವತ್ತು ಪುಸ್ತಕ ಬರೆದು ಪುಸ್ತಕ ಪ್ರಕಟಣೆಯಾದ
ಜನ ನನ್ನ ಕರೆದು ಹೇಳಿದ್ರು, ಮುಂದಿನ ವರ್ಷ 1857 ಸಂಗ್ರಾಮಕ್ಕೆ 150ನೇ ವರ್ಷ, ಅವತ್ತಿಗೂ ಕೂಡ ಒಂದು ಪುಸ್ತಕ ಬರಬೇಕು, ಅವತ್ತು ಕೂಡ ಇಡೀ ರಾಜ್ಯ 1857 ಸಂಗ್ರಾಮದಲ್ಲಿ ನಲಿಬೇಕು, ಆ ಸಂಗ್ರಾಮದ ನೆನಪು ಬರಬೇಕು ಅಂತ. ಆದ್ರೆ ನೆನಪು ಮಾಡಿಸ್ಕೊಳ್ಳಿಕ್ಕೆ ವಿದ್ಯಾನಂದಜಿ ಇಲ್ಲ ಅಂತ ನೆನೆದುಕೊಂಡಾಗೆಲ್ಲ ತುಂಬಾ ಕಷ್ಟ ಆಗತ್ತೆ. ಇರ್ಲಿ, ಭಾರತವನ್ನ ನಮ್ಗೆಲ್ರಿಗೂ ತುಂಬಾ ಸುಂದರವಾಗಿ ಪರಿಚಯ ಮಾಡಿಕೊಟ್ಟವ್ರು ವಿದ್ಯಾನಂದರು. ಭಾರತ ಅಂತಂದ್ರೆ ಏನು ಅಂತ ನಾವೆಲ್ಲರೂ ತಿನ್ಕಾಡ್ತಿರ್ಬೇಕಾದ್ರೆ ತುಂಬಾ ಸುಂದರವಾಗಿ ಹೇಳ್ತಿದ್ರು, ಭಾವ ರಾಗ ತಾಳಗಳ ಸಮರ್ಥ ಸಂಗ್ರಮ ಭಾರತ ಅಂತ. ಚೈತ್ರಿಕಾ ಹಾಡು ಹೇಳ್ತಾ ಇರ್ಬೇಕಾದ್ರೆ ಅನ್ನಿಸ್ತಿತ್ತು, ಭಾರತದಲ್ಲಿ ಮಾತ್ರ ಇಂಥ ಸುಂದರವಾದ ಸಂಗೀತವನ್ನು ಕೇಳಲಿಕ್ಕೆ 100 ಜನ ಕೂತ್ಕೊಳ್ಳಿಕ್ ಸಾಧ್ಯ, ಭಾರತದಲ್ಲಿ ಮಾತ್ರ ಇಂಥ ಸುಂದರವಾದ ಸಂಗೀತ ಹುಟ್ಟಲಿಕ್ಕೆ ಸಾಧ್ಯ, ಭಾರತ ಮಾತ್ರ ಸಂಗೀತಮಯವಾಗಿರೋದಕ್ಕೆ ಸಾಧ್ಯ. ಯಾಕೆಂದ್ರೆ ಭಾವ ರಾಗ ತಾಳಗಳ ಸಂಗಮ ನಮ್ ದೇಶ ಮಾತ್ರ. ಈ ದೇಶದ ಮಣ್ಣಿನಲ್ಲಿ ನಡೆದಾಡಿದ ಸಂತರ ಸಂಖ್ಯೆ ಲೆಕ್ಕವಿಲ್ಲದಷ್ಟು. ನೀವು ಯಾವ ಕ್ಷಣಕ್ಕೆ ಈ ದೇಶದ ನದಿ ತಪ್ಪಲಿಗೆ ಹೋದ್ರು, ಈ ದೇಶದ ಬೆಟ್ಟದ ತಪ್ಪಲಿಗೆ ಹೋದ್ರೂ ಸಂತರ ಸಂಖ್ಯೆಗಳು ಸಾಲು ಸಾಲಾಗಿ ಕಾಣ್ತವೆ. ದೇವರ ಧ್ಯಾನ ಮಾಡ್ತಾ ತನ್ನೊಳಗೆ ತಾನು ಮುಳುಗ್ತಾ ಇರುವಂತ ಲಕ್ಷಾಂತರ ಜನ ಕಾಣ್ತಾರೆ. ಜಗತ್ತಿನ ಜನಕ್ಕೆ ಮಾನ ಮರ್ಯಾದೆ ಅಂತಂದ್ರೆ ಏನು ಅಂತ ಗೊತ್ತಿಲ್ಲದೆ ಹೋದಾಗ ಇದೇ ಭಾರತ ದೇಶದ ಜನ ಮಾನ ಮುಚ್ಕೊಳ್ಳಿಕ್ಕೆ ಬಟ್ಟೆ ಹಾಕೊಳ್ಬೇಕು ಅನ್ನೋದನ್ನ ಕಂಡುಹಿಡಿದಿದ್ರು. ಜಗತ್ತಿನ ಜನ ಪ್ರಾಪಂಚಿಕ ಸುಖಭೋಗಗಳಲ್ಲಿ ನಿರತರಾಗಿದ್ದಾಗ, ಹೊರಗಿನ ವಸ್ತುಗಳಲ್ಲಿ ಸುಖವನ್ನು ಹುಡುಕ್ತಾ ಇದ್ದಾಗ, ಇದೇ ದೇಶದ ಜನ ಕಣ್ಣು ಮುಚ್ಕೊಂಡು ಒಳಗಿರುವಂತ ಆನಂದ ಹುಡುಕಲಿಕ್ಕೆ ಸಿದ್ಧರಾಗಿದ್ರು. ಅದು ಭಾರತ. ಇವತ್ತಿಗೂ ಕೂಡ ನಾನು ಶಾಲೆಗಳಿಗೆ ಹೋದ್ರೆ ಆ ಶಾಲೆ ಮಕ್ಕಳಿಗೆ ತಮಾಷೆ ಕೇಳ್ತೀನಿ, ಎಲ್ಲರೂ ಕಣ್ಣು ಮುಚ್ಕೊಂಡು ಒಂದು ಕ್ಷಣ ನಿಮ್ ದೇವ್ರ ಮನೆಯಲ್ಲಿ ಪೂಜೆ ಮಾಡುವಂತ ದೇವ್ರನ್ನ ನೋಡಿ ಅಂತಂದ್ರೆ ಕೂಡ್ಲೆ ಎಲ್ಲರೂ ಕಣ್ಣು ಮುಚ್ಕೊಂಡು ದೇವ್ರನ್ನ ನೋಡ್ತಾರೆ. ಅಪ್ಪಿತಪ್ಪಿ ನಾನು ಈ ಮಾತನ್ನ ಅಮೆರಿಕಾದ ಕಾಲೇಜುಗಳಲ್ಲೋ ಯುರೋಪಿನ ಕಾಲೇಜುಗಳಲ್ಲೋ ಹೇಳಿದ್ರೆ ಹುಡುಗರು ನಕ್ಕು ಬಿಡ್ತಾರೆ. ಸರ್, ಕಣ್ಣು ತೆರೆದ್ರೆ ನೋಡಬೇಕು, ಕಣ್ಣು ಮುಚ್ಕೊಂಡು ನೋಡಿ ಅಂತಿರಲ್ಲ ನೀವು, ನಿಮ್ಗೆ ಬುದ್ಧಿ ಇಲ್ಲ ಅಂತಾರೆ. ಆದ್ರೆ ಇಡೀ ಭಾರತದಲ್ಲಿ ಯಾವ ಭಾಗಕ್ಕೆ ನಿಂತ್ಕೊಂಡು ಕಣ್ಣು ಮುಚ್ಕೊಂಡು ನೋಡಪ್ಪ ಅಂತಂದ್ರೆ ನೋಡ್ಲಿಕ್ಕೆ ನಮಗೆ ಬರುತ್ತೆ. ಯಾಕೆಂದ್ರೆ ಕಣ್ಣು ಮುಚ್ಕೊಂಡು ಏನ್ ನೋಡ್ತೀವಲ್ಲ ಅದು ಮಾತ್ರ ಸತ್ಯ ಅಂತ ನಾವು ಭಾವಿಸ್ತೀವಿ. ಕಣ್ಣು ತೆರೆದಾಗಿರೋದು ಸತ್ಯ ಅಂತ ಜಗತ್ತು ಭಾವಿಸ್ಬೇಕಾದಾಗ ಕಣ್ಣು ಮುಚ್ಚಿದಾಗಿರೋದು ಸತ್ಯ ಅಂತ ಹೇಳ್ತೀವಲ್ಲ, ಅದೇ ಭಾರತ. ಅದೇ ಭಾರತದ ಪರಿಚಯ ನಮ್ಗಾಗಿದ್ದು. ಈ ಭಾರತದ ಸಂಪತ್ತು ಎಂಥದ್ದು? ನಾವು ಹಾಕೊಳ್ಳೋ ಬಟ್ಟೆ, ಜಗತ್ತಿಗೆ ಬಟ್ಟೆ ಅಂತ ಕಲ್ಪನೆ ಇಲ್ಲದೆ ಹೋದಾಗ ನಾವು ಹಾಕೊಳ್ತಿದ್ದ ಬಟ್ಟೆ, ನಮ್ಮ ತಾಯಂದ್ರು ಉಟ್ಕೊಳ್ತಿದ್ದ ಸೀರೆ, ಅದು ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ ಒಂದು ಚಿಕ್ಕ ಮ್ಯಾಚ್ ಬಾಕ್ಸ್ ನಲ್ಲಿ ಪ್ಯಾಕ್ ಮಾಡಿ ಅದನ್ನು ಕಳಿಸ್ಕೊಡ್ತಿದ್ರಂತೆ. ಹಾಗಂತ ಇತಿಹಾಸಕಾರ ಉಲ್ಲೇಖ ಮಾಡ್ತಾನೆ. ಈ ದೇಶದ ಶ್ರೀಮಂತಿಕೆ ಎಷ್ಟಿತ್ತು ಅಂತಂದ್ರೆ 1600ರಲ್ಲಿ ಈ ದೇಶಕ್ಕೆ ಬಂದ ಈಸ್ಟ್ ಇಂಡಿಯಾ ಕಂಪನಿ ತನ್ನ ದೇಶದ ಅಮೂಲ್ಯ ವಸ್ತುಗಳನ್ನ ಹೇರ್ಕೊಂಡು ಹಡಗಿನಲ್ಲಿ ತಗೊಂಡು ಬಂದ್ರೆ, ಈ ದೇಶದ ಗುಜರಾತಿನ ಒಬ್ಬ ವ್ಯಾಪಾರಿ ಅಷ್ಟು ಹಡಗನ್ನ ಕ್ಯಾಶ್ ಕೊಟ್ಟು ಖರೀದಿ ಮಾಡಿ ಅವರನ್ನು ವಾಪಸ್ ಕಳಿಸ್ಬಿಡ್ತಿದ್ದಂತೆ. ನೀವು ನಮ್ಮ ದೇಶಕ್ಕೆ ಬರೋ ಅಗತ್ಯ ಇಲ್ಲ, ಇಷ್ಟನ್ನು ನಾನು ಮಾರ್ತೀನಿ, ನಾನು ದುಡ್ಡು ಲಾಭ ಇಟ್ಕೊಳ್ತೀನಿ, ನಿಮ್ಗೆ ಮೊದಲು ಹಣ ಕೊಟ್ಟು ಕಳಿಸ್ತೀನಿ ಅಂತ. ಆ ಶ್ರೀಮಂತಿಕೆ ಇತ್ತು ಭಾರತದಲ್ಲಿ. ಜಗತ್ತಿನ ಜನ ಸ್ವಂತ ಆರೋಗ್ಯಕ್ಕೆ ತಿನ್ಕಾಡ್ತಿರ್ಬೇಕಾದ್ರೆ ಈ ದೇಶ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಜಗತ್ತಿಗೆ ದೊಡ್ಡ ಸಾಧನೆಯನ್ನ ಮೆರೆದಿತ್ತು. ಜಗತ್ತಿಗೆ ಸೂರ್ಯ ಮಧ್ಯದಲ್ಲಿದ್ದಾನೋ ಭೂಮಿ ಮಧ್ಯದಲ್ಲಿದೆಯೋ ಅಂತ ಗೊತ್ತಿಲ್ಲದೆ ಹೋದಾಗ ಈ ದೇಶದಲ್ಲಿ ಆರ್ಯಭಟ ಖಗೋಳ ಶಾಸ್ತ್ರವನ್ನೇ ನಿರ್ಮಾಣ ಮಾಡಿದ್ದ. ಆ ಖಗೋಳದ ಬಗ್ಗೆ ತನ್ನ ವಿಸ್ಮಯದ ವರದಿಗಳನ್ನ ಮಂಡಿಸಿದ್ದ. ಸುಶ್ರುತನ ಸಂಹಿತೆ ಇವತ್ತಿಗೂ ಕೂಡ ಸಂಶೋಧನೆಗೊಳಗಾಗುತ್ತೆ. ಚರಕನ ಸಂಹಿತೆ ಬಗ್ಗೆ ನಾವು ಮಾಡೋಕ್ಕಿಂತ ಹೆಚ್ಚಿನ ಅಧ್ಯಯನ ಇವತ್ತು ಜರ್ಮನಿಯಲ್ಲಿ ಮಾಡ್ತಾರೆ. ಯಾಕೆಂದ್ರೆ ಭಾರತ ಅಂದ್ರೆ ಏನು ಅಂತ ಜರ್ಮನಿಯ ಜನರಿಗೆ ಗೊತ್ತಿದೆ. ಪ್ರಾಕೃತಿಕ ಸಂಪತ್ತು ನಮ್ಮ ಲೆಕ್ಕವಿಲ್ಲದಷ್ಟು. ಹುಡುಕಬೇಕಾದ್ರೆ ನಾವು ಕಾಲಿಟ್ಟಲ್ಲೆಲ್ಲ ನದಿಗಳು ಸಿಗ್ತವೆ, ಕಣ್ ಬಿಟ್ಟಲ್ಲೆಲ್ಲ ಗುಡ್ಡಗಳು ಕಾಣ್ತವೆ, ಮೂರೂ ದಿಕ್ಕಿನಲ್ಲಿ ಸಾಗರ ಕಾಣುತ್ತೆ, ಉತ್ತರದ ತುತ್ತ ತುದಿಯಲ್ಲಿ ಹಿಮಾಲಯ ಮೈ ತಳೆದು ನಿಂತಿದೆ. ಅದು ನಮ್ಮ ಭಾರತ. ಈ ಪ್ರಾಕೃತಿಕ ಶ್ರೀಮಂತಿಕೆಯನ್ನ, ಈ ಜನರಲ್ಲಿ ಅಡಗಿರುವಂತ ಈ ಸಂಪತ್ತಿನ ಶ್ರೀಮಂತಿಕೆಯನ್ನ ಕಂಡೇ ಈ ದೇಶಕ್ಕೆ ದುಷ್ಟರು ಬಂದಿದ್ದು, ದುರುಳು ಬಂದಿದ್ದು. ಹಾಗಂತ ದುರುಳರು ಬಂದಾಗ ನಮ್ ದೇಶ ಎಷ್ಟು ಸುಂದರವಾಗಿ ಹೇಳ್ತು, ನೀವು ಜ್ಞಾನ ಪಡಿಲಿಕ್ಕೆ ಬಂದವರಾದ್ರೆ ಚಿಂತೆ ಮಾಡಬೇಡಿ, ನಮ್ಮ ಪ್ರಾಣವನ್ನೇ ಬಸಿದಾದ್ರೂ ನಿಮ್ಗೆ ಜ್ಞಾನ ಕೊಡ್ತೀವಿ. ನೀವು ಜ್ಞಾನಾಕಾಂಕ್ಷಿಗಳು ಆಗಿ ಬಂದಿದ್ದೆ ಆದ್ರೆ ನಾವು ಕುಡಿತಾ ಇರುವಂತ ಮೊಲೆಯನ್ನು ಬಿಟ್ಟು ತಾಯಿಯ ಮೊಲೆಯನ್ನು ಕೂಡ ನಿಮ್ಗೆ ಬಿಟ್ಕೊಡ್ಲಿಕ್ಕೆ ಸಿದ್ಧ. ನಮ್ಮ ತಾಯಿ ಅಮೃತವನ್ನು ನೀವು ಸೌದು ಬಿಡಿ ಅಂತ ಹೇಳಿದಂತ ಜನ ನಾವು. ಆದ್ರೆ ಎಚ್ಚರಿಕೆ ಕೊಟ್ವಿ, ನೀವೇನಾದ್ರೂ ನಮ್ ದೇಶದ ಮೇಲೆ ಕೆಟ್ಟ ಕಣ್ಣು ಹಾಕ್ಲಿಕ್ಕೆ ಬಂದಿದ್ದೆ ಆದ್ರೆ ದುಶ್ಯಾಸನನ್ನ ಎದೆ ಬಗದು ರಕ್ತವನ್ನ ತನ್ನ ತಲೆ ಮೇಲೆ ಹಾಕೊಂಡು ಮುಡಿ ಕಟ್ಕೊಂಡಲ್ಲ, ಆ ದ್ರೌಪದಿಯ ಮಕ್ಕಳು ನಾವು, ಆ ದ್ರೌಪದಿಯ ಸಂತಾನ ನಾವು ಅಂತ ಜಗತ್ತಿಗೆ ಎಚ್ಚರಿಕೆ ಕೊಟ್ಟವರು ನಾವು. ಶಕರು ಹೂಣರು ಈ ದೇಶದ ಮೇಲೆ ಆಕ್ರಮಣ ಮಾಡ್ಕೊಂಡು ಬಂದ್ರು, ಈ ದೇಶವನ್ನ ಧೂಳಿಪಟ ಮಾಡ್ತೀವಿ ಅಂತ ಬಂದ್ರು, ಈ ದೇಶದಲ್ಲೇ ಧೂಳಾಗಿ ಹೋದ್ರು. ಅಲೆಕ್ಸಾಂಡರ್ ಜಗತ್ತನ್ನೆಲ್ಲ ಗೆದ್ದುಕೊಂಡು ಬಂದ, ಅಲೆಕ್ಸಾಂಡರ್ ಜಗತ್ತನ್ನು ಗೆದ್ದ ಅಂತ ಇವತ್ತು ಎಲ್ಲ ಪಠ್ಯ ಪುಸ್ತಕಗಳಲ್ಲೂ ಬರೀತಾರೆ. ಆದ್ರೆ ಬ್ರಾಕೆಟ್
ಬ್ರಾಕೆಟ್ ನಲ್ಲಿ ಒಂದು ಮಾತು ಹಾಕ್ಬೇಕು, ಅಲೆಕ್ಸಾಂಡರ್ ಜಗತ್ತನ್ನ ಗೆದ್ದ ಭಾರತವನ್ನ ಬಿಟ್ಟು ಅಂತ. ಯಾಕಂದ್ರೆ ಭಾರತವನ್ನು ಗೆಲ್ಲಿಕ್ಕೆ ಅವನ ಹತ್ರ ಯಾವತ್ತೂ ಆಗ್ಲೇ ಇಲ್ಲ. ಪರ್ಷಿಯಾದಲ್ಲಿ ವಿಜಯ ಸಾಧಿಸಿ ಬಂದ ಅಲೆಕ್ಸಾಂಡರ್ಗೆ ಹುಚ್ಚು ಬಡಿತು, ನಾನು ಭಾರತವನ್ನ ಗೆಲ್ಲಬೇಕು ಅಂತ. ಚಿಕ್ಕನ್ನಲ್ಲೂ ಭಾರತದ ಬಗ್ಗೆ ತುಂಬಾ ಮಾತನ್ನು ಕೇಳಿದ್ದ ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡ್ಕೊಂಡು ಬಂದ. ಬರಬೇಕಾದ್ರೆ ಅವನ ಗುರು ಅರಿಸ್ಟಾಟಲ್ ಹೇಳಿದ್ರು, ನೋಡಪ್ಪ, ಜಗತ್ನಲ್ಲಿ ಯಾವ ಭಾಗ ಬೇಕಿದ್ರು ಗೆಲ್ಲು, ಆದ್ರೆ ಭಾರತದ ಮೇಲೆ ಮಾತ್ರ ಕಣ್ಣು ಹಾಕ್ಬೇಡ, ನಿನ್ ಕಣ್ಣು ಸಿಡಿದು ಹೋಗುತ್ತೆ ಅಂತ. ಗುರುಗಳ ಮಾತನ್ನ ಧಿಕ್ಕರಿಸಿ ಬಂದ ಅಲೆಕ್ಸಾಂಡರ್ ಭಾರತದ ಬಾರ್ಡರ್ ಅಲ್ಲಿ ನಿಂತ್ಕೊಂಡ. ಅಶ್ವಕರ ಪುಟ್ಟ ರಾಜ್ಯ, ಎಷ್ಟು ಪುಟ್ಟ ರಾಜ್ಯ ಅಂತಂದ್ರೆ ನಮ್ದು ಯಾವ್ದಾದ್ರು ಒಂದು ಜಿಲ್ಲೆ ಎಷ್ಟು, ಉಡುಪಿ ಜಿಲ್ಲೆಯೋ ದಕ್ಷಿಣ ಕನ್ನಡ ಜಿಲ್ಲೆಯೋ ಅಷ್ಟು ಪುಟ್ಟ ಜಿಲ್ಲೆಯಷ್ಟು ರಾಜ್ಯ. ಆ ರಾಜ್ಯದ ರಾಜನ ಬಳಿ ಇದ್ದಿದ್ದ ಸೈನಿಕರ ಸಂಖ್ಯೆ 10,000. ಅಲೆಕ್ಸಾಂಡರ್ನ ಬಳಿ ಇದ್ದ ಸೈನಿಕರ ಸಂಖ್ಯೆ 30,000. ಯಾವುದೇ ಯುದ್ಧ ಲೆಕ್ಕಾಚಾರ ನೋಡಿದ್ರು ಅಶ್ವಕರ ರಾಜ್ಯ ಕ್ಷಣ ಮಾತ್ರದಲ್ಲಿ ಪುಡಿ ಪುಡಿ ಆಗ್ಬೇಕು, ಸೋತು ಹೋಗ್ಬೇಕು. ಆದ್ರೆ ಅಲೆಕ್ಸಾಂಡರ್ನ 30,000 ಸೈನಿಕರು 1 ತಿಂಗಳು ಬಡಿದಾಡಿದ ನಂತರವೂ, 1 ತಿಂಗಳು ಕಾದಾಡಿದ ನಂತರವೂ ಆ ಅಶ್ವಕರ ರಾಜನನ್ನ ಸೋಲಿಸ್ಲಿಕ್ಕಾಗ್ಲಿಲ್ಲ. ಅಲೆಕ್ಸಾಂಡರ್ ಯಾವತ್ತೂ ರಣಭೂಮಿಗೆ ಇಳಿದೇ ಇರಲಿಲ್ಲ. ಆದ್ರೆ ಅಶ್ವಕರ ನಾಡಿನಲ್ಲಿ ಅಲೆಕ್ಸಾಂಡರ್ ಮೊದಲನೇ ದಿನ ಯುದ್ಧಕ್ಕೆ ಬಂದವನು ಅವತ್ ಸಂಜೆ ಆಗೋ ವೇಳೆಗೆ ಡೇರೆಯಲ್ಲಿ ಕಾಲ್ ಮುರ್ಕೊಂಡು ಕುಳಿತುಕೊಂಡ. ಇದನ್ನ ಬರೆದವರು ಭಾರತೀಯ ಇತಿಹಾಸಕಾರರಲ್ಲ, ಗ್ರೀಕ್ ಇತಿಹಾಸಕಾರರು. ಅಂತೂ ಇಂತೂ ಅಶ್ವಕರ ರಾಜನನ್ನ ಕೊಂದು ಹಾಕಿದ್ರು. ಕೊಂದು ಹಾಕಿದ ಕೂಡಲೇ ಯುದ್ಧ ಮುಗಿತು ಅಂತ ಎಲ್ಲರೂ ಭಾವನೆ. ಆದ್ರೆ ವಾಸ್ತವವಾಗಿ ಅಶ್ವಕರ ಯುದ್ಧ ಶುರುವಾಗಿದ್ದಾಗ ಅಶ್ವಕರ ರಾಣಿ ತಾನು ಅಂತಃಪುರದಲ್ಲಿದ್ದವಳು, ತನ್ನ ರಾಜ ಸತ್ತೋಗಿದ್ದಾನೆ ಅಂತ ಗೊತ್ತಾದ ಕೂಡಲೇ, ಯುದ್ಧ ಭೂಮಿಯಲ್ಲಿ ಮೃತನಾಗಿದ್ದಾನೆ ಅಂತ ಗೊತ್ತಾದ ಕೂಡಲೇ ತಾನು ಕತ್ತಿ ಹಿಡ್ಕೊಂಡು ಕುದುರೆ ಏರಿ ರಣರಂಗಕ್ಕೆ ಬಂದ್ಲು. ಯಾವಾಗ ರಾಣಿಯೇ ರಣರಂಗಕ್ಕೆ ಬಂದ್ಲು, ಮನೆಯ ಹೆಣ್ಮಕ್ಳು ಕತ್ತಿ ಹಿಡ್ಕೊಂಡು ತಾವು ರಣರಂಗಕ್ಕೆ ಧುಮುಕಿದ್ರು. ಕದನ ಮತ್ತೂ ತೀವ್ರವಾಯಿತು. ಜಗತ್ತನ್ನ ಗೆದ್ದ ಅಲೆಕ್ಸಾಂಡರ್ ಅಶ್ವಕರ ಹೆಣ್ಣು ಮಕ್ಕಳ ಮುಂದೆ ತಲೆ ತಗ್ಗಿಸಿ ನಿಂತು ಸಂಧಾನಕ್ಕೆ ಒಪ್ಕೊಳ್ಬೇಕಾಯ್ತು. ಅದು ಭಾರತದ ತಾಕತ್ತು. ಪುರೂರವ ಅಲೆಕ್ಸಾಂಡರ್ಗೆ ಎದುರಾಗಿ ನಿಂತು ಹೇಳ್ತಾನೆ, ನೀನು ನನ್ನನ್ನ ಮೋಸದಿಂದ ಬಂಧಿಸಿದ್ಯಾ, ಇಷ್ಟಾದ್ರೂ ನೀನು ಬಂಧಿಸಿದ ನಂತರವೂ ಒಬ್ಬ ರಾಜನನ್ನ ಎಷ್ಟು ಗೌರವದಿಂದ ಕಾಣ್ತೀಯೋ ಅಷ್ಟು ಗೌರವದಿಂದ ನನ್ನ ಕಾಣಬೇಕು ಅಂತ. ಅಲೆಕ್ಸಾಂಡರ್ ದಂಗು ಬಡ್ದು ಹೋದ. ಅಲೆಕ್ಸಾಂಡರ್ ಭಾರತದ ಒಳಗಡೆ ಬರಲಿಲ್ಲ. ಬಾರ್ಡರ್ ನಲ್ಲೇ ಇಷ್ಟು ಕಷ್ಟಪಟ್ಟಿದ್ದೀನಿ, ಇನ್ನು ಒಳಗೆ ನಂದರ ಸಾಮ್ರಾಜ್ಯವನ್ನ ಎದುರಿಸಿದ್ರೆ ನನ್ನ ನುಚ್ಚುನೂರು ಮಾಡಾಕ್ತಾರೆ ಅಂತ ಗೊತ್ತಾದ ಅಲೆಕ್ಸಾಂಡರ್ ವಾಪಸ್ ತನ್ನ ಸೈನ್ಯವನ್ನ ಕರ್ಕೊಂಡು ತನ್ನ ದೇಶಕ್ಕೆ ಹೋಗ್ಬಿಟ್ಟ. ಅದು ಭಾರತದ ತಾಕತ್ತು. ಈ ದೇಶದ ಮೇಲೆ ಆಕ್ರಮಣ ಮಾಡಿದ ಮಹಮ್ಮದ್ ಘೋರಿಯನ್ನ ಪೃಥ್ವಿರಾಜ್ ಚೌಹಾನ್ ತರೈನಲ್ಲಿ ಅಡ್ಡಗಟ್ಟಿ ನಿಲ್ಲಿಸ್ಲಿಲ್ವಾ? ಮೊದಲನೇ ತರುಣದಲ್ಲಿ ಪೃಥ್ವಿರಾಜ್ ಚೌಹಾನ್ ಮಹಮ್ಮದ್ ಗೋರಿನ ಅಡ್ಡಗಟ್ಟಿ ಇನ್ನೇನ್ ಕೊಂದು ಬಿಡಬೇಕು. ಮಹಮ್ಮದ್ ಗೋರಿ ಕಾಲಿಗೆ ಬಿದ್ದ, ನನ್ನ ತಪ್ಪಾಯ್ತು ಕ್ಷಮಿಸ್ಬಿಡು ಅಂತಂದ. ಅಭಯ ನೀಡೋದು ರಾಜನ ಕರ್ತವ್ಯ ಅಂತ ತಿಳಿದ ಪೃಥ್ವಿರಾಜ್ ಚೌಹಾನ್ ಮಹಮ್ಮದ್ ಗೋರಿಗೆ ಕ್ಷಮೆ ನೀಡಿ ತನ್ನ ದೇಶಕ್ಕೆ ವಾಪಸ್ ಕಳಿಸ್ಕೊಟ್ಟ. ಅದು ಈ ದೇಶದ ತಾಕತ್ತು. ಮಹಮ್ಮದ್ ಗಜ್ನಿ ಈ ದೇಶದ ಸೋಮನಾಥ ಮಂದಿರದ ಮೇಲೆ ದಾಳಿ ಮಾಡಿದಾಗ ಅವನ ಜೊತೆ 1 ವಾರಗಳ ಕಾಲ ಕಾದಾಡಿದ್ದು ಈ ದೇಶದ ಸೈನಿಕರಲ್ಲ, ಸೋಮನಾಥ ಮಂದಿರಕ್ಕೆ ಬಂದಿದ್ದಂತ ಭಕ್ತಾದಿಗಳು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಮಹಮ್ಮದ್ ಗಜ್ನಿಯ ಮುಂದೆ ಹೋರಾಟ ಮಾಡಿದ್ರು. 1 ವಾರದ ನಂತರ ಆ ಸೋಮನಾಥ ದೇವಸ್ಥಾನ ಅವ್ರ ಕೈವಶವಾಯಿತು. ಸೋಮನಾಥ ದೇವಸ್ಥಾನವನ್ನ ಗಡಿಬಿಡಿಯಲ್ಲಿ ಲೂಟಿ ಮಾಡಿದ ಮಹಮ್ಮದ್ ಗಜ್ನಿ ಆ ದೇವಸ್ಥಾನ ಲೂಟಿ ಮಾಡ್ಕೊಂಡು ಓಡೋದ. ಯಾಕೆ ಅಂತ ಯಾರೋ ಕೇಳಿದಾಗ ಹೇಳ್ತಾನೆ, ಈ ಊರಿನ ಜನರೇ ಇಷ್ಟು ಗಲಾಟೆ ಮಾಡಿದ್ದಾರೆ, ಇಷ್ಟೊತ್ತು ಕಾದಾಡಿದ್ದಾರೆ, ಇನ್ನು ಪಕ್ಕದ ಊರಿಂದ ಸೈನ್ಯ ಬರ್ತಿದೆ, ಅವ್ರು ಬಂದ್ರೆ ನಾನು ಹೋರಾಟ ಮಾಡೋದು ಹೇಗೆ, ಹೀಗಾಗಿ ಲೂಟಿ ಮಾಡ್ಕೊಂಡು ಬೇಗ ಓಡೋಗ್ತಿದ್ದೀನಿ ಅಂತ ಮಹಮ್ಮದ್ ಗಜ್ನಿ ಹೇಳ್ದ. ಅದು ಈ ದೇಶದ ಶಕ್ತಿ. ಆದ್ರೆ ಈ ದೇಶಕ್ಕೆ ಬಂದ ಬ್ರಿಟಿಷರು ಮಾತ್ರ ವ್ಯವಸ್ಥಿತವಾಗಿ ಆಲೋಚನೆ ಮಾಡ್ಕೊಂಡೇ ಬಂದ್ರು. ಈ ದೇಶವನ್ನು ನುಚ್ಚುನೂರು ಮಾಡಬೇಕು ಅಂತಾನೆ ಬಂದ್ರು. 1600ರಲ್ಲಿ ತಕ್ಕಡಿ ಹಿಡ್ಕೊಂಡು ಬಂದಂತ ಬ್ರಿಟಿಷರಿಗೆ ವ್ಯವಸ್ಥಿತವಾದ ಸಂಚಿತ್ತು, ವ್ಯವಸ್ಥಿತವಾದ ಯೋಜನೆ ಇತ್ತು. 1834ರಲ್ಲಿ ಈ ದೇಶವನ್ನು ಅಡ್ಡಾಡಿದಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಮೆಕಾಲೆ ಹೇಳ್ತಾನೆ, ನಾನು ಜಗತ್ನಲ್ಲಿ ಇಂಥದ್ದು ಮತ್ತೊಂದು ದೇಶವನ್ನು ನೋಡ್ಲೇ ಇಲ್ಲ. ಈ ದೇಶದಲ್ಲಿ ಒಬ್ಬ ಮೂರ್ಖ ಸಿಗೋಲ್ಲ, ಈ ದೇಶದಲ್ಲಿ ಒಬ್ಬ ಭಿಕ್ಷುಕ ಸಿಗೋಲ್ಲ, ಈ ದೇಶದಲ್ಲಿ ಒಬ್ಬ ಅನಾಗರಿಕ ಅನಕ್ಷರಸ್ಥ ಸಿಗೋಲ್ಲ. ಇಂಥ ದೇಶವನ್ನು ಜಗತ್ನಲ್ಲಿ ನಾನು ನೋಡ್ಲೇ ಇಲ್ಲ. ನಾವು ಜಗತ್ತಿನ ಯಾವ ಭಾಗ ಬೇಕಿದ್ರೆ ಆಳ್ವಿಕೆ ಮಾಡಬಹುದು, ಆದ್ರೆ ಈ ದೇಶವನ್ನು ಆಳ್ವಿಕೆ ಮಾಡೋದು ಬಹಳ ಕಷ್ಟ ಅಂತ ಹೇಳಿದಾಗ ಲಂಡನ್ ಹೌಸ್ ಆಫ್ ಕಾಮನ್ಸ್ ನಲ್ಲಿ ಒಬ್ಬ ವ್ಯಕ್ತಿ ಎದ್ದು ಕೇಳ್ತಾನೆ, ಆ ದೇಶವನ್ನು ಆಳ್ವಿಕೆ ಮಾಡ್ಲಿಕ್ಕೆ ನಿನ್ನ ಹತ್ರ ಏನಾದ್ರೂ ಪ್ಲಾನ್ ಇದ್ರೆ ಹೇಳು ಅಂತ. ಆಗ ಮೆಕಾಲೆ ಹೇಳ್ತಾನೆ, ಆ ದೇಶದ ಜನಕ್ಕೆ ತಮ್ಮ ಪೂರ್ವಜರ ನೆನಪಿದೆ, ಆ ದೇಶದ ಜನಕ್ಕೆ ರಾಮನ ನೆನಪಿದೆ, ಕೃಷ್ಣನ ನೆನಪಿದೆ. ಆ ಕೃಷ್ಣನ ನೆನಪಿನಲ್ಲೇ ಆ ದೇಶದ ಜನ ದೇಶಕ್ಕೋಸ್ಕರ ಪ್ರಾಣ ಕೊಡ್ಲಿಕ್ಕೆ ಸಿದ್ಧರಾಗ್ತಾರೆ. ಅಂತ ಜನರನ್ನ ನಾವು ತುಳಿಬೇಕು ಅಂತಂದ್ರೆ ಮೊದಲಿಗೆ ಅವರಿಗೆ ಪರಂಪರೆಯಿಂದ ದೂರ ಮಾಡಬೇಕು, ಆ ಪರಂಪರೆಯ ಸ್ಮೃತಿಯನ್ನ ಹಾಳು ಮಾಡಬೇಕು ಅಂತ ಹೇಳಿ ಅವನು ಸ್ಪಷ್ಟವಾದ ನಿರ್ದೇಶನ ಕೊಟ್ಟ. ಆ ಯೋಜನೆಗಳ ಅಡಿಯಲ್ಲೇ ಬ್ರಿಟಿಷರು ತಮ್ಮ ಎಲ್ಲ ವ್ಯವಸ್ಥೆಗಳನ್ನ ರೂಪಿಸಿಕೊಂಡೇ ಬರ್ತಿದ್ರು.
ಈ ದೇಶದ ಸ್ವಾತಂತ್ರ್ಯದ ಆ ಹೋರಾಟಗಳಲ್ಲಿ ಪ್ರಮುಖ 3 ಘಟ್ಟಗಳನ್ನ ಗುರುತಿಸಬಹುದು. ಒಂದು 1757ರ ಪ್ಲಾಸಿ ಕದನ, ಎರಡನೇದು 1857ರ ಪ್ರಥಮ ಸ್ವಾತಂತ್ರ್ಯದ ಮಹಾಸಂಗ್ರಾಮ, ಮೂರನೇದು 1947ರ ಸ್ವಾತಂತ್ರ್ಯ ಬಂದಂತ ದಿನಗಳು, ಆ ದಿನದ ಪೂರ್ವದ ನೇತಾಜಿಯ ಹೋರಾಟ. ಈ 3 ನಮ್ಮ ಸ್ವಾತಂತ್ರ್ಯದ ಪ್ರಮುಖ ಘಟ್ಟಗಳು. 1757ರಲ್ಲಿ ಇಡೀ ಭಾರತದ ಪ್ರತೀಕವಾಗಿದ್ದ ಸಿರಾಜುದ್ದೌಲಾ ಪ್ಲಾಸಿಯಲ್ಲಿ ಬಂಗಾಳದಲ್ಲಿ ಬ್ರಿಟಿಷರೊಂದಿಗೆ ಒಂದು ಹೋರಾಟ ಮಾಡಿದ. ಆ ಹೋರಾಟದಲ್ಲಿ ಬ್ರಿಟಿಷರ ರಾಬರ್ಟ್ ಕ್ಲೈವ್ ಜೊತೆ ಇದ್ದಿದ್ದು ಬರೀ 300 ಜನ ಸೈನಿಕರು. ಸಿರಾಜುದ್ದೌಲನ ಬಳಿ 18,000 ಜನ ಸೇನೆ ಇತ್ತು. ಯಾರು ಹೇಳಿದ್ರು ಹೇಳ್ತಾರೆ 300 ಜನ ಸೈನಿಕರು ಒಂದೇ ಕ್ಷಣದಲ್ಲಿ ಸೋತು ಸುಣ್ಣವಾಗಬೇಕು ಅಂತ. ಆದ್ರೆ ಈ ದೇಶದ ದೌರ್ಭಾಗ್ಯ, ಮೀರ್ ಜಾಫರ್ ಮೋಸ ಮಾಡ್ದ, ಮೀರ್ ಜಾಫರ್ ರಾಬರ್ಟ್ ಕ್ಲೈವ್ ಪರವಾಗಿ ನಿಂತ. ಅದರ ಪರಿಣಾಮ ಏನಾಯ್ತು ಅಂತಂದ್ರೆ 1757ರ ಪ್ಲಾಸಿ ಕದನ 18 ನಿಮಿಷದಲ್ಲಿ ಮುಗಿದೋಯ್ತು. ಆ 18 ನಿಮಿಷದಲ್ಲಿ ಸಿರಾಜುದ್ದೌಲನ 18,000 ಜನ ಸೈನಿಕರು ಬಂದಿಯಾದ್ರು. ಸಿರಾಜುದ್ದೌಲನನ್ನ ಕೊಲ್ಲಲಾಯಿತು. 1757ರ ಸಂಗ್ರಾಮದ ನಂತರ ರಾಬರ್ಟ್ ಕ್ಲೈವ್ ಆ ಊರಿನಲ್ಲಿ ಒಂದು ವಿಜಯೋತ್ಸವದ ಮೆರವಣಿಗೆ ಮಾಡ್ದ. ಆ ಡೈರಿಯ ಪುಟಗಳು ಇವತ್ತಿಗೂ ರಕ್ತ ಕುದಿಸುತ್ತವೆ. ಆ ಡೈರಿಯ ಪುಟಗಳಲ್ಲಿ ರಾಬರ್ಟ್ ಕ್ಲೈವ್ ಬರೀತಾನೆ, ಭಾರತೀಯರು ಹೇಡಿಗಳು, ಭಾರತೀಯರು ನಪುಂಸಕರು, ಭಾರತೀಯರು ಷಂಡ್ರು. ಆ ದೇಶದ ಜನಕ್ಕೆ ತಾಕತ್ತೇ ಇಲ್ಲ. ನಾವು ಹೋರಾಟ ಮಾಡಿದ್ವಿ, ನಾವು ಸುಲಭವಾಗಿ ಗೆದ್ವಿ. ಕೊನೆಗೆ ವಿಜಯೋತ್ಸವದ ಮೆರವಣಿಗೆ ಮಾಡಬೇಕಾದ್ರೆ ಆ ಊರಿನ ಜನ ಎಲ್ಲ ತಾವು ಮನೆಯೊಳಗೆ ಕೂತ್ಕೊಂಡು ತಮ್ಮ ಕಿಟಕಿ ಬಾಗಿಲನ್ನ ನಿಧಾನವಾಗಿ ಸರಿಸಿ ನಮ್ಮನ್ನ ಪಿಳಿ ಕಣ್ಣಿಂದ ನೋಡ್ತಾ ಇದ್ರು. ಅವರೆಲ್ಲರೂ ಮನೆಯಿಂದ ಹೊರಗೆ ಬಂದು ಒಂದೊಂದು ಕಲ್ಲನ್ನು ತಗೊಂಡು ನಮ್ಮ ಮೇಲೆ ಬಿಸಾಕಿದ್ರೆ ನಾವು 300 ಜನ ರಕ್ತದ ಮಡವಲ್ಲಿ ಬಿದ್ದು ಸತ್ತೋಗ್ತಿದ್ವಿ. ಅವತ್ತೇ ಭಾರತದ ಕತೆ ಬದಲಾಗ್ತಿತ್ತು ಅಂತ. ಆದ್ರೆ ಆ ಸಾಧನೆ ಮಾಡಲಿಲ್ಲ. ಅದರ ಪರಿಣಾಮ ಇಡೀ ಭಾರತ ರಾಬರ್ಟ್ ಕ್ಲೈವ್ನ ಕೆಳಗೆ ಹೋಗ್ಬಿಡ್ತು. ಮೀರ್ ಜಾಫರ್ ರಾಬರ್ಟ್ ಕ್ಲೈವ್ಗೆ ಒಂದಷ್ಟು ಹಳ್ಳಿಗಳನ್ನ ದಾನವಾಗಿ ಕೊಟ್ಟ. ದಾನ ದತ್ತಿಯ ಮೂಲಕ ಹಳ್ಳಿಗಳನ್ನ ಬಿಟ್ಟುಕೊಟ್ಟ. ಆ ಹಳ್ಳಿಗಳಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂತ ಅಧಿಕಾರವನ್ನ ರಾಬರ್ಟ್ ಕ್ಲೈವ್ಗೆ ಕೊಡ್ಲಾಯ್ತು. ಅಲ್ಲಿವರೆಗೂ ಈ ದೇಶದ ರೈತರಿಗೆ ಯಾವತ್ತೂ ಹಣದ ರೂಪದಲ್ಲಿ ಟ್ಯಾಕ್ಸ್ ಕಟ್ಟಿ ಗೊತ್ತೇ ಇರಲಿಲ್ಲ. ಅವರೆಲ್ಲರೂ ಧಾನ್ಯದ ರೂಪದಲ್ಲಿ ಟ್ಯಾಕ್ಸ್ ಕಟ್ಟಿದ್ರು. ನಾನ್ ಚಿಕ್ಕವನಿದ್ದಾಗ ನಮ್ಮ ಅಜ್ಜಿ ಮನೇಲಿ ನೋಡಿದ್ದೆ, ಕಾರವಾರದ ಹತ್ರ ಒಂದು ಪುಟ್ಟ ಹಳ್ಳಿ ನಮ್ಮ ಅಜ್ಜಿ ಮನೆ. ಆ ಮನೆಗೆ ಒಬ್ಬ ಕ್ಷೌರಿಕ ಬಂದ್ರೆ ಮನೆಯಲ್ಲಿದ್ದವ್ರು ಎಲ್ಲರೂ ಕೂದಲು ಕಟ್ ಮಾಡಿದ ನಂತರ ನಮ್ಮ ತಾತ ದುಡ್ಡು ಕೊಡ್ತಿರ್ಲಿಲ್ಲ. ಮನೆಯಲ್ಲಿ ಬೆಳೆದ ಅಕ್ಕಿಯನ್ನ ಅವನಿಗೆ ಕೊಟ್ಟು ಕಳಿಸ್ತಿದ್ರು. ನಾನು ಆ ಪದ್ಧತಿನ ಅವತ್ತಿಗೂ ನೋಡಿದ್ದೆ. ಆದ್ರೆ ಈ ದೇಶದಲ್ಲಿ ರಾಬರ್ಟ್ ಕ್ಲೈವ್ ಬಂದ ನಂತರ ಸ್ಪಷ್ಟವಾದ ನಿರ್ದೇಶನ ಹೇಳ್ದ, ಈ ದೇಶದಲ್ಲಿ ಇನ್ನು ಮುಂದೆ ನಾವು ಟ್ಯಾಕ್ಸ್ ಅನ್ನ ಧಾನ್ಯದ ರೂಪದಲ್ಲಿ ಸಂಗ್ರಹಿಸೋಲ್ಲ, ಹಣದ ರೂಪದಲ್ಲಿ ಸಂಗ್ರಹಿಸ್ತೀವಿ ಅಂತ. ನಮ್ಮ ದೇಶದ ರೈತ ದಿವಾಳಿ ಆಗ್ಬಿಟ್ಟ. ಈ ದೇಶಕ್ಕೆ ಬಂದ ಡಾಲ್ಹೌಸಿ ಹೇಳ್ತಾನೆ, ಈ ದೇಶದಲ್ಲಿ ರೈತರಿಗೆ ಬದುಕೋ ಹಕ್ಕಿಲ್ಲ, ಈ ದೇಶದಲ್ಲಿ ರಾಜರಿಗೆ ಬದುಕೋ ಹಕ್ಕಿಲ್ಲ, ಸಾಮಾನ್ಯ ಜನರಿಗೆ ಬದುಕೋ ಹಕ್ಕೇ ಇಲ್ಲ ಅಂತ ಡಾಲ್ಹೌಸಿ ಹೇಳ್ದ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿ ತಂದ. ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಜಾರಿಗೆ ತಂದು ಯಾವ ರೈತನ ಜಮೀನನ್ನ ಯಾವತ್ತು ಬೇಕಿದ್ರೂ ಕಸಿದ್ಕೊಳ್ಬಹುದು ಅಂತ ಡಾಲ್ಹೌಸಿ ಹೇಳ್ದ. ಇಡೀ ದೇಶ ತಣ್ಣಗೆ ಆಲೋಚನೆ ಮಾಡ್ತಿತ್ತು. 1757ರ ನಂತರದ 100 ವರ್ಷಗಳ ಕಾಲ ಈ ದೇಶ ಮೌನವಾಗಿ ಎಲ್ಲವನ್ನ ಸಹಿಸಿಕೊಳ್ತು. ಆದ್ರೆ ಆ 100 ವರ್ಷದ ಆ ಸಹನ ಇತ್ತಲ್ಲ, ಒಂದು ಸಲ ಅದ್ಭುತ ಸ್ಫೋಟವಾಗಿ ಸಿಡಿತು. 1857ರ ಮಹಾ ಸ್ವಾತಂತ್ರ್ಯ ಸಂಗ್ರಾಮವಾಗಿ ಹೊರಹೊಮ್ಮಿತು. ಆ ಸ್ವಾತಂತ್ರ್ಯ ಸಂಗ್ರಾಮ ಎಷ್ಟು ಅದ್ಭುತ. ಈ ದೇಶದ ಜನ ಒಟ್ಟಾದ್ರೂ ಬ್ರಿಟಿಷರ ಮೂಲೋತ್ಪಾಟನೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು. ಯಾವ ಧರ್ಮದ ಮೇಲೆ ಬ್ರಿಟಿಷರು ಆಘಾತ ಮಾಡಿದ್ದಾರೋ ಆ ಬ್ರಿಟಿಷರನ್ನ ಕಿತ್ತು ತಮ್ಮ ದೇಶಕ್ಕೆ ಓಡಿಸ್ಬೇಕು, ಅರಬ್ಬಿ ಸಮುದ್ರಕ್ಕೆ ನೂಕಬೇಕು ಅಂತ ಈ ದೇಶದ ರಾಜರಾತಿಯಾಗಿ ಈ ದೇಶದ ಸಾಮಾನ್ಯ ವರ್ಗದವರೆಗೂ ಎಲ್ಲರೂ ನಿರ್ಧಾರ ಮಾಡಿದ್ರು. ಎಂಥ ಘೋರ ಕದನ ಅಂತಂದ್ರೆ 1857ರ ಸಂಗ್ರಾಮದ ಒಬ್ಬ ವ್ಯಕ್ತಿ ನನಗೆ ಯಾವಾಗ್ಲೂ ನೆನಪಾಗ್ತಾನೆ. 80 ವರ್ಷದ ರಾಜ ಕುವರ್ ಸಿಂಗ್ ಅಂತ ಅವನ ಹೆಸರು. ಸುಮಾರು 83 ವರ್ಷ ಆಗಿತ್ತು. 80 ವರ್ಷ ಆಗ್ತಿದ್ದ ಹಾಗೆ ನಮ್ಮಲ್ಲಿ ಬಹುತೇಕರಿಗೆ ಕಣ್ ಕಾಣಿಸೋಲ್ಲ, ಕೈಕಾಲು ಆಡೋದಿಲ್ಲ, ಮಾತು ಬಾಯಿಂದ ಹೊರಡಲ್ಲ, ನಿಂತರೆ ನಡ್ಕೋ ಶುರುವಾಗತ್ತೆ. ಆದ್ರೆ 80 ವರ್ಷವಾಗಿದ್ದ ಕುವರ್ ಸಿಂಗ್ ಅವತ್ತು ಆಲೋಚನೆ ಮಾಡ್ತಾನೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸ್ಬೇಕು ಅಂತ. ಅದ್ಭುತವಾದ ಹೋರಾಟ ಒಂದು. ಒಂದ್ಸಲ ಅಂತೂ ಬ್ರಿಟಿಷರನ್ನ ಅಟ್ಟಿಸ್ಕೊಂಡು ಬಂದ್ರು. ಅವನು ಗಂಗಾ ನದಿ ದಾಟೋ ಸಂದರ್ಭ ಬಂದ್ಬಿಡ್ತು. ಗಂಗಾ ನದಿನ ಅರ್ಧ ಭಾಗ ದಾಟಿದ್ದ ಕುವರ್ ಸಿಂಗನ ಮೇಲೆ ಈ ದಡದಲ್ಲಿ ನಿಂತಿದ್ದ ಬ್ರಿಟಿಷರು ಗುಂಡು ಹಾರಿಸಿದ್ರು. ಆ ಗುಂಡು ಬಂದು ಕುವರ್ ಸಿಂಗ್ನ ಬಲಗೈಗೆ ತಾಕ್ಬಿಡ್ತು. ಸದಾಕಾಲ ಸ್ವಾತಂತ್ರ್ಯದ ಕನಸು ಕಾಣುವಂತ ಕುವರ್ ಸಿಂಗ್, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಬೇಕು ಅಂತ ಕನಸು ಕಾಣ್ತಾ ಇರುವಂತ ಕುವರ್ ಸಿಂಗ್ನ ದೇಹದಲ್ಲೇ ಬ್ರಿಟಿಷರು ಗುಂಡು ಹೊಕ್ಕಿದೆಯಲ್ಲ. ದೇಹದಲ್ಲೇ ಬ್ರಿಟಿಷರು ಗುಂಡು ಇಟ್ಕೊಂಡಿರುವನು ದೇಶಕ್ಕೇನು ಸ್ವಾತಂತ್ರ್ಯ ಕೊಡಿಸಬಲ್ಲ? ಹಾಗಂತ ಆಲೋಚನೆ ಮಾಡಿದ ಕುವರ್ ಸಿಂಗ್ ಎಡಗೈಯಿಂದ ತನ್ನ ಕತ್ತಿಯನ್ನು ತಗೊಂಡು ಗಂಗೆಯನ್ನು ದಾಟೋಕ್ಕಿಂತ ಮುಂಚೆ ಆ ಕೈನ ಗಂಗಾ ನದಿಗೆ ಅಡ್ಡಲಾಗಿ ಹಿಡಿದು ತನ್ನ ಕತ್ತಿಯಿಂದ ಕೈನ ಕತ್ತರಿಸಿ ಗಂಗಾ ನದಿ ಕ್ಷಣದಲ್ಲೇ ಅರ್ಪಣೆ ಮಾಡ್ದ. ಅರ್ಪಣೆ ಮಾಡ್ತಾ ಹೇಳ್ತಾನೆ, ಅಮ್ಮ ಸದ್ಯಕ್ಕೆ ಇಷ್ಟಿಟ್ಕೋ, ಈ ದೇಶದಿಂದ ಬ್ರಿಟಿಷರ್ನ ಓಡಿಸೋ ಬರದಲ್ಲಿ ನನ್ನ ಪ್ರಾಣವನ್ನೇ ಕೊಡಬೇಕಾಗಿ ಬಂದ್ರು ನಾನು ಚಿಂತೆ ಮಾಡೋಲ್ಲ ಅಂತ ಹೇಳಿದಂತ ಕುವರ್ ಸಿಂಗ್ 1857ರ ಮಹಾನಾಯಕ.
ಆದ್ರೆ ದೌರ್ಭಾಗ್ಯ, ಈ ದೇಶದ ಒಂದಷ್ಟು ಜನ ಮೋಸ ಮಾಡಿದ್ರು, ಬೆನ್ನಿಗೆ ಚೂರಿ ಇರ್ದದ್ರ ಪರವಾಗಿ 1857ರಲ್ಲೂ ಕೂಡ ಭಾರತಕ್ಕೆ ಜಯ ಲಭಿಸಲಿಲ್ಲ, ಬ್ರಿಟಿಷರ ಕೈ ಮೇಲಾಯ್ತು. ಆದ್ರೆ ಈಸ್ಟ್ ಇಂಡಿಯಾ ಕಂಪನಿ ಮೂಲೋತ್ಪಾಟನೆಯಾಗಿ ಮತ್ತೆ ಈ ದೇಶಕ್ಕೆ ಬ್ರಿಟಿಷರ ಆಡಳಿತ ಬಂತು. ಆದ್ರೆ ಭಾರತ ಸುಮ್ಮನೆ ಇತ್ತೇನು? ನಮ್ಮ ಮಕ್ಕಳಿಗೆ ಭಾರತ ಅಂದ್ರೆ ಸೋಲಿನ ನಾಡು ಅಂತ ಹೇಳ್ಕೊಡ್ತಾರೆ. ಯಾವ್ದಾದ್ರೂ ನಮ್ಮ ಮಕ್ಕಳ ಪಠ್ಯ ಪುಸ್ತಕವನ್ನ ತೆಗೆದು ನೋಡಿ, ಆ ಪಠ್ಯ ಪುಸ್ತಕದಲ್ಲಿ ಲಾರ್ಡ್ ಡಾಲ್ಹೌಸಿ ಮಾಡಿದ ಸುಧಾರಣೆಯ ಕ್ರಮಗಳನ್ನು ಬರೀತಾರೆ, ಲಾರ್ಡ್ ಬೆಂಟಿಂಕ್ ಮಾಡಿದ ಸುಧಾರಣೆಯ ಕ್ರಮಗಳನ್ನು ಬರೀತಾರೆ. ಈ ದೇಶದಲ್ಲಿ ಯಾವತ್ತೂ ಏಕತೆ ಇರಲಿಲ್ಲ ಅನ್ನೋ ಪಾಠವನ್ನ ಪದೇ ಪದೇ ಬೋಧಿಸ್ತಾರೆ. ಆದ್ರೆ ಯಾವತ್ತೂ ಮಕ್ಕಳಿಗೆ ಈ ದೇಶದ ಸಂತಾನ ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ರಾಷ್ಟ್ರಕ್ಕಾಗಿ ಹೋರಾಟ ಮಾಡಿದ ಸಂತಾನ ಅಂತ ಹೇಳೋದೇ ಇಲ್ಲ. ವಿವೇಕಾನಂದರು ಹೇಳ್ತಾರೆ, ನಮ್ಮ ಮಕ್ಕಳು ಶಾಲೆಗೆ ಹೋದ ತಕ್ಷಣ ಮೊದಲು ಕಲಿಯೋ ಪಾಠ ನಿಮ್ಮಪ್ಪ ಈಡಿಯಟ್ ಅನ್ನೋದನ್ನ ಅಂತ. ಶಾಲೆಗೆ ಹೋದ ಮಗುವಿಗೆ ಮೇಷ್ಟ್ರು ಪ್ರತಿದಿನ ಇಟ್ಕೊಂಡು ನಿಮ್ಮಪ್ಪ ಕಳ್ಳ, ನಿಮ್ ತಾತ ದೊಡ್ಡ ಕಳ್ಳ, ನಿಮ್ ಮುತ್ತಾತ ದರೋಡೆಕೋರ ಅಂತ ಪಾಠ ಮಾಡಿದ್ರೆ ಆ ಮಗು ಹೇಳುತ್ತೆ, ನನಗೂ ಆ ಫ್ಯಾಮಿಲಿಗೂ ಸಂಬಂಧವೇ ಇಲ್ಲ ಸರ್ ಅಂತ. ಅದೇ ಆ ಮಗುವಿಗೆ ಪಾಠ ಮಾಡಿ ನೋಡಿ, ನಿಮ್ಮಪ್ಪ ಈ ಊರಿನ ಪಂಚಾಯಿತಿ ಅಧ್ಯಕ್ಷರಾಗಿದ್ರು, ನಿಮ್ಮಪ್ಪನ ಮಾತನ್ನ ಇಡೀ ಊರು ಕೇಳ್ತಿತ್ತು, ನಿಮ್ ತಾತ ಈ ಊರಿಗೆ ಒಂದು ಕೆರೆ ಕಟ್ಟಿಸ್ಕೊಟ್ಟಿದ್ರು, ನಿಮ್ ಮುತ್ತಾತ ಅಂತಂದ್ರೆ ಈ ಊರಿನಲ್ಲಿ ಯಾರು ಎದುರು ಮಾತಾಡದೇ ಇರುವಂತ ವ್ಯಕ್ತಿತ್ವ ಅವ್ರದ್ದು ಅಂತ ಹೇಳಿಕೊಟ್ರೆ ಆ ಮಗು ಹೇಳುತ್ತೆ, ನಂದು ಅದೇ ಫ್ಯಾಮಿಲಿ ಸರ್, ನಾನು ಕೂಡ ಈ ರಾಷ್ಟ್ರಕ್ಕೆ ಅಂಥದ್ದೇ ಕೆಲಸ ಮಾಡ್ಲಿಕ್ಕಿದ್ದೀನಿ, ನಾನು ಕೂಡ ಈ ಊರಿನಲ್ಲಿ ಅಂಥದ್ದೇ ಜನರ ಗೌರವವನ್ನು ಗಳಿಸ್ಕೊಳ್ಲಿಕ್ಕಿದ್ದೀನಿ ಅಂತ ಮಗು ಹೇಳುತ್ತೆ. ಆದ್ರೆ ನಮ್ಮ ಶಾಲೆಗಳಲ್ಲಂತ ಪಾಠ ಮಾಡೋದೇ ಇಲ್ವಲ್ಲ. ನಮ್ಮ ಇತಿಹಾಸ ಸೋಲಿನ ಇತಿಹಾಸ, ಹೇಡಿಗಳ ಇತಿಹಾಸ ಅಂತ ಹೇಳ್ಕೊಟ್ಬಿಡ್ತೀವಿ. 1857ರಲ್ಲಿ ಈ ದೇಶಕ್ಕೆ ಸೋಲಾಯ್ತು ಅಂತ ಭಾವಿಸಿದ ನಂತರವೂ ಈ ದೇಶ ಸೋತು ಮಲಗಲಿಲ್ಲ. 1857ರ ಸಂಗ್ರಾಮವಾದ 2 ವರ್ಷಗಳಲ್ಲಿ ವಾಸುದೇವ ಬಲವಂತ ಪಡಕೆ ಜಿಗಿದೆದ್ದ, ಬ್ರಿಟಿಷರಿಗೆ ಕ್ರಾಂತಿಯ ಚುರುಕು ಮುಟ್ಟಿಸಿದ. ಅತ್ತ ವಾಸುದೇವ ಬಲವಂತ ಪಡಕೆ ಇನ್ನೇನು ಕೊನೆಯಾದ, ರಂಗೂನಲ್ಲಿ ತೀರ್ಕೊಂಡ ಅನ್ನೋ ಸುದ್ದಿ ಬರೋ ವೇಳೆಗೆ ನಾಗಪುರದಲ್ಲಿ ಒಂದು ಘೋರ ಘಟನೆ ನಡೀತು. ಮಹಾರಾಷ್ಟ್ರದ ನಾಸಿಕ್ನ ಆಸ್ಪಾಸ್ನಲ್ಲಿ, ನಾಗ್ಪುರದ ಆಸ್ಪಾಸ್ನಲ್ಲಿ ಜನರಿಗೆ ಪ್ಲೇಗ್ ರೋಗ ಬಂತು. ಪ್ಲೇಗ್ ಅಂತಂದ್ರೆ ಎಲ್ರಿಗೂ ಗೊತ್ತಿದೆ, ಮನೆಯಲ್ಲಿ ಇಲಿಗಳ ಕಾರಣದಿಂದಾಗಿ ಹರಡುವಂತ ರೋಗ. ಅದು ಇಲಿಗಳು ಓಡಾಡ್ತಿರತ್ತೆ, ಆ ಇಲಿಗಳ ಕಾರಣದಿಂದಾಗಿ ವೈರಸ್ ಹರಡುತ್ತೆ. ಯಾರ್ದೋ ಮನೇಲಿ ಒಂದು ಇಲಿ ಸತ್ತು ಬೀಳುತ್ತೆ. ಇಲಿ ಸತ್ತು ಬಿದ್ರೆ ಆ ಮನೇಲಿ ಒಬ್ಬರಿಗೆ ಪ್ಲೇಗ್ ಬಂತು ಅಂತ ಅರ್ಥ. ಪ್ಲೇಗ್ ಬಂದ್ರೆ ತೊಡೆಯ ಸಂಧಿಯಲ್ಲಿ ನೋವು ಶುರುವಾಗುತ್ತೆ. ಆ ನೋವು ಎಷ್ಟು ಯಮಯಾತನೆ ಆಗುತ್ತೆ ಅಂತಂದ್ರೆ, ಚೀರಾಡ್ತಾ ಕೂಗಾಡ್ತಾ ಯಾರಿಗೆ ನೋವು ಬರುತ್ತಿರುತ್ತೋ ಆತ ಜೋರಾಗಿ ಚೀರಾಡ್ತಾ ಕೂಗಾಡ್ತಾನೆ, ಪ್ರಾಣ ಬಿಟ್ಟು ಬಿಡ್ತಾನೆ. ಒಬ್ಬ ಸತ್ರೆ ಮುಗಿಲಿಲ್ಲ, ಆತನ ಜೊತೆಯಲ್ಲಿದ್ದ ಮತ್ತೊಬ್ಬನಿಗೆ ಪ್ಲೇಗ್ ಹರಡ್ಕೊಳ್ಳುತ್ತೆ. ಇಡೀ ಮನೆ ಪ್ಲೇಗ್ ಮಯವಾಗಿ ಎಲ್ಲರೂ ಸಾಯೋವರೆಗೂ ಪ್ಲೇಗ್ ಬಿಡೋಲ್ಲ, ಊರಿಗೆ ಪ್ಲೇಗ್ ಹಬ್ಬುತ್ತೆ, ಊರೇ ನಿರ್ನಾಮ ಆಗತ್ತೆ. ಆಗ ಸರ್ಕಾರಗಳು ಕೇರ್ ತಗೊಳ್ಬೇಕು ಅಂತ ಜನರನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ಅವರಿಗೆ ಔಷಧಿ ಕೊಡಿಸ್ಬೇಕು. ಆದ್ರೆ ಬ್ರಿಟಿಷ್ ಸರ್ಕಾರಕ್ಕೆ ಅಷ್ಟೆಲ್ಲ ದರದಿರಲಿಲ್ಲ. ಜನ ಸತ್ರೆ ಬಹಳ ಸಂತೋಷ, ಆಡಳಿತ ಮಾಡೋದು ಸುಲಭ ಅಂತ ಬ್ರಿಟಿಷ್ ಸರ್ಕಾರ ಭಾವಿಸ್ತಿತ್ತು. ರ್ಯಾಂಡ್ ಅನ್ನೋ ಒಬ್ಬ ದುಷ್ಟ ಅಧಿಕಾರಿ ಪ್ಲೇಗ್ ರೋಗಕ್ಕೋಸ್ಕರ ನಿಯುಕ್ತನಾಗಿ ನಾಗಪುರಕ್ಕೆ ಬಂದ. ಆ ಭಾಗದಲ್ಲಿ ಯಾರ್ಯಾರಿಗೆ ಪ್ಲೇಗ್ ಬಂದಿದೆಯೋ ಅವ್ರನ್ನ ಮನೆಯಿಂದ ಹೊರಗೆ ಕರ್ಕೊಂಡು ಹೋಗ್ತಿದ್ದ. ಅವ್ರು ಉಪಯೋಗಿಸ್ತಾ ಇದ್ದ ಹಾಸಿಗೆಗಳನ್ನ, ಬಟ್ಟೆಗಳನ್ನ ಎಲ್ಲ ಸುಟ್ಟಾಕಿ, ಅದು ಸುಡ್ತಿರ್ಬೇಕಾದ್ರೆ ಯಾರಿಗೆ ಪ್ಲೇಗ್ ಬಂದಿದ್ಯೋ ಅವರನ್ನು ಕೂಡ ಬೆಂಕಿಯಲ್ಲಿ ಎಸೆದ್ಬಿಡ್ತಿದ್ದ. ಇಡೀ ಮಹಾರಾಷ್ಟ್ರ ಕಣ್ಣು ಮುಚ್ಕೊಂಡು ನೋಡ್ತಾ ಕೂತಿದ್ರೆ ಒಂದು ಮನೆಯ ಮೂವರು, ಅವರಪ್ಪ ಹರಿಕೀರ್ತನಕಾರರು, ಚಾಫೇಕರ್ ಸಹೋದರರು ಅಂತ ಅವರ ಹೆಸರು. ತಂದೆ ಹರಿಕೀರ್ತನೆ ಮಾಡ್ಕೊಂಡು ಊರೂರು ತಿರುಗಾಡ್ಕೊಳ್ತಾ ಇದ್ರು. ಇವರು ಕೂಡ ಆರಾಮಾಗಿದ್ರೆ ಹರಿಕೀರ್ತನೆ ಮಾಡ್ಕೊಂಡು ಸುಮ್ಮನೆ ಇರ್ಬೋದಿತ್ತು. ಆದ್ರೆ ರಾಷ್ಟ್ರದ ಕಿಚ್ಚು ಕಡಿಮೆ ಆಗಬೇಕಲ್ಲ. ಆ 3 ಜನ ಚಾಫೇಕರ್ ಸಹೋದರರು ನಿರ್ಧಾರ ಮಾಡಿದ್ರು, ನಮ್ಮಪ್ಪ ಹರಿಕೀರ್ತನೆ ಮಾಡ್ತಿದ್ದಾರೆ, ನಾವಿನ್ನು ಮುಂದೆ ಹರಿಕೀರ್ತನೆ ಮಾಡೋದು ಬೇಡ, ನಾವಿನ್ನು ಮುಂದೆ ಭಾರತ ಮಾತೆಯ ಕೀರ್ತನೆ ಮಾಡೋಣ ಅಂತ ಹಳ್ಳಿಗೂ ಹೋಗಿ ಭಾರತ ಮಾತೆಯ ಯಶೋಗಾನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹಳ್ಳಿಯಲ್ಲೂ ಜನರಿಗೆ ಸ್ಫೂರ್ತಿಯನ್ನು ತುಂಬಿದ್ರು, ಚೇತನವಾಗಿ ನಿಂತರು. ಆದ್ರೆ ಒಂದಿನ ನಿರ್ಧಾರ ಮಾಡಿದ್ರು, ರ್ಯಾಂಡ್ನ ದುಷ್ಟತನ ಏನ್ ಮಾಡಿದ್ರು ಕೊನೆಯಾಗಲ್ಲ, ಅವನ ದುಷ್ಟತನ ಕೊನೆಯಾಗಬೇಕು ಅಂದ್ರೆ ಅದು ಅವನ ಸಾವಿನಿಂದ ಮಾತ್ರ ಸಾಧ್ಯ ಅಂತ. 3 ಜನ ಅಣ್ಣ ತಮ್ಮಂದಿರು ಒಂದೇ ದಿನ ನಿರ್ಧಾರ ಮಾಡಿ ಆ ರ್ಯಾಂಡ್ ಅನ್ನೋ ದುಷ್ಟನ ನಡು ರಾತ್ರಿಯಲ್ಲಿ ನಾಗ್ಪುರದಲ್ಲಿ ಕೊಂದು ಹಾಕಿದ್ರು. ರ್ಯಾಂಡ್ ಕೊಂದಾಯ್ತು, ಇಡೀ ಬ್ರಿಟಿಷ್ ವ್ಯವಸ್ಥೆಯ ತಲ್ಲಣಗೊಂಡು ಬಿಡ್ತು. ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನ ನಡು ರಾತ್ರಿಯಲ್ಲಿ ಕೊಂದು ಹಾಕಿದವ್ರು ಯಾರು ಅಂತ ಹುಡುಕಾಡ್ಲಿಕ್ಕೆ ಶುರು ಮಾಡಿದ್ರೆ, ಗಣೇಶ್ ಶಂಕರ ದ್ರವಿಡ ಅನ್ನೋ ಒಬ್ಬ ಗೆಳೆಯ ಮೋಸ ಮಾಡಿದ್ರು. ಪರಿಣಾಮವಾಗಿ ಚಾಫೇಕರ್ರ 2 ಹಿರಿಯ ಸಹೋದರರು ಸಿಕ್ಬಿದ್ರು, ಬಾಲಕೃಷ್ಣ ಮತ್ತು ವಾಸುದೇವ. ಆ ಇಬ್ಬರನ್ನ ಬ್ರಿಟಿಷ್ ಸರ್ಕಾರ ನೇಣಿಗೇರಿಸಬೇಕು ಅಂತ ನಿರ್ಧಾರ ಮಾಡಬೇಕಾದ್ರೆ, ಆ ಚಾಫೇಕರ್ ಸಹೋದರರ ಮನೆಯಲ್ಲಿ ಕಿರಿಯ ಸಹೋದರ ಇದ್ನಲ್ಲ, ಇನ್ನೂ ಸಿಕ್ಕು ಬಿದ್ದಿರಲಿಲ್ಲ. ಅವನು ನೇರವಾಗಿ ಒಂದು ರಾತ್ರಿ ಗಣೇಶ್ ಶಂಕರ್ ದ್ರವಿಡನ ಮನೆ ಬಾಗಿಲು ಬಡ್ದ. ಗಣೇಶ್ ಶಂಕರ್ ದ್ರವಿಡ ಹೊರಗೆ ಬಂದ್ರೆ ಅವನನ್ನು ಕರ್ಕೊಂಡೋಗಿ ಎಲ್ಲಿ ರ್ಯಾಂಡ್ನ ಹತ್ಯೆ ಮಾಡಲಾಗಿತ್ತೋ ಅದೇ ಜಾಗದಲ್ಲಿ
ಕ್ಷಣದಲ್ಲಿ ಅವನನ್ನು ಮುಗಿಸ್ತಾ ಹೇಳ್ತಾನೆ, ಈ ದೇಶದಲ್ಲಿ ಯಾರು ಮೋಸ ಮಾಡ್ತಾರೋ ಅವರಿಗೆ ಇದೇ ಶಾಸ್ತಿ ಕಾದಿದೆ ಅನ್ನೋದರ ಎಚ್ಚರಿಕೆ ಕೊಡ್ಲಿಕ್ಕೋಸ್ಕರ ಈ ಕೆಲಸ ಮಾಡಿದ್ದೀನಿ. ಒಂದೇ ಮನೆಯ 3 ಜನ ಅಣ್ಣ ತಮ್ಮಂದರನ್ನ ಬ್ರಿಟಿಷರು ಹಿಡ್ಕೊಂಡು ಒಂದೇ ದಿನ ನೇಣಿಗೇರಿಸ್ಬಿಟ್ರು. ಇಡೀ ದೇಶ ತಲ್ಲಣಿಸ್ತು. ಆದ್ರೆ ಯಾರು ಚಾಫೇಕರ್ ಸಹೋದರರ ಬಗ್ಗೆ ಒಂದು ಒಳ್ಳೆ ಮಾತಾಡ್ಲಿಕ್ಕೆ ಸಿದ್ಧರಿಲ್ಲ. ಒಂದು ಪತ್ರಿಕೆ ಬರೀತು, ರ್ಯಾಂಡನನ್ನ ಕೊಲೆ ಮಾಡಿದ್ದಕ್ಕೋಸ್ಕರ ಚಾಫೇಕರ್ ಸಹೋದರರಿಗೆ ಶಾಸ್ತಿ ಆಗಿದೆ, ನೇಣಾಗಿದೆ ಅಂತ. ಆಗ ಈ ಮಹಾಪುರುಷ ಸಾವರ್ಕರ್ಗೆ, ವಿನಾಯಕ ದಾಮೋದರ ಸಾವರ್ಕರ್ಗೆ 8 ವರ್ಷ. ಆ ಪತ್ರಿಕೆ ತಂದು ಓದ್ತಿರುವಂತ ಹುಡುಗನ ಕಣ್ಣಲ್ಲಿ ನೀರು ಬಂತು. ಅಯ್ಯೋ, ಶಿವ ತ್ರಿಪುರನ ಸಂಹಾರ ಮಾಡ್ದ ಅಂತ ಹೇಳ್ತಾರೆ, ಕೃಷ್ಣ ಕಂಸನ ಹತ್ಯೆ ಮಾಡ್ದ ಅಂತ ಹೇಳ್ತಾರೆ. ಹಾಗಿದ್ಮೇಲೆ ಚಾಫೇಕರ್ ಸಹೋದರರು ರ್ಯಾಂಡನ ಹತ್ಯೆ ಮಾಡಿದ್ರು, ರ್ಯಾಂಡನ ಸಂಹಾರ ಮಾಡಿದ್ರು ಅಂತ ಹೇಳ್ಬೇಕೆ ಹೊರತು ರ್ಯಾಂಡನ ಕೊಲೆ ಮಾಡಿದ್ರು ಅಂತ ಹೇಳೋದು ತಪ್ಪಲ್ವಾ ಅಂತ ಅಪ್ಪನ ಮುಂದೆ ಪೇಪರ್ ಹಿಡಿದು ಕೇಳ್ದ. ಅಪ್ಪನಿಗೆ ಆಶ್ಚರ್ಯ ಆಯ್ತು, ಸುಮ್ಮನಾದ್ರೂ ಮಾತಾಡ್ಲಿಲ್ಲ. ಆದ್ರೆ ಹುಡುಗನ ಮನಸ್ಸು ಕೇಳಲಿಲ್ಲ. ಹೋಗಿ ಭಾರತ ಮಾತೆ ಮುಂದೆ ಕುಳಿತುಕೊಂಡು ಪ್ರಮಾಣ ಮಾಡ್ದ. ಅಮ್ಮ, ಚಾಫೇಕರ್ ಸಹೋದರರು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣ ಕೊಟ್ರು. ಸ್ವಾತಂತ್ರ್ಯ ಬರಬೇಕು ಅಂತ ಮನಸ್ಸಿನಲ್ಲಿತ್ತು, ಆದ್ರೆ ಸ್ವಾತಂತ್ರ್ಯ ನೋಡೋ ಭಾಗ್ಯ ಅವರಲ್ಲಿರ್ಲಿಲ್ಲ. ಆದ್ರೆ ನಾನು ಪ್ರಮಾಣ ಮಾಡ್ತೀನಿ, ನಿನ್ನ ಮಗುವಾಗಿ ನಾನು ಪ್ರಮಾಣ ಮಾಡ್ತೀನಿ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡ್ತೀನಿ, ಸ್ವಾತಂತ್ರ್ಯ ಬರೋವರೆಗೂ ನಾನು ಜೀವಂತವಾಗಿರ್ತೀನಿ ಅಂತ ಪ್ರಮಾಣ ಮಾಡಿ ಸುಮ್ಮನೆ ಆಗ್ಲಿಲ್ಲ. 8 ವರ್ಷದ ಹುಡುಗ ತನ್ನ ಗೆಳೆಯರನ್ನೆಲ್ಲ ಸೇರಿಸ್ಕೊಂಡು ಮಿತ್ರಮೇಳ ಅನ್ನೋ ಒಂದು ಸಂಘಟನೆ ಕಟ್ಟದ. ಆ ಮಿತ್ರಮೇಳದ ಮೂಲಕ ಶಿವಾಜಿಯ ಕಥನಗಳನ್ನ, ರಾಣಾ ಪ್ರತಾಪ್ ಸಿಂಹರ ಕಥನಗಳನ್ನ ಮಕ್ಕಳಿಗೆ ಹೇಳಲಿಕ್ಕೆ ಶುರು ಮಾಡ್ದ. ಮಕ್ಕಳು ಸ್ಫೂರ್ತಿಯಿಂದ ಉತ್ತೇಜಿತರಾಗ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಆ ಉತ್ತೇಜಿತರಾದ ಮಕ್ಕಳನ್ನ ಸೇರಿಸ್ಕೊಂಡು ಅಭಿನವ ಭಾರತ ಅನ್ನೋ ಗುಪ್ತ ಕ್ರಾಂತಿಕಾರಿ ಸಂಸ್ಥೆ ಕಟ್ಟದ. ಈ ಅಭಿನವ ಭಾರತ ಅನ್ನೋ ಗುಪ್ತ ಕ್ರಾಂತಿಕಾರಿ ಸಂಸ್ಥೆ, ಅದರಲ್ಲಿ ಸಾವರ್ಕರ್ ಎಲ್ಲ ಯುವಕರಿಗೂ ಲಾಠಿನ್ ತಿರುಗಿಸೋದು ಹೇಗೆ, ಕತ್ತಿನ ಜಲ್ಪಿಸೋದು ಹೇಗೆ, ಪಿಸ್ತೂಲ್ ಹಿಡ್ಕೊಂಡು ಶೂಟ್ ಮಾಡೋದು ಹೇಗೆ, ಕೋವಿಯನ್ನು ಬಳಸೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತಿದ್ರು. ಈ ದೇಶದ ಮೊಟ್ಟ ಮೊದಲ ಕ್ರಾಂತಿಕಾರಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಏನಾದ್ರೂ ಇದ್ರೆ ಅದು ಸಾವರ್ಕರ್ ಕಟ್ಟಿದ ಅಭಿನವ ಭಾರತ ಸಂಸ್ಥೆ. ಸಾವರ್ಕರ್ ಶಾಲೆಗೆ ಹೋದ್ರೆ ಶಾಲೆಯಲ್ಲಿ ಕ್ರಾಂತಿಕಾರಿಗಳ ಪಡೆಗಳ ನಿರ್ಮಾಣ ಆಗ್ತಿತ್ತು. ಸಾವರ್ಕರ್ ಕಾಲೇಜಿಗೆ ಹೋದ್ರು, ಕಾಲೇಜಿನಲ್ಲಿ ಕ್ರಾಂತಿಕಾರಿಗಳ ಪಡೆ ನಿರ್ಮಾಣ ಆಯ್ತು. ಸಾವರ್ಕರ್ ಹಾಸ್ಟೆಲ್ಗೆ ಬಂದ್ರೆ ಹಾಸ್ಟೆಲಲ್ಲೂ ಕ್ರಾಂತಿಕಾರಿಗಳ ಪಡೆಗಳ ನಿರ್ಮಾಣ ಆಯ್ತು. ಮೇಷ್ಟ್ರುಗಳಿಗೆ ಪೀಕಲಾಟ, ಹೆಡ್ ಮಾಸ್ಟರ್ಗೆ ತಲೆನೋವು. ಸಾವರ್ಕರ್ ಎಲ್ಲಿಗೆ ಹೋಗ್ತಾರೋ ಅಲ್ಲಿಂದ ಸಾವರ್ಕರ್ನ ಓಡಿಸೋ ಕೆಲಸ ಶುರುವಾಯ್ತು. ಸಾವರ್ಕರ್ ಸ್ಕೂಲಿಂದ ಓಡಿಸಲ್ಪಟ್ರು, ಸಾವರ್ಕರ್ ಕಾಲೇಜಿಂದ ಓಡಿಸಲ್ಪಟ್ರು, ಸಾವರ್ಕರ್ ಹಾಸ್ಟೆಲ್ ಇಂದ ಓಡಿಸಲ್ಪಟ್ರು. ಓಡಿಸಿದ್ದಕ್ಕೆ ಕಾರಣ ಕೊಡ್ತಾರೆ, ಸಾವರ್ಕರ್ ದೇಶ ಪ್ರೇಮಿಯಾಗಿರೋದ್ರಿಂದ ಇವರನ್ನ ನಾವು ಶಾಲಾ ಕಾಲೇಜುಗಳಿಂದ ಓಡಿಸ್ತಿದ್ದೀವಿ. ಎಂತ ಹೆಮ್ಮೆ ನೋಡಿ ಆ ಯುವಕನಿಗೆ. ದೇಶ ಪ್ರೇಮವೇ ಒಂದು ಆಪಾದನೆ ಅಂತ ಅವರನ್ನ ಕಾಲೇಜಿಂದ ಶಾಲೆಯಿಂದ ಓಡಿಸೋ ಪ್ರಮೇಯ ಬಂತು. ಆದ್ರೆ ಸಾವರ್ಕರ್ ತಮ್ಮ ಆ ಛಾಪನ್ನು ಎಲ್ಲೂ ಬಿಟ್ಟಿರಲಿಲ್ಲ. ಒಬ್ಬ ಹುಡುಗ, ಅವನ ಹೆಸರು ಆಬಾ ಪಾಂಗ್ಳೆ ಅಂತ. ಅವನು ಹೆಳವನಾಗಿದ್ದ. ಕೈಯಿಂದ ನಡಿಲಿಕ್ಕಾಗೋದಿಲ್ಲ, ಕಾಲಿಂದ ನಡಿಲಿಕ್ಕಾಗೋದಿಲ್ಲ, ಕೈಯಿಂದ ಓಡಾಡ್ಲಿಕ್ಕಾಗೋದಿಲ್ಲ, ಏನೂ ಕೆಲಸ ಮಾಡ್ಲಿಕ್ಕಾಗೋದಿಲ್ಲ ಅಂತ ಹೆಳವನಿಗೆ ಒಂದು ಅದ್ಭುತವಾದ ಟ್ಯಾಲೆಂಟ್ ಇತ್ತು. ಆತ ರಸ್ತೆಯಲ್ಲಿ ಆಚೆ ಬದಿ ಈಚೆ ಬದಿ ಓಡಾಡ್ತಾ ಇರುವಂತ ಹುಡುಗಿಯರನ್ನ ಚುಡಾಯಿಸುವ ಕೆಲಸ ಮಾಡ್ತಿದ್ದ. ಹಾಗೆ ಚುಡಾಯಿಸ್ಬೇಕಾದ್ರೆ ಒಳ್ಳೊಳ್ಳೆ ಕವನಗಳನ್ನು ಬರಿತಿದ್ದ. ಸಾವರ್ಕರ್ಗೆ ಬಹಳ ಆನಂದ ಆಯ್ತು, ಎಷ್ಟು ಸುಂದರವಾದ ಕವನಗಳನ್ನು ಬರೀತಾನೆ. ಇವನು ಹುಡುಗಿಯರನ್ನ ಚುಡಾಯಿಸಿಕೊಂಡು ಕವನ ಬರೆಯೋದನ್ನ ಬಿಟ್ಟು ಭಾರತ ಮಾತೆಯನ್ನು ವರ್ಣಿಸಿ ಕವನ ಬರಲಿಕ್ಕೆ ಶುರು ಮಾಡಿದ್ರೆ ಅದ್ಭುತವಾದ ಕವಿ ಆಗ್ಬಿಡ್ತಾನೆ ಅಂತ ನಿರ್ಧಾರ ಮಾಡಿ ಒಂದಿನ ತಾವಿದ್ದ ಕೋಣೆಗೆ ಆಬಾ ಪಾಂಗ್ಳೆ ಅನ್ನೋ ಆ ಹುಡುಗನ್ನ ಕರೆದ್ರು. ಆ ಹುಡುಗ ಸಾವರ್ಕರ್ ಮುಂದೆ ಹೋಗಿ ನಿಂತ. ಸಾವರ್ಕರ್ ಮಾತು ಶುರುವಾಯ್ತು. ಅವರ ಮಾತಿನಲ್ಲಿ ಎಷ್ಟು ತಾಕತ್ತಿತ್ತು ಅಂತಂದ್ರೆ, ಅವರು ಭಾರತದ ವರ್ಣನೆ ಮಾಡಬೇಕಾದ್ರೆ ಆಬಾ ಪಾಂಗ್ಳೆ ಕಣ್ಣಲ್ಲಿ ನೀರು ಬರ್ಲಿಕ್ಕೆ ಶುರುವಾಯ್ತು. ಸಾವರ್ಕರ್ ಮಾತಾಡ್ತಾ ಮಾತಾಡ್ತಾ ಹೇಳ್ತಾರೆ, ಅಯ್ಯೋ ಆಬಾ, ನಾನು ನೀನು ಎಷ್ಟು ಸಮಯ ವ್ಯರ್ಥ ಮಾಡ್ತೀವಿ, ಈ ದೇಶದಲ್ಲಿ ಮಾಡಬೇಕಾಗಿರೋ ಕೆಲಸ ಎಷ್ಟಿದೆ, ಆದ್ರೂ ನಾವು ಹುಡುಗಿರ್ ಚುಡಾಯಿಸ್ಕೊಂಡಿದ್ದೀವಲ್ಲ ಆಬಾ, ನಾವು ಮಾಡೋದು ಸರಿನಾ? ಸಾವರ್ಕರ್ ಮುಂದೆ ಆಬಾ ಪ್ರಮಾಣ ಮಾಡ್ತಾನೆ, ಸಾವರ್ಕರ್ ಜಿ ಇದೇ ಕೊನೆಯ ಸಲ, ಇನ್ನು ಮುಂದೆ ಹುಡುಗಿಯನ್ನು ಚುಡಾಯಿಸೋ ಕೆಲಸ ನಾನು ಮಾಡೋಲ್ಲ. ಇನ್ನು ಮುಂದೆ ನಾನು ತಾಯಿ ಭಾರತೀಯ ವರ್ಣನೆ ಮಾತ್ರ ಮಾಡ್ತೀನಿ. ಈ ದೇಶದ ಜನರಲ್ಲಿ ಲಾವಣಿಗಳ ಮೂಲಕ ಕ್ರಾಂತಿಯ ಸ್ಫೂರ್ತಿ ಉಕ್ಕಿಸ್ತೇನೆ ಸಾವರ್ಕರ್ ಜಿ ಅಂತ ನಿರ್ಧಾರ ಮಾಡ್ದ. ಆ ನಿರ್ಧಾರ ಎಷ್ಟು ಗಟ್ಟಿಯಾಗಿತ್ತು ಅಂತಂದ್ರೆ, ಗಣೇಶೋತ್ಸವಗಳಲ್ಲಿ ಸಾವರ್ಕರ್ ಅದೇ ಆಬಾ ಪಾಂಗ್ಳೆ ಬರೆದಂತ ಶಿವಾಜಿಯ ಲಾವಣಿಗಳನ್ನ ಎದೆಯುಬ್ಬಿಸಿ ಹಾಡ್ಕೊಂಡು ಹೋಗ್ತಿದ್ರು. ಸ್ವಾತಂತ್ರ್ಯದ ಗೀತೆಗಳನ್ನ, ಅದೇ ಆಬಾ ಬರೆದಂತ ಸ್ವಾತಂತ್ರ್ಯದ ಗೀತೆಗಳನ್ನ ಹೆಮ್ಮೆಯಿಂದ ಸಾವರ್ಕರ್ ಹೇಳ್ಕೊಂಡು ಆ ಗಣೇಶೋತ್ಸವಗಳಲ್ಲಿ, ಶಿವಾಜಿ ಉತ್ಸವಗಳಲ್ಲಿ ಹೆಮ್ಮೆಯಿಂದ ತಿರುಗಾಡ್ತಿದ್ರು. ಅದೇ ಆಬಾ ಪಾಂಗ್ಳೆಯನ್ನ ಇವತ್ತು ಮಹಾರಾಷ್ಟ್ರ ಸ್ವಾತಂತ್ರ್ಯ ಕವಿ ಗೋವಿಂದ ಅಂತ ಗುರುತಿಸುತ್ತೆ. ಅದು ಸಾವರ್ಕರ್ ತಾಕತ್ತು.
ಆದ್ರೆ ಸಾವರ್ಕರ್ಗೆ ಬೇಸರ ಬರ್ಲಿಕ್ಕೆ ಶುರುವಾಯ್ತು. ಎಷ್ಟು ದಿನ ಅಂತ ಈ ದೇಶದಲ್ಲೇ ಹೋರಾಟ ಮಾಡೋದು? ಬ್ರಿಟಿಷರು ಲಂಡನ್ ನಿಂದ ಭಾರತಕ್ಕೆ ಬಂದು ಭಾರತದಲ್ಲಿ ಕ್ರಾಂತಿ ಕಾರ್ಯ ಮಾಡ್ತಾರೆ. ಹಾಗಿದ್ಮೇಲೆ ನಾನು ಭಾರತದಲ್ಲಿದ್ದು ಬ್ರಿಟಿಷರ ವಿರುದ್ಧ ಹೋರಾಡಿದ್ರೆ ಉಪಯೋಗ ಇಲ್ಲ. ನಾನು ಭಾರತದಿಂದ ಲಂಡನ್ನಿಗೆ ಹೋಗ್ಬೇಕು, ಲಂಡನ್ ನಲ್ಲಿ ಕ್ರಾಂತಿ ಕಾರ್ಯ ಮಾಡಬೇಕು ನಿರ್ಧಾರ ಮಾಡಿದ್ರು. ಅವರಿಗೆ ಪುಣ್ಯವಶಾತ್ ಸ್ಕಾಲರ್ಶಿಪ್ ಸಿಕ್ತು. ವರ್ಷಕ್ಕೆ 400 ರೂಪಾಯಿ ಸ್ಕಾಲರ್ಶಿಪ್ ಪಡ್ಕೊಂಡಂತ ಸಾವರ್ಕರ್ ಲಂಡನ್ನಿಗೆ ಹೋದ್ರು. ಲಂಡನ್ ನಲ್ಲಿ ಭಾರತ ಭವನದಲ್ಲಿ ಶ್ಯಾಮ್ಜಿ ಕೃಷ್ಣ ಪ್ರಸಾದ್ ಶರ್ಮರೊಂದಿಗೆ ಉಳಿಲಿಕ್ಕೆ ಶುರು ಮಾಡಿದ್ರು. ಅವರ ಉದ್ದೇಶ ಸ್ಪಷ್ಟವಾಗಿತ್ತು. ಭಾರತದಿಂದ ಲಂಡನ್ನಿಗೆ ವಿದ್ಯಾರ್ಥಿಗಳು ಓದ್ಲಿಕ್ಕೆ ಹೋಗ್ತಾರೆ. ಗಾಂಧೀಜಿ ಬ್ಯಾರಿಸ್ಟರ್ ಆಗ್ಲಿಕ್ಕೆ ಅಂತ ಲಂಡನ್ನಿಗೆ ಹೋಗಿದ್ರು. ನೆಹರು ಬ್ಯಾರಿಸ್ಟರ್ ಆಗಬೇಕು ಅಂತ ಲಂಡನ್ನಿಗೆ ಹೋಗಿದ್ರು. ಮೊಹಮ್ಮದ್ ಅಲಿ ಜಿನ್ನಾ ಬ್ಯಾರಿಸ್ಟರ್ ಆಗಬೇಕು ಅಂತ ಲಂಡನ್ನಿಗೆ ಹೋಗಿದ್ರು. ಹಾಗೆ ನೂರಾರು ಜನ ಲಂಡನ್ನಿಗೆ ಹೋಗಿ ಲಂಡನ್ ಅಲ್ಲಿ ಅಧ್ಯಯನ ಮಾಡ್ತಾರೆ. ಅಂಥವ್ರನ್ನೆಲ್ಲ ಸೇರಿಸಬೇಕು, ಅವರಲ್ಲಿ ಕ್ರಾಂತಿಯ ಸ್ಫೂರ್ತಿಯನ್ನು ಉಕ್ಕಿಸಿ ಅವ್ರ ಮೂಲಕ ಲಂಡನ್ ನಲ್ಲೇ ಕ್ರಾಂತಿ ಮಾಡಿಸಬೇಕು ಅಂತ ಸ್ಪಷ್ಟವಾದ ನಿರ್ಧಾರದೊಂದಿಗೆ ಹೋದ ಏಕೈಕ ಯುವಕ ಸಾವರ್ಕರ್. ಹೋದ ನಂತರ ಎಲ್ಲ ಕಾಲೇಜುಗಳಿಗೆ ಹೋಗಿ ಅಲ್ಲಿರೋ ಭಾರತೀಯ ಹುಡುಗರ ಮುಂದೆ ಎಲ್ಲ ಕೈ ಮುಕ್ಕೊಂಡು ಸಾವರ್ಕರ್ ಕೇಳ್ತಿದ್ರು, ನೋಡಿ ನಾನು ಭಾರತದಿಂದ ಬಂದಿದ್ದೀನಿ, ಭಾರತದ ಬಗ್ಗೆ ನಿಮಗೆ 4 ಮಾತು ಹೇಳಬೇಕು ಅಂತ ಆಸೆ, ನೀವೆಲ್ಲ ಭಾರತ ಭವನಕ್ಕೆ ಒಂದಿನ ಬರ್ಲಿಕ್ಕೆ ಸಾಧ್ಯ ಆಗತ್ತಾ ಅಂತ ಕೇಳ್ತಿದ್ರು. ಮೊದಲೆಲ್ಲ ಭಾರತದಿಂದ ಹೋದಂತ ಶ್ರೀಮಂತ ಯುವಕರು ಉಡಾಫೆಯ ಮಾತನಾಡಿದ್ರೆ, ಒಂದಿನ ಯಾರೋ ಒಬ್ಬ ಹೇಳ್ದ, ತುಂಬಾ ಗೋಗರಿತ ನೀವು, ಒಂದಿನ ಹೋಗಿ ಬಂದ್ಬಿಡೋಣ ಅಂತ ನಿರ್ಧಾರ ಮಾಡಿ ಎಲ್ಲರೂ ಸೇರಿ ಒಂದು ಭಾನುವಾರದ ದಿನ ಸಾವರ್ಕರ್ ಭಾಷಣ ಕೇಳಲಿಕ್ಕೆ ಬಂದ್ರು. ಸಾವರ್ಕರ್ ನನ್ನ ಭಾರತದ ಬಗ್ಗೆ, ಸಾವರ್ಕರ್ ನಿಮ್ಮ ಭಾರತದ ಬಗ್ಗೆ, ಅವರೆಲ್ಲರ ಭಾರತದ ಬಗ್ಗೆ ಸಾವರ್ಕರ್ ಹೆಮ್ಮೆಯಿಂದ ಕಣ್ಣೀರಿಳಿಸಿ ಮಾತಾಡ್ತಿದ್ರೆ ಎದುರಿಗಿದ್ದ ಬ್ಯಾರಿಸ್ಟರ್ ಆಗ್ಬೇಕು ಅಂತ ಬಂದಿದ್ದ ಶ್ರೀಮಂತ ಯುವಕರ ಕಂಗಳಲ್ಲಿ ನೀರು ಬಂದ್ಬಿಡ್ತು. ಒಬ್ಬ ಯುವಕ ಎದ್ದು ನಿಂತು ಕೇಳ್ತಾನಂತೆ, ಸಾವರ್ಕರ್ಜಿ ನೀವು ನಮಗೆ ಭಾನುವಾರ ಮಾತ್ರ ಬನ್ನಿ ಅಂತ ಯಾಕೆ ಹೇಳ್ತೀರಾ? ಶನಿವಾರನೂ ನಮ್ಗೆ ಏನೂ ಕೆಲಸ ಇರೋಲ್ಲ, ಸುಮ್ಮನೆ ತಿರುಗಾಡ್ಕೊಂಡಿರ್ತೀವಿ, ನೀವ್ಯಾಕೆ ಶನಿವಾರನೂ ನಮ್ಗೊಂದು ಭಾಷಣ ಮಾಡಬಾರ್ದು ಅಂತ ಕೇಳಿದ್ರಂತೆ. ಸಾವರ್ಕರ್ ಬಂದ ಕೆಲಸ ಅರ್ಧ ಭಾಗ ಮುಗಿದೋಯ್ತು. ಸಾವರ್ಕರ್ ಹೀಗೆ ಭಾಷಣ ಮಾಡ್ತಿರ್ಬೇಕಾದ್ರೆ ಸಾವರ್ಕರ್ ಒಂದು ಅದ್ಭುತವಾದ ಪರಿಚಯ ಆಯ್ತು. ಆ ಪರಿಚಯ ಮದನ್ ಲಾಲ್ ಧಿಂಗ್ರಾ ಅನ್ನೋದು. ಪಂಜಾಬಿನಿಂದ ಹೋಗಿದ್ದಂತ ಹುಡುಗ, ಮನೆಯಲ್ಲಿ ಎಷ್ಟು ಆಸ್ತಿ ಇತ್ತು ಅಂದ್ರೆ ಅವನ ಮಕ್ಕಳು ಮೊಮ್ಮಕ್ಕಳು ಕೂಡ ಕೆಲಸ ಮಾಡದೆ ಆರಾಮಾಗಿ ಊಟ ಮಾಡ್ಬೋದಿತ್ತು, ಅಷ್ಟು ಆಸ್ತಿ ಇತ್ತು. ಅವನೊಂದು ಖಯಾಲಿ, ನಾನು BE ಮಾಡಬೇಕು ಅಂತ ಆಗತ್ತಪ್ಪ ಅನ್ಬಿಟ್ರು. ಮದನ್ ಲಾಲ್ ಧಿಂಗ್ರಾ ಎಂತ ಶಕ್ತಿವಂತ ಅಂತಂದ್ರೆ ಬೇರೆ ಯಾರಾದ್ರೂ ಈ ಮಾತನಾಡಿದ್ರೆ ಕೊಂದೇ ಬಿಡ್ತಿದ್ದ. ಸಾವರ್ಕರ್ಜಿ ಈ ಮಾತನಾಡಿದ್ದಕ್ಕೆ ಅವನಿಗೆ ಕೋಪ ಬಂತು. ಆ ಕೋಪವನ್ನು ಅದ್ಮಿಟ್ಕೊಂಡು ಹೊರಟೇ ಬಿಟ್ಟ. ಮಾರನೇ ದಿನ ಸಾವರ್ಕರ್ ಭಾಷಣ ನಡೀತಾ ಇರಬೇಕಾದ್ರೆ ದುಡು ನಡ್ಕೊಂಡು ಬಂದು ಎದ್ದು ನಿಂತ್ಕೊಂಡು ಹೇಳ್ತಾನೆ, ಸಾವರ್ಕರ್ಜಿ ಭಾಷಣ ನಿಲ್ಲಿಸಿ ಸಾಕು, ಎಷ್ಟು ದಿನ ಅಂತ ಭಾಷಣ ಮಾಡ್ತೀರಾ? ಈ ಜನ ಬರೀ ನಿಮ್ ಭಾಷಣ ಕೇಳ್ತಾರೆ, ಭಾಷಣ ಚೆನ್ನಾಗಿತ್ತು ಅಂತೇಳಿ ಎದ್ದು ಹೋಗ್ತಾರೆ, ಆದ್ರೆ ನಾನೊಬ್ಬನೇ ಕೆಲಸ ಮಾಡ್ಲಿಕ್ಕೆ ಸಿದ್ಧನಿರೋನು, ನಿಮ್ಮ ಹತ್ರ ತಾಕತ್ತಿದ್ರೆ ನನಗೊಂದು ಕೆಲಸ ಕೊಡಿ, ಕೆಲಸ ಮಾಡಿ ತೋರಿಸ್ತೀನಿ ಅಂತಂದ ಮದನ್ ಲಾಲ್ ಧಿಂಗ್ರಾ. ಪಕ್ಕದಲ್ಲಿದ್ದವರೆಲ್ಲ ಜೋರಾಗಿ ನಕ್ಬಿಟ್ರು. ಕನ್ನಡಿ ಮುಂದೆ ನಿಂತ್ಕೊಂಡ್ರೆ 3/4 ಗಂಟೆ ಬೇಕು ನಿನಗೆ ಹೊರಗೆ ಬರ್ಲಿಕ್ಕೆ, ನಿನ್ನಂಥವ್ನು ಏನ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅಂತ ಜೋರಾಗಿ ನಕ್ಬಿಟ್ರು. ಮದನ್ ಲಾಲ್ ಧಿಂಗ್ರಾಗ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅಕ್ಕಪಕ್ಕ ನೋಡ್ದ, ಒಂದು ಮೊಳೆ ಬಿದ್ದಿತ್ತು. ಆ ಮೊಳೆ ತಗೊಂಡ ಎಲ್ರಿಗೂ ಹೇಳ್ತಾನೆ, ನಾನು ಪಂಜಾಬಿನ ಹುಡುಗ, ನನ್ನ ರಕ್ತ ಯಾವಾಗ್ಲೂ ಕುದಿತಾ ಇರುತ್ತೆ, ಆ ಕುದಿಯೋ ರಕ್ತ ನಿಮ್ಗೆ ತೋರಿಸ್ತೀನಿ ಇರಿ ಅಂತಂದವನೇ ಎಲ್ರ ಮುಂದೆ ಕೈಯನ್ನ ಹಿಡ್ಕೊಂಡು ಆ ಕೈಯನ್ನ ಮೊಳೆ ತಗೊಂಡು ತನ್ನ ಅಂಗೈ ಚುಚ್ಕೊಳ್ಳಿಕ್ ಶುರು ಮಾಡ್ದ. ಮೊಳೆ ಅಂಗೈಯಿಂದ ಈ ಭಾಗದಿಂದ ಹೊರಗೆ ಬಂತು. ಆ ಮೊಳೆಯ ತುದಿಯಿಂದ ರಕ್ತ ಟಪ 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 ಅಂತ ಕೆಳಗೆ ಉದುರ್ಲಿಕ್ಕೆ ಶುರುವಾಯ್ತು. ಮದನ್ ಲಾಲ್ ಧಿಂಗ್ರಾ ಕಣ್ಣಲ್ಲಿ ಮಾತ್ರ ನೀರೇ ಬರ್ಲಿಲ್ಲ. ಆತ ರಕ್ತವನ್ನು ನೋಡ್ತಾ ಜೋರಾಗಿ ಗಹಗಹಿಸಿ ಹೇಳ್ತಾನೆ, ನೋಡ್ರೋ ನನ್ನ ರಕ್ತ ಹೇಗ್ ಕುದಿತಾ ಇದೆ ನೋಡ್ರೋ ಅಂತ ತೋರಿಸ್ತಿದ್ದಾನೆ. ಎಲ್ಲರೂ ಅವಕ್ಕಾಗಿ ಮದನ್ ಲಾಲ್ ಧಿಂಗ್ರಾ ಕೈ ನೋಡ್ಕೊಂಡು ಸುಮ್ಮನೆ ಇದ್ಬಿಟ್ರು. ವೇದಿಕೆ ಮೇಲಿದ್ದ ಸಾವರ್ಕರ್ ಓಡ್ ಬಂದು ಮದನ್ ಲಾಲ್ ಧಿಂಗ್ರಾ ಕೈಯಲ್ಲಿರೋ ಮೊಳೆ ತೆಗೆದು ಒಂದಷ್ಟು ಆಯಿಂಟ್ಮೆಂಟ್ ಹಾಕಿ ಆರೈಕೆ ಮಾಡಿ ಮನೆಗೆ ಕಳಿಸ್ಕೊಟ್ರು. ಮನಸ್ಸಲ್ಲಿ ತುಂಬಾ ಆನಂದ ಆಗ್ತಿತ್ತು ಅವರಿಗೆ. ಇನ್ನೊಂದು 4 ದಿನ ಏನು ಬರಲ್ಲ, ಗಾಯ ಗುಣ ಆಗೋರ್ಗು ಈ ಕಡೆ ತಲೆ ಹಾಕು ಮಲಗಲ್ಲ ಅಂತ ಅಂದ್ಕೊಂಡಿದ್ರು. ಆದ್ರೆ ಮಾರನೇ ದಿನ ಸಾವರ್ಕರ್ ಬೆಳಗ್ಗೆ ಬೇಗ ಎದ್ದು ಮುಖ ತೊಳೆಯೋ ವೇಳೆಗೆ ಮದನ್ ಲಾಲ್ ಧಿಂಗ್ರಾ ಹಾಜರಾದ. ಸಾವರ್ಕರ್ಜಿ ಮರ್ತು ಬಿಟ್ರ, ನಿನ್ನೆ ತಾನೇ ಒಂದು ಕೆಲಸ ಕೊಡಿ ಅಂತ ಕೇಳಿದ್ದೆ, ನೀವೇನು ಕೆಲಸನೇ ಹೇಳಲಿಲ್ವಲ್ಲ ಅಂತಂದ. ಸಾವರ್ಕರ್ ಕಡಿಮೆ ನೀರು ಕುಡಿದವರಲ್ಲ, 1 ನಿಮಿಷ ಆಲೋಚನೆ ಮಾಡದೆ ಹೇಳಿದ್ರು, ನೋಡು ಲಂಡನ್ನಿಗೆ ಕರ್ಜನ್ ವೈಲಿ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಬಂದಿದ್ದಾನೆ. ಭಾರತದಲ್ಲಿದ್ದಷ್ಟು ಕಾಲ ಭಾರತೀಯ ಕ್ರಾಂತಿಕಾರಿಗಳು ಅನ್ಯಾಯ ಮಾಡಿದ ಅನೇಕ ಭಾರತೀಯ ಕ್ರಾಂತಿಕಾರಿಗಳನ್ನ ಕಾಲಾಪಾನಿ ಶಿಕ್ಷೆ ಕಳಿಸ್ಕೊಟ್ಟಿದ್ದಾನೆ. ಈಗ ಲಂಡನ್ ನಲ್ಲಿ ಬಂದು ಅದೇ ಕೆಲಸ ಮಾಡ್ತಿದ್ದಾನೆ. ನಿನಗೆ ನಿಜವಾಗ್ಲೂ ಸಾಧ್ಯ ಆಗೋದೇ ಆದ್ರೆ, ಕೆಲಸ ಮಾಡ್ಲೇಬೇಕು ಅಂತ ಮನಸ್ಸಿರೋದೇ ಆದ್ರೆ ಕರ್ಜನ್ ವೈಲಿನ ಗುಂಡಿಟ್ಟು ಕೊಂದು ಬಿಡು ಅಂತಂದ್ರು. ಅಲ್ಲಿವರೆಗೂ ಪಿಸ್ತೂಲು ಅಂದ್ರೆ ಏನು ಅಂತ ಗೊತ್ತಿಲ್ಲ ಮದನ್ ಲಾಲ್ ಧಿಂಗ್ರಾ. ಪಾಪ ವೈಭವಯುತವಾಗಿ ಬೆಳೆದವನು, ಐಷಾರಾಮಿ ಬದುಕನ್ನ ಬಾಳದ ಮದನ್ ಲಾಲ್ ಧಿಂಗ್ರಾಗೆ ಕರ್ಜನ್ ವೈಲಿನ್ ಕೊಂದು ಬಿಡು ಅಂತಂದ್ರೆ ಅವನು ಕೊಟ್ಟು ಉತ್ತರ ಹೇಗಿತ್ತು? ಮದನ್ ಲಾಲ್ ಧಿಂಗ್ರಾ ಹೇಳ್ತಾನೆ, ಸಾವರ್ಕರ್ಜಿ ನೀವು ಹೇಳಿದೀರಾ ಅಂತಂದ್ರೆ ಅದು ಒಳ್ಳೆ ಕೆಲಸನೇ ಆಗಿರುತ್ತೆ, ಯೋಚನೆ ಮಾಡಬೇಡಿ. ನೀವು ಹೇಳ್ತೀರಾ ಅನ್ನೋದಾದ್ರೆ ಕರ್ಜನ್ ವೈಲಿ ಏನು ಅವ್ರ ಅಪ್ಪನ ಹೆಣ ತಂದು ನಿಮ್ ಮುಂದೆ ಮಲಗಿಸ್ಬಿಡ್ತೀನಿ, ನಾನು ಈ ಕೆಲಸ ಮಾಡ್ತೀನಿ, ನಂಗೊಂದು 2-3 ತಿಂಗಳು ಟೈಮ್ ಕೊಡಿ ಅಂತಂದ.
ಆ ಟೈಮ್ ಯಾಕೆ ಗೊತ್ತಾ? ಒಂದು ಪಿಸ್ತೂಲನ್ನ ಕೊಂಡ್ಕೊಳ್ಬೇಕು, ಪಿಸ್ತೂಲಿಂದ ಗುರಿ ಹೊಡೆಯೋದು ಹೇಗೆ ಅಂತ ಲಂಡನ್ ನಲ್ಲಿ ಅಭ್ಯಾಸ ಮಾಡಬೇಕು, ಬೇರೆ ದಾರಿ ಇಲ್ಲ ಅವನಿಗೆ. ಮಾರ್ಕೆಟ್ಗೆ ಹೋದ ಒಂದು ಪಿಸ್ತೂಲ್ನ ಕೊಂಡ್ಕೊಂಡ, ಲಂಡನ್ ನಲ್ಲೇ 3 ತಿಂಗಳುಗಳ ಕಾಲ ಗುರಿ ಹೊಡೆಯೋದು ಹೇಗೆ ಅಂತ ಅಭ್ಯಾಸ ಮಾಡ್ದ. ಒಂದಿನ ಪತ್ರಿಕೆ ಓದ್ತಿರ್ಬೇಕಾದ್ರೆ ಸಣ್ಣ ಸುದ್ದಿ ಬಂದಿತ್ತು, ಇವತ್ತು ಕರ್ಜನ್ ವೈಲಿ ಇಂಥ ಕಾರ್ಯಕ್ರಮಕ್ಕೆ ಬರ್ತಾನೆ ಅಂತ. ಮದನ್ ಲಾಲ್ ಧಿಂಗ್ರಾಗ್ ಆನಂದ ಆಯ್ತು. ಬಂದವನೇ ಸಾವರ್ಕರ್ಗೆ ಹೇಳ್ದ, ಸಾವರ್ಕರ್ಜಿ ನಾಳೆ ಮದನ್ ಲಾಲ್ ಧಿಂಗ್ರಾ ಅಂತ್ಯ ಆಗುತ್ತೆ, ಆ ಕೆಲಸ ನಾನ್ ಮಾಡ್ತೀನಿ. ಸಾವರ್ಕರ್ಜಿ ಸಿದ್ಧರಾದ್ರು, ಎಲ್ಲವೂ ತಯಾರಿ ಆಯ್ತು. ಮದನ್ ಲಾಲ್ ಧಿಂಗ್ರಾ ಮಾರನೇ ದಿನ ಆ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಹೋಗಿ ಕುಳಿತುಕೊಂಡ. ಕರ್ಜನ್ ವೈಲಿ ದೈತ್ಯ ದೇಹಿ, ಎತ್ತರದ ಆಕಾರ, ಕಾರ್ಯಕ್ರಮದ ಆ ಸಭಾಂಗಣಕ್ಕೆ ನಡ್ಕೊಂಡು ಬರ್ಬೇಕಾದ್ರೆ ಎದುರಿಗೆ ಮದನ್ ಲಾಲ್ ಧಿಂಗ್ರಾ ನೋಡಿದ. ಅವನಿಗೆ ಬಹಳ ಆನಂದ ಆಯ್ತು. ಯಾರೋ ಒಬ್ಬ ಭಾರತೀಯ ತನ್ನ ಕಾರ್ಯಕ್ರಮಕ್ಕೆ ಬಂದಿದ್ದಾನೆ, ಇವನನ್ನು ಸರಿಯಾಗಿ ಹಿಡ್ಕೊಂಡು ಬಳಸ್ಕೊಂಡ್ರೆ ಭಾರತ ಭವನದಲ್ಲಿ ನಡೆಯುವಂತ ಗುಪ್ತ ಕಾರ್ಯಗಳು ಏನು ಅನ್ನೋದನ್ನ ಹುಡುಕಾಡಬಹುದು, ಇವನನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಅಂದವನೇ ಮದನ್ ಲಾಲ್ ಧಿಂಗ್ರಾನ್ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿಕ್ ಮುಂದೆ ಬಂದ. ಯಾವಾಗ ಕರ್ಜನ್ ವೈಲಿ ಮುಂದೆ ಬಂದೋ ಮದನ್ ಲಾಲ್ ಧಿಂಗ್ರಾ ಕೂಡ ಕಡಿಮೆಯವನಲ್ಲ, ನೇರವಾಗಿ ಹೇಳ್ದ, ನಾನು ಸಾವರ್ಕರ್ ಬಗ್ಗೆ ಗುಟ್ಟು ಹೇಳಬೇಕು ಅಂತಾನೆ ಇಲ್ಲಿ ಬಂದಿದ್ದೀನಿ. ಕರ್ಜನ್ ವೈಲಿ ಬಹಳ ಆನಂದ ಆಯ್ತು. ರೊಟ್ಟಿ ಜಾರಿ ತುಪ್ಪಕ್ಕೆ ಬೀಳ್ತಾ ಇದೆ, ನಾನು ಯಾಕೆ ತಡ ಮಾಡಬೇಕು ಅಂದವನೇ ಏನ್ ಗುಟ್ಟು ಹೇಳು ಅಂತ ಬೇಗ ಕರ್ದ. ಕರ್ಜನ್ ವೈಲಿ ಕಿವಿ ಮದನ್ ಲಾಲ್ ಧಿಂಗ್ರಾ ಬಾಯಿ ಹತ್ರ, ಮದನ್ ಲಾಲ್ ಧಿಂಗ್ರಾ ಬಾಯಿಂದ ಗುಟ್ಟು ಹೇಳೋ ತರ ನಟಿಸ್ದ. ತನ್ನ ಜೇಬಲ್ಲಿದ್ದ ಪಿಸ್ತೂಲನ್ನ ಹೊರತೆಗೆದ. ಗುರಿ ಇಡೋ ಅಗತ್ಯವೇ ಬರಲಿಲ್ಲ, ಕರ್ಜನ್ ವೈಲಿ ಅಷ್ಟು ಹತ್ತಿರದಲ್ಲಿ ಸಿಕ್ಬಿಟ್ಟ. ಮದನ್ ಲಾಲ್ ಧಿಂಗ್ರಾ ಪಿಸ್ತೂಲ್ ನಲ್ಲಿದ್ದ 5 ಗುಂಡುಗಳು ಧಡ 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 ಕರ್ಜನ್ ವೈಲಿ ದೇಹಕ್ಕೆ ಹೋಗ್ಬಿಡ್ತು. ದೈತ್ಯ ಕರ್ಜನ್ ವೈಲಿಯ ದೇಹ ಧಡಾರ್ ಅಂತ ನೆಲಕ್ಕೆ ಬಿತ್ತು. ಎಲ್ಲ ಬ್ರಿಟಿಷರು ಬಿಟ್ಟ ಕಣ್ಣು ಬಿಟ್ಟು ನೋಡ್ಕೊಂಡು ಕೂತಿದ್ದಾರೆ. ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನ ಭಾರತೀಯನೊಬ್ಬ ನಮ್ಮ ಎದುರಲ್ಲೇ ಗುಂಡಿಟ್ಕೊಂಡ್ ಬಿಟ್ಟಿದ್ದಾನೆ. ಅದನ್ನ ನೋಡ್ಕೊಂಡು ಅವ್ರಿಗೆ ಹೆದರಿಕೆ ತಾಳ್ಕೊಳ್ಳಿಕ್ಕಾಗ್ಲಿಲ್ಲ. ಮದನ್ ಲಾಲ್ ಧಿಂಗ್ರಾ ತನ್ನ ಪಿಸ್ತೂಲ್ ನಲ್ಲಿದ್ದ 6ನೇ ಗುಂಡನ್ ತನ್ನ ತಲೆಗೆ ಹೊಕ್ಕಿಸ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿ ಆತ್ಮಹತ್ಯೆ ಪ್ರಯತ್ನ ಮಾಡ್ದ. ಆದ್ರೆ ಪಾಪಿ ಗುಂಡ್ ಹಾರಲೇ ಇಲ್ಲ. ಮದನ್ ಲಾಲ್ ಧಿಂಗ್ರಾ 3 ತಿಂಗಳುಗಳ ಕಾಲ ಗುರಿ ಇಟ್ಟು ಕರ್ಜನ್ ವೈಲಿನ ಹೇಗ್ ಕೊಲ್ಲಬೇಕು ಅಂತ ಅಭ್ಯಾಸ ಮಾಡಿದ್ದ. ಆದ್ರೆ ಗುರಿ ಇಟ್ಟು ತನ್ನಂತಾನೆ ಹೇಗ್ ಕೊಲ್ಲಬೇಕು ಅನ್ನೋ ಅಭ್ಯಾಸ ಅವನಿಗೆ ಆಗೇ ಇರಲಿಲ್ಲ. ಆ ಗುಂಡು ಹಾರಲೇ ಇಲ್ಲ. ಪಿಸ್ತೂಲ್ ದೂರ ಹಾರದಿತ್ತು. ಮದನ್ ಲಾಲ್ ಧಿಂಗ್ರಾ ಕೈಯಿಂದ ಪಿಸ್ತೂಲ್ ದೂರ ಹಾರಿದ್ ನೋಡಿದ ಬ್ರಿಟಿಷರು ಓಡಿ ಬಂದ್ರು. ಮದನ್ ಲಾಲ್ ಧಿಂಗ್ರಾ ಹಿಡ್ಕೊಳ್ಳಿಕ್ ಹೋದ್ರು. ಮದನ್ ಲಾಲ್ ಧಿಂಗ್ರಾ ಹೇಳ್ತಾನೆ, ಯೋಚನೆ ಮಾಡಬೇಡಿ, ನಾನು ಓಡಲ್ಲ, ನಾನು ತಪ್ಪಿಸ್ಕೊಂಡು ಓಡ್ಲಿಕ್ಕೆ ಬಂದವನಲ್ಲ, ನಾನು ಶರಣಾಗಬೇಕು ಅಂತಾನೆ ಬಂದವನು. ಆದ್ರೆ ನೀವು ನನ್ನ ಕೈಗೆ ಬೇಡಿ ಹಾಕೋಕ್ಕಿಂತ ಮುಂಚೆ ನಾನು ಹಾಕೊಂಡಿರೋ ಸುಂದರವಾದ ಕನ್ನಡಕ ಪಕ್ಕದಲ್ಲಿ ಬಿದ್ದು ಹೋಗಿದೆ ಈ ಪಾಪಿನ ಕೊಲ್ಲೋ ಭರದಲ್ಲಿ. ಒಂದು ನಿಮಿಷ ಅವಕಾಶ ಕೊಡಿ, ಆ ಕನ್ನಡಕನ ಹಾಕೊಳ್ತೀನಿ, ಆಮೇಲೆ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತಂದ. ಅಷ್ಟು ಶೋಕಿಲಾಲ ಮದನ್ ಲಾಲ್ ಧಿಂಗ್ರಾ ಕರ್ಜನ್ ವೈಲಿನ ಗುಂಡಿಟ್ಟು ಕೊಲ್ಲುವಷ್ಟು ಅದ್ಭುತ ಕ್ರಾಂತಿಕಾರಿಯಾಗಿ ನಿರ್ಮಾಣ ಆಗಿದ್ದು ಸಾವರ್ಕರ್ ಮಹಿಮೆಯಿಂದಾಗಿ. ಮದನ್ ಲಾಲ್ ಧಿಂಗ್ರಾ ವಿಚಾರಣೆ ಆಯ್ತು. ಮದನ್ ಲಾಲ್ ಧಿಂಗ್ರಾ ನೇಣು ಶಿಕ್ಷೆ ಘೋಷಣೆನೂ ಆಯ್ತು. ಜೈಲಲ್ಲಿರೋ ಮದನ್ ಲಾಲ್ ಧಿಂಗ್ರಾ ನೋಡ್ಲಿಕ್ಕೆ ಸಾವರ್ಕರ್ ಹೋದ್ರು. ಸಾವರ್ಕರ್ ಮದನ್ ಲಾಲ್ ಧಿಂಗ್ರಾ ಕೈ ಮುಗಿದು ಹೇಳ್ತಾರೆ, ಮದನ್, ನಾನ್ ನಿನ್ ದರ್ಶನಕ್ಕೆ ಬಂದಿದ್ದೀನಪ್ಪ. ಯಾವತ್ತೂ ಕಣ್ಣೀರಿಡಿದ ಮದನ್ ಲಾಲ್ ಧಿಂಗ್ರಾ ಕಂಗಳಲ್ಲಿ ಧಾರಾಕಾರವಾದ ನೀರು ಹರಿತು. ಮದನ್ ಲಾಲ್ ಧಿಂಗ್ರಾ ಹೇಳ್ತಾನೆ, ಸಾವರ್ಕರ್ಜಿ, ನಿಮ್ಮಂತ ಮಹಾತ್ಮರು ನನ್ನ ದರ್ಶನಕ್ಕೆ ಬಂದಿದ್ದೀರಾ ಅಂತಂದ್ರೆ ನನ್ನ ಜೀವನ ಪಾವನವಾಯ್ತು, ಇನ್ನು ಆರಾಮಾಗಿ ಸಾಯ್ತೀನಿ, ಇನ್ ಯಾವುದೇ ಟೆನ್ಷನ್ ಇಲ್ಲ. ಸಾವರ್ಕರ್ ಉಭಯ ಕುಶಲೋಪರಿ ಮಾತಾಡ್ತಾ ಮಾತಾಡ್ತಾ ಮದನ್ ಲಾಲ್ ಧಿಂಗ್ರಾ ಕೇಳ್ತಾರೆ, ಮದನ್, ಜೈಲ್ನಲ್ಲಿ ಏನಾದ್ರೂ ತೊಂದರೆ ಇದೆಯೇನಪ್ಪ? ನಾವಾಗಿದ್ರೆ 10 ಕಂಪ್ಲೇಂಟ್ಸ್ ಹೇಳ್ತಿದ್ವೇನೋ. ಜೈಲಿನಲ್ಲಿ ಕಂಬಳಿ ಇಲ್ಲ, ಸೊಳ್ಳೆ ಜಾಸ್ತಿ ಅಂತ 10 ವಿಚಾರಗಳು ಹೇಳ್ಬೋದಿತ್ತು. ಆದ್ರೆ ಮದನ್ ಲಾಲ್ ಧಿಂಗ್ರಾ ಹೇಳ್ತಾನೆ, ಹೌದು ಸಾವರ್ಕರ್ಜಿ, ಜೈಲಿನಲ್ಲಿ ತುಂಬಾ ತೊಂದರೆ ಇದೆ. ಈ ಪಾಪಿ ಬ್ರಿಟಿಷರಿಗೆ ಸೌಂದರ್ಯ ಪ್ರಜ್ಞೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಈ ಜೈಲೊಳಗೆ ಒಂದು ಕನ್ನಡಿ, ಒಂದು ಬಾಚಣಿಗೆ ಇಲ್ಲ. ಇಂಥ ಜೈಲಲ್ಲಿ ನಾನು ಬದುಕಿರೋಕ್ಕಿಂತ ಸಾಯೋದು ಒಳ್ಳೇದು ಅನ್ಸುತ್ತೆ. ನಾನು ನೇಣಿಗೆ ಹಾಕೋಕ್ಕಿಂತ ಮುಂಚೆನೆ ಇಲ್ಲಿ ಸತ್ತೋಗ್ಬಿಡ್ತೀನಿ, ನೇಣಿಗೆ ಹಾಕೊಳ್ಳಿಕ್ಕೆ ಯಾರು ಉಳ್ಕೊಳ್ಳಲ್ಲ ಸಾವರ್ಕರ್ಜಿ ಅಂತ. ಸಾವರ್ಕರ್ ನಕ್ಬಿಟ್ಟು ಹೋದ್ರು. ಸಾವರ್ಕರ್ ಮದನ್ ಲಾಲ್ ಧಿಂಗ್ರಾ ಕೊಟ್ಟ ಕೊನೆಯ ಉಡುಗೊರೆ ಒಂದು ಬಾಚಣಿಗೆ ಮತ್ತೊಂದು ಕನ್ನಡಿ. ಮದನ್ ಲಾಲ್ ಧಿಂಗ್ರಾ ನೇಣಿಗೆ ಹಾಕೋ ಸಂದರ್ಭ ಬಂತು. ಏನ್ ಅದ್ಭುತವಾದ ಪ್ರಸಂಗಗಳದು. ಈ ದೇಶ ರತ್ನಗರ್ಭ ಭಾರತಿ ಅನ್ನೋದನ್ನು ಸಾರ್ಥಕ ಪಡಿಸ್ಕೊಳ್ಳುವಂತ ಕ್ಷಣಗಳವು. ಮದನ್ ಲಾಲ್ ಧಿಂಗ್ರಾ ನೇಣಿಗೆ ಏರಿಸಬೇಕಾದ್ರೆ ಎಲ್ಲ ಬ್ರಿಟಿಷ್ ಜೈಲರ್ಗಳು ನಿಂತಿದ್ದಾರೆ. ಒಬ್ಬ ಬ್ರಿಟಿಷ್ ಡಾಕ್ಟರ್ ಬಂದು ನಿಂತ್ಕೊಂಡ. ಮದನ್ ಲಾಲ್ ಧಿಂಗ್ರಾ ಕೈಯನ್ನು ಹಿಡ್ಕೊಂಡು ನಾಡಿ ಪರೀಕ್ಷೆ ಮಾಡ್ದ. ಬ್ರಿಟಿಷರು ಪಾಪಿಗಳು ಕಣ್ರಿ. ಭಾರತೀಯ ಕ್ರಾಂತಿಕಾರಿ ನೇಣಿಗೆ ಇರಬೇಕಾದ್ರೆ ಅವನ ಕೈ ನಾಡಿ ಹಿಡಿದು ಪರೀಕ್ಷೆ ಮಾಡ್ತಾರೆ. ನಾಡಿ ಬಡಿತ ಜೋರಾಗಿದ್ರೆ ಅವ್ರಿಗೆ ಭಾರಿ ಆನಂದ, ಹೆದರ್ಕೊಳ್ತಿದ್ದಾನೆ ಪಾಪಿ ಭಾರತೀಯ, ಹೆದರಿ ಹೆದರಿ ಸಾಯ್ತಿದ್ದಾನೆ ಅಂತ ಖುಷಿ ಪಡ್ತಿದ್ರು. ಡಾಕ್ಟರ್ ಬಂದು ಮದನ್ ಲಾಲ್ ಧಿಂಗ್ರಾ ನಾಡಿ ಹಿಡಿದ್ರು. ಒಂದೇ ಕ್ಷಣ ಡಾಕ್ಟರ್ ಮುಖ ತುಂಬಾ ಸಣ್ಣಕ್ಕಾಯ್ತು. ಪಕ್ಕದಲ್ಲಿದ್ದ ಜೈಲರ್ ಕೇಳಿದ್ರು, ಯಾಕ್ರೆ ಮುಖ ಸಣ್ಣ ಮಾಡ್ಕೊಂಡಿದ್ದೀರಾ? ಡಾಕ್ಟರ್ ಹೇಳ್ತಾರೆ, ಇವನ ನಾಡಿ ಸಾಯೋ ಕಾಲಕ್ಕೂ ಎಷ್ಟು ನಾರ್ಮಲ್ ಆಗಿದೆ ಅಂತಂದ್ರೆ ಅದನ್ನ ನೋಡಿ ನನ್ನ ನಾಡಿ ಜೋರಾಗಿ ಬಡ್ಕೊಳ್ತಾ ಇದೆ, ನನಗೆ ಹೆದರಿಕೆ ಶುರುವಾಗ್ಬಿಟ್ಟಿದೆ. ನೇಣಿಗೇರೋ ಕೊನೆ ಕ್ಷಣದಲ್ಲಿ ಮದನ್ ಲಾಲ್ ಧಿಂಗ್ರಾ ಹೇಳ್ತಾನೆ, ಜೈಲರ್ ಸಾಹೇಬ್ರೆ, ನೀವುಗಳೇ ಪುಣ್ಯವಂತರು. ಒಬ್ಬ ಜೈಲರ್ ಕೇಳ್ತಾನೆ, ಅಲ್ಲ ಕಣೋ, ಇನ್ನು ಕೆಲವೇ ಕ್ಷಣದಲ್ಲಿ ಸಾಯ್ತೀಯ, ಹೀಗೆ ಸಾಯೋನು ನನ್ನ ಪುಣ್ಯನ ಯಾಕೆ ಕೊಂಡಾಡ್ತೀಯ?
ಮದನ್ಲಾಲ್ ಧಿಂಗ್ರಾ ಹೇಳ್ತಾನೆ, ಅಲ್ಲದೆ ಇನ್ನೇನು, ನನ್ನ ದೇಶದ ಕೋಟ್ಯಂತರ ಜನ ನಾನು ಈ ರೀತಿ ಸಂತೋಷದಿಂದ ಸಾಯೋದನ್ನ ನೋಡಬೇಕು ಅಂತ ಕಾತರದಿಂದ ಕಾಯ್ತಿದ್ದಾರೆ. ಅವ್ರಿಗೆ ಯಾರಿಗೂ ಆ ಭಾಗ್ಯ ಇಲ್ಲ, ನಿಮಗೆ ಮಾತ್ರ ಈ ಭಾಗ್ಯ ಸಿಕ್ಕಿದೆ, ನೀವಲ್ಲದೆ ಮತ್ತಾರು ಪುಣ್ಯವಂತರು. ಹಾಗೆ ಹೇಳ್ತಾ ಮದನ್ಲಾಲ್ ಧಿಂಗ್ರಾ ತನ್ನ ಕೊನೆಯ ಹೇಳಿಕೆಯಾಗಿ ಒಂದು ಮಾತು ಹೇಳ್ತಾನೆ. ತಾಯಿ ಭಾರತಿಗೆ ಹೇಳ್ತಾನೆ, ಅಮ್ಮ ನೀನ್ ದೊಡ್ಡ ತಾಯಿ, ನಾನ್ ದಡ್ಡ ಮಗ. ನಿನ್ನಂತ ದೊಡ್ಡ ತಾಯಿಗೆ ನನ್ನಂತ ದೊಡ್ಡ ಮಗ ತನ್ನ ರಕ್ತ ಅಲ್ಲದೆ ಇನ್ನೇನಮ್ಮ ಕೊಡ್ತಾನೆ? ನನ್ನ ದೇಶದ ಜನಕ್ಕೆ ರಾಷ್ಟ್ರಕ್ಕೋಸ್ಕರ ಧರ್ಮಕ್ಕೋಸ್ಕರ ಸಾಯೋದು ಅಂದ್ರೆ ಏನು ಅಂತ ಗೊತ್ತಿಲ್ಲ. ನಾನು ಸತ್ತು ತೋರಿಸ್ತೀನಿ. ನಾನು ಸತ್ತು ನಂತರ ನನ್ನ ದೇಶದ ಜನ ದಂಡು ದಂಡಾಗಿ ಸಾಯ್ತಾರೆ. ಅದು ನೋಡ್ಲಿಕ್ಕಾಗದೆ ಬ್ರಿಟಿಷರು ಭಾರತ ಬಿಟ್ಟು ಓಡ್ ಬಂದ್ಬಿಡ್ತಾರೆ ಅಂತಂದ. ಆ ಹೇಳಿಕೆ ಕೊಟ್ಟು ಉರುಳನ್ನು ಚುಂಬಿಸಿ ಕೊರಳಿಗೆ ಹಾಕೊಂಡ ಕ್ಷಣದಲ್ಲಿ ಒಂದು ಪ್ರಾಣ ಪಕ್ಷಿ ಹಾರೋಯ್ತು. ಕ್ಲೆಮೆಂಟ್ ಆಟ್ಲಿ ಹೇಳ್ತಾನೆ, ಯಾವ ತಾಯಿಗಿಂತ ಮಕ್ಕಳಿರ್ತಾರೋ ಅಂತ ತಾಯಿ ಬಹುಕಾಲ ಬಂಧನದಲ್ಲಿ ಇರೋಲ್ಲ, ಆ ತಾಯಿ ಬಹುಬೇಗ ಬಂಧನದಿಂದ ಹೊರಗೆ ಬರ್ತಾಳೆ ಅಂತ. ಆದರೆ ಬ್ರಿಟಿಷರ ಕಣ್ಣು ಸಾವರ್ಕರ್ ಮೇಲೆ ತಿರುಗಿಬಿಡ್ತು. ಮದನ್ಲಾಲ್ ಧಿಂಗ್ರಾ ಅಂತ ಒಬ್ಬ ಶೋಕಿಲಾಲನನ್ನ ಕ್ರಾಂತಿಕಾರಿಯಾಗಿ ನಿರ್ಮಾಣ ಮಾಡಿದ ಸಾವರ್ಕರ್ ಹೀಗೆ ಬಿಟ್ರೆ ಇಡೀ ಇಂಗ್ಲೆಂಡಿನ ಭಾರತೀಯರನ್ನ ಕ್ರಾಂತಿಕಾರಿಯನ್ನಾಗಿ ಮಾಡಿಬಿಡ್ತಾನೆ, ಮೂಲ ನೆಲೆಯನ್ನೇ ಹಾಳು ಮಾಡಿಬಿಡ್ತಾನೆ ಅಂತ ಅವ್ರಿಗೆ ಗೊತ್ತಾಯ್ತು. ಸಾವರ್ಕರ್ ಸುಮ್ಮನಿರುವಂತ ಮನುಷ್ಯ ಅಲ್ಲ, ಒಂದು ಕ್ಷಣ ಸುಮ್ಮನಿದ್ದವರಲ್ಲ. ಸಾವರ್ಕರ್ ಇದೇ ಸಂದರ್ಭದಲ್ಲಿ ಮ್ಯಾಗ್ಜಿನಿಯ ಮೇಲೆ ಒಂದು ಅದ್ಭುತವಾದ ಕೃತಿಯನ್ನು ಬರೆದ್ರು. 1857ರ ಸ್ವಾತಂತ್ರ್ಯ ಸಂಗ್ರಾಮ ಬ್ರಿಟಿಷರು ಹೇಳುವಂತೆ ಸಿಪಾಯಿ ದಂಗೆ ಅಲ್ಲ, ಅದು ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳುವಂತ ಕೃತಿ ಬರೆದ್ರು. ಎಂತ ಅದ್ಭುತವಾದ ಕೃತಿ ಅಂತಂದ್ರೆ ಅದರ ಮೊದಲ 2 ಅಧ್ಯಾಯವನ್ನ ಬ್ರಿಟಿಷರು ಕದ್ದು ಬಿಟ್ರು. ಒಬ್ಬ ಬ್ರಿಟಿಷ್ ಅಧಿಕಾರಿ ಆ ಕೃತಿಯನ್ನು ಓದ್ತಾ ಹೇಳ್ತಾನೆ, ಅಕಸ್ಮಾತ್ ಈ ಪುಸ್ತಕ ಭಾರತೀಯರ ಕೈಗೆ ಸಿಕ್ಬಿಟ್ರೆ ಕಂಡಲ್ಲಿ ಬ್ರಿಟಿಷರನ್ನ ಅವ್ರು ಕೊಚ್ತಾರೆ, ಹೇಗಾದ್ರೂ ಮಾಡಿ ಈ ಪುಸ್ತಕವನ್ನ ಬ್ಯಾನ್ ಮಾಡಬೇಕು ಅಂತ. ಭಾರತದಲ್ಲೂ ಸಾವರ್ಕರ್ ಪುಸ್ತಕ ಬ್ಯಾನ್ ಆಯ್ತು, ಲಂಡನ್ ನಲ್ಲೂ ಬ್ಯಾನ್ ಆಯ್ತು. ಎಂಥ ವಿಚಿತ್ರ, ಜಗತ್ನಲ್ಲಿ ಇವತ್ತಿನವರೆಗೂ ಪುಸ್ತಕ ಪ್ರಕಟಣೆ ಆಗೋಕ್ಕಿಂತ ಮುಂಚೆ ಬ್ಯಾನ್ ಆಗಲೇ ಇಲ್ಲ. ಆದ್ರೆ ಸಾವರ್ಕರ್ ಬರೆದಂತ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಆ ಮಹಾಕೃತಿ ಬರೆಯೋಕ್ಕಿಂತ ಮುಂಚೆ 2 ದೇಶಗಳಲ್ಲಿ ಬ್ಯಾನ್ ಆಯ್ತು. ಸಾವರ್ಕರ್ ಪುಸ್ತಕ ಬರೆದು ಮುಗಿಸಿದ್ರು, ಪ್ರಕಟಣೆ ಮಾಡ್ಲಿಕ್ಕೆ ಎಲ್ಲೂ ಜಾಗವೇ ಇಲ್ಲ, ಬ್ಯಾನ್ ಆಗ್ಬಿಟ್ಟಿದೆ, ಏನ್ ಮಾಡ್ಬೇಕು? ಆದ್ರೆ ಸಾವರ್ಕರ್ ಏನ್ ಕಡಿಮೆ ಬುದ್ಧಿವಂತರಲ್ಲ. ಲಂಡನ್ ನಲ್ಲಿ ಎಲ್ಲ ಪ್ರೆಸ್ಗಳಲ್ಲೂ ಪೊಲೀಸರು ಪಾರೆ ಹಾಕಿ ನಿಲ್ಸಿದ್ದಾರೆ, ಸಾವರ್ಕರ್ ಎಲ್ಲಿ ಪುಸ್ತಕ ಪ್ರಿಂಟ್ ಮಾಡ್ತಾರ ನೋಡೋಣ ಅಂತ. ಸಾವರ್ಕರ್ ಭಾರತಕ್ಕೆ ಪುಸ್ತಕವನ್ನ ಕಳಿಸ್ಕೊಟ್ರು. ಭಾರತದಲ್ಲಿ ಯಾವ ಪ್ರಿಂಟಿಂಗ್ ಪ್ರೆಸ್ ನವರು ಪುಸ್ತಕ ಪ್ರಿಂಟ್ ಮಾಡ್ಲಿಕ್ಕೆ ತಯಾರಾಗ್ಲಿಲ್ಲ. ಸಾವರ್ಕರ್ ಒಂದು ಸುದ್ದಿ ಹಬ್ಬಿಸಿದ್ರು, ಪುಸ್ತಕವನ್ನ ಫ್ರಾನ್ಸ್ ನಲ್ಲಿ ಮುದ್ರಣ ಮಾಡ್ತೀವಿ ಅಂತ. ಎಲ್ಲ ಬ್ರಿಟಿಷ್ ಪೊಲೀಸರು ಫ್ರಾನ್ಸಿಗೆ ಓಡೋಗಿ ಫ್ರಾನ್ಸಿನ ಪೊಲೀಸರ ಸಹಾಯದಿಂದ ಫ್ರಾನ್ಸಿನ ಗಲ್ಲಿಗಳಲ್ಲಿರುವಂತಹ ಪ್ರಿಂಟಿಂಗ್ ಪ್ರೆಸ್ಗಳಲ್ಲಿ ಸಾವರ್ಕರ್ ಪುಸ್ತಕಕ್ಕೋಸ್ಕರ ಹುಡುಕಾಡ್ತಿದ್ರೆ ಸಾವರ್ಕರ್ ಹಾಲೆಂಡ್ ನಲ್ಲಿ ಪುಸ್ತಕವನ್ನ ಮುದ್ರಣ ಮಾಡಿಸಿ ತರಿಸ್ಕೊಂಡ್ಬಿಟ್ರು. ಪುಸ್ತಕ ಮುದ್ರಣವಾಗಿ ಬಂತು. ಆ ಪುಸ್ತಕ ಲಂಡನ್ ನಲ್ಲಿ ಇದ್ರೆ ಉಪಯೋಗ ಇಲ್ಲ, ಭಾರತಕ್ಕೆ ಬರಬೇಕು. ಕಳಿಸೋದು ಹೇಗೆ? ತುಂಬಾ ಸುಲಭ. ದೊಡ್ಡ ಬಾಕ್ಸ್ ತರಿಸಿದ್ರು. ಆ ಬಾಕ್ಸಿನ ಕೆಳಗೆ ಪಿಕ್ವಿಕ್ ಪೇಪರ್ಸ್ ನ ಇಟ್ರು. ಅದರ ಮೇಲೆ ಸಾವರ್ಕರ್ ಬರೆದಂತ 1857ರ ಮಹಾ ಸ್ವಾತಂತ್ರ್ಯ ಸಂಗ್ರಾಮದ ಪುಸ್ತಕ ಇಟ್ರು. ಅದರ ಮೇಲೆ 2 ಲೇಯರ್ಗಳಷ್ಟು ಪುಸ್ತಕ ಬೈಬಲ್ ಅನ್ನ ಇಟ್ರು. ಆಗೆಲ್ಲ ಪಾಪಿ ಕ್ರಿಶ್ಚಿಯನ್ರು ಭಾರತದಲ್ಲಿ ಮತಾಂತರ ಮಾಡ್ಲಿಕ್ಕೆ ಅಂತ ಬೈಬಲ್ಗಳ ಪುಸ್ತಕಗಳ ರಾಶಿಯನ್ನು ಭಾರತಕ್ಕೆ ಕಳಿಸ್ಕೊಡ್ತಿದ್ರು. ಅದೇ ಉಪಯೋಗವನ್ನ ಸಾವರ್ಕರ್ ಮಾಡ್ಕೊಂಡ್ರು. ಮೇಲೆ ಬೈಬಲ್ಲು, ಒಳಗೆ ನಿಜವಾದ ಬೈಬಲ್ಲು, 1857ರ ಸ್ವಾತಂತ್ರ್ಯ ಸಂಗ್ರಾಮದ ಮಹಾಕಥನದ ಬೈಬಲ್ಲು. ಹಡಗಿನಲ್ಲಿ ಪ್ಯಾಕ್ ಹೋಗ್ಬೇಕಾದ್ರೆ ಕಸ್ಟಮ್ಸ್ ಅಧಿಕಾರಿಗಳು ಪ್ಯಾಕ್ ಅನ್ನು ಓಪನ್ ಮಾಡಿ ಬೈಬಲ್ ನ ನೋಡ್ತಿದ್ರು, ಬೈಬಲ್ಗೆ ಕೈ ಮುಗಿದು ಕಳಿಸ್ಕೊಡ್ತಿದ್ರು, ಭಾರತದಲ್ಲಿ ಕ್ರಿಸ್ತನ ಬೆಳೆ ಬೆಳಿಲಿ ಅಂತ. ಆದ್ರೆ ವಾಸ್ತವವಾಗಿ ಕ್ರಿಸ್ತನ ಬೆಳೆ ಕಡಿಯುವಂತ ಕೆಲಸ ಮಾಡುವಂತ ಪುಸ್ತಕಗಳು ಅದರಲ್ಲಿದ್ವು. ಸಾವರ್ಕರ್ ಬರೆದಂತ 1857ರ ಸಂಗ್ರಾಮದ ಮಹಾಕಥನದ ಪುಸ್ತಕಗಳು ಭಾರತ ಸೇರಿದ್ವು. ಪ್ರತಿಯೊಬ್ಬ ಕ್ರಾಂತಿಕಾರಿಯು ಆ ಪುಸ್ತಕವನ್ನು ಓದಿ ಸ್ಫೂರ್ತಿ ಪಡ್ಕೊಂಡ. ಅನೇಕ ಜನರಿಗೆ ಪುಸ್ತಕವನ್ನ ಕೊಟ್ಟು ಕ್ರಾಂತಿಕಾರಿಗಳಾಗಿ ನಿರ್ಮಾಣ ಮಾಡ್ದ. ಯಾರ್ಯಾರ ಮನೇಲಿ ಪುಸ್ತಕ ಸಿಕ್ತೋ ಬ್ರಿಟಿಷರು ಅವ್ರನ್ನೆಲ್ಲ ತಗೊಂಡೋಗಿ ಜೈಲಿಗೆ ಹಾಕಿದ್ರು. ನಮ್ ಜನ ಕೂಡ ಬಿಡ್ಲಿಲ್ಲ. ಎಷ್ಟೋ ಜನ ಮನೆ ಕಟ್ಟಬೇಕಾದ್ರೆ ಎಲ್ಲಿ ದೇವರ ಮನೆ ಬರುತ್ತೋ ಆ ಭಾಗದಲ್ಲಿ ಜಾಗವನ್ನ ಅಗದು ಅಲ್ಲಿ ಪುಸ್ತಕವನ್ನ ಇಟ್ಟು ಆ ಜಾಗವನ್ನ ಮುಚ್ಚಿದ್ರು. ಆ ಪುಸ್ತಕಕ್ಕೆ ಅಂತ ಮಹತ್ವ ಕೊಟ್ರು. ಎಷ್ಟೋ ಜನ ಮನೆಯ ಶೋಕೇಸ್ಗಳನ್ನ ಒಡೆದು ಇಟ್ಟಿಗೆಗಳಂತ ಈ ಪುಸ್ತಕ ಜೋಡಿಸಿ ಪ್ಲಾಸ್ಟರಿಂಗ್ ಮಾಡಿದ್ರು, ಪುಸ್ತಕ ಕಾಪಾಡ್ಕೊಳ್ಬೇಕು ಅಂತ. ಭಗತ್ ಸಿಂಗ್ ರಂತವರಿಗೂ ಸ್ಫೂರ್ತಿ ಕೊಟ್ಟಂತ, ಭಗತ್ ಸಿಂಗ್ ರಂತವರಿಗೂ ಹಣ ತಂದು ಕೊಟ್ಟಂತ ಪುಸ್ತಕ ಇದು. ಒಂದೊಂದು ಪುಸ್ತಕ ಆಗಿನ ಕಾಲಕ್ಕೆ 300 ರೂಪಾಯಿಗಳಿಗೆ ಮಾರಾಟವಾಗ್ತಿತ್ತು. ಅಂತ ಶ್ರೇಷ್ಠ ಕೃತಿ ಸಾವರ್ಕರ್ ಬರೆದಂತ ಕೃತಿ. ಬ್ರಿಟಿಷರಿಗಿನ್ನು ತಡ ಮಾಡ್ಲಿಕ್ಕಾಗಲಿಲ್ಲ. ಹೇಗಾದ್ರೂ ಮಾಡಿದ್ರೆ ಈ ಸಾವರ್ಕರ್ನ ಬಂಧನ ಮಾಡದಿದ್ರೆ ಉಳಿಗಾಲ ಇಲ್ಲ ಅಂತ ಗೊತ್ತಾಯ್ತು. ಅಂತೂ ಇಂತೂ ಸಾವರ್ಕರ್ನ ಲಂಡನ್ ನಲ್ಲಿ ಬಂಧನ ಮಾಡಿಬಿಟ್ರು. ಬಂಧನ ಮಾಡಿ ಸಾವರ್ಕರ್ನ ಹಡಗಿನಲ್ಲಿ ಕರ್ಕೊಂಡು ಬರ್ತಿದ್ದಾರೆ. ಲಂಡನ್ ನಲ್ಲಿ ವಿಚಾರಣೆ ಮಾಡಿದರೆ ಸಾವರ್ಕರ್ಗೆ ತಪ್ಪಿಸ್ಕೊಳ್ಳೋದು ಚೆನ್ನಾಗಿ ಗೊತ್ತಿದೆ ಅಂತ ಅವ್ರಿಗೆ ಗೊತ್ತಿತ್ತು. ಹಡಗಿನಲ್ಲಿ ಭಾರತಕ್ಕೆ ಕರ್ಕೊಂಡು ಬರ್ಬೇಕಾದ್ರೆ ಆ ಕ್ರಾಂತಿಕಾರಿಯ ಯೋಚನೆ ಒಂದೇ, ನಾನು ತಪ್ಪಿಸ್ಕೊಳ್ಬೇಕು ಮತ್ತೆ ಕ್ರಾಂತಿಕಾರ್ಯ ಮಾಡಬೇಕು. ಆ ಚೇತನ ಎಂಥ ಅದ್ಭುತ ನೋಡಿ.
ಆದ್ರೆ ತಪ್ಪಿಸ್ಕೊಳ್ಳಿಕ್ ಜಾಗ ಎಲ್ಲಿ? ಕೈಗೆ ಬೇಡಿ ಹಾಕಿದ್ದಾರೆ, ಕಾಲಿಗೆ ಬೇಡಿ ಹಾಕಿದ್ದಾರೆ, ಸುತ್ತಲೂ ಪೊಲೀಸರ ದಂಡು ಪಹರೆ ಕಾಯ್ತಿದೆ. ರಾತ್ರಿ ಸಾವರ್ಕರ್ ಟಾಯ್ಲೆಟ್ಗೆ ಹೋದ್ರು. ಆ ಟಾಯ್ಲೆಟ್ ನಲ್ಲಿ ಅವ್ರಿಗೊಂದು ಅದ್ಭುತವಾದ ದರ್ಶನ ಆಯ್ತು. ಹಡಗಿನಲ್ಲಿ ಟಾಯ್ಲೆಟ್ ನ ಡೆಕ್ಗಳಲ್ಲಿ ಬೆಳಕು ಬರಲಿ ಅಂತ ಒಂದು ದೊಡ್ಡ ಕಿಂಡಿ ಮಾಡಿರ್ತಾರೆ. ಆ ಕಿಂಡಿಗೆ ಒಂದು ಗ್ಲಾಸ್ ಹಾಕಿರ್ತಾರೆ, ಅದ್ರ ಮೂಲಕ ಬೆಳಕು ಬರ್ತಾ ಇರುತ್ತೆ. ಅದನ್ನ ನೋಡಿದ ಕೂಡಲೇ ಸಂತೋಷ ಆಯ್ತು. ಸಾವರ್ಕರ್ ಹೋಗಿ ಆ ಕಿಂಡಿಯ ಅಳತೆ ನೋಡಿದ್ರು, ಸ್ವಲ್ಪ ಬೇಸರ ಆಯ್ತು. ಸಾವರ್ಕರ್ ದೇಹಕ್ಕಿಂತ ಸ್ವಲ್ಪ ಕಿಂಡಿ ಚಿಕ್ಕದಾಗಿತ್ತು. ಆದ್ರೆ ಒಂದೇ ಕ್ಷಣದಲ್ಲಿ ಚಿಕ್ಕನ್ನಲ್ಲಿ ಕಲಿತ ಯೋಗ ನೆನಪಿಗೆ ಬಂತು. ಯೋಗ ಹೇಳುತ್ತೆ, ಉಸಿರನ್ನು ಒಳಗೆಳ್ಕೊಂಡ್ರೆ ದೇಹ ಹಿಗ್ಗುತ್ತೆ, ಉಸಿರನ್ನು ಹೊರಗೆ ಹಾಕಿದ್ರೆ ದೇಹ ಕುಗ್ಗುತ್ತೆ. ಸಾವರ್ಕರ್ ಕೂಡಲೇ ತಮ್ಮ ಸ್ಥಾನಕ್ಕೆ ಓಡ್ ಬಂದ್ರು. ಬ್ರಿಟಿಷರು ಮತ್ತೆ ಕೈಗೆ ಬೇಡಿ ಕಾಲಿಗೆ ಬೇಡಿ ಹಾಕಿ ಕೂರಿಸಿದ್ರು. ಸಾವರ್ಕರ್ ರಾತ್ರಿ ಇಡೀ ನಿದ್ದೆ ಮಾಡ್ಲೇ ಇಲ್ಲ. ರಾತ್ರಿ ಇಡೀ ಪ್ರಾಣಾಯಾಮದ ಅಭ್ಯಾಸ ಮಾಡಿದ್ರು. ಹೆಚ್ಚು ಕಾಲ ಉಸಿರನ್ನು ಹೊರಗಾಕಿಡೋದು ಹೇಗೆ ಅಂತ ಪ್ರಾಕ್ಟೀಸ್ ಮಾಡಿದ್ರು. ಮಾರನೇ ದಿನ ಬೆಳಗ್ಗೆ 3:30-4 ಗಂಟೆ ಅಷ್ಟೊತ್ತಿಗೆ ಎಲ್ಲ ಪೊಲೀಸರು ನಿದ್ದೆ ಕಣ್ಣಲ್ಲಿರ್ಬೇಕಾದ್ರೆ ಒಬ್ಬ ಪೊಲೀಸನ್ನ ಎಬ್ಬಿಸಿ ಹೇಳ್ತಾರೆ, ಟಾಯ್ಲೆಟ್ಗೆ ಹೋಗ್ಬೇಕು, ಬೇಡಿ ಕಳಿಸು. ಆ ಪೊಲೀಸ್ ಬಂದು ಸಾವರ್ಕರ್ ಕೈಗೆ ಹಾಕಿದ ಬೇಡಿ ಕಾಲಿಗೆ ಹಾಕಿದ ಬೇಡಿನ ಕಳಿಸಿ ನಿದ್ದೆ ಕಣ್ಣಲ್ಲೇ ಹೋಗು ಅಂತಂದ. ಸಾವರ್ಕರ್ ನೇರವಾಗಿ ಟಾಯ್ಲೆಟ್ಗೆ ಹೋದ್ರು. ಟಾಯ್ಲೆಟ್ನ ಬಾಗಿಲಿಗಿದ್ದಂತ ಕಿಂಡಿಗೆ ತಾವು ಮೈ ಮೇಲೆ ಹಾಕೊಂಡಿದ್ದಂತ ಗೌನನ್ನ ಮುಚ್ಚಿಬಿಟ್ರು. ತಡನೆ ಮಾಡಲಿಲ್ಲ. ನೇರವಾಗಿ ಹೋದವರೇ ಟಾಯ್ಲೆಟ್ನ ಆ ಡೆಕ್ಕಿನ ಗ್ಲಾಸ್ ಅನ್ನ ಮೊದಲು ಒಡೆದ್ರು. ಒಡೆಯೋ ಸದ್ದು ಆಗ್ತಾನೆ ಎದ್ದಂತ ಪೊಲೀಸ್ನ ಕಿವಿಗೆ ಬಿತ್ತು. ಸಾವರ್ಕರ್ ಮೇಲೆ ಅನುಮಾನ ಮೊದಲೇ ಇತ್ತು. ಓಡಿ ಬಂದವನೇ ಬಾಗಿಲು ಬಡಿಲಿಕ್ಕೆ ಶುರು ಮಾಡಿದ. ಸಾವರ್ಕರ್, ಬೇಗ ಹೊರಗೆ ಬಾ, ನಿನ್ ಮೇಲೆ ನಮ್ಗೆ ಅನುಮಾನ ಇದೆ. ಸಾವರ್ಕರ್ ಗೊತ್ತಾಯ್ತು, ಸ್ವಲ್ಪ ತಡ ಮಾಡಿದ್ರು ಪಾಪಿ ಬ್ರಿಟಿಷರು ಶೂಟ್ ಮಾಡಿ ಕೊಂದೇ ಬಿಡ್ತಾರೆ. ಹೀಗ ಅಂದ್ಕೊಂಡ ಸಾವರ್ಕರ್ ಆ ಗ್ಲಾಸನ್ನು ಪೂರ್ತಿ ಒಡೆಯೋದನ್ನು ಮರೆತು ಮೊದಲು ತಲೆನ ಹೊರಗೆ ಹಾಕಿದ್ರು. ಉಸಿರನ್ನು ದೀರ್ಘವಾಗಿ ಹೊರಗೆ ಹಾಕ್ತಾ ತಮ್ಮ ಕೈಯನ್ನು ಹೊರಗೆ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಆ ಕಿಂಡಿಯ ಗಾಜು ಇನ್ನು ಪೂರ್ತಿ ಒಡೆದಿರ್ಲಿಲ್ಲ. ಆ ಗಾಜು ಸಾವರ್ಕರ್ ದೇಹವನ್ನ ಸೀಳ್ಲಿಕ್ಕೆ ಶುರು ಮಾಡಿತು. ಸಾವರ್ಕರ್ ಕೈ ಹರಿದು ರಕ್ತ ಬರ್ಲಿಕ್ಕೆ ಶುರುವಾಯ್ತು. ಸಾವರ್ಕರ್ ತಮ್ಮ ದೇವನ್ನ ಉಸಿರನ್ನು ಹೊರಗಾಕಿ ಜೋರಾಗಿ ನುಗ್ಬೇಕಾದ್ರೆ ಸಾವರ್ಕರ್ ಮೈ ಭಾಗ ಹರಿದು ರಕ್ತ ಬರ್ಲಿಕ್ಕೆ ಶುರುವಾಯ್ತು. ಮಾಂಸದ ತುಣುಕು ಹೊರಗೆ ಬಂತು. ಆದ್ರೆ ಸಾವರ್ಕರ್ಗೆ ಮಾತ್ರ ದೇಶದ ಬಗೆಗಿನ ಚಿಂತನೆ, ತಮಗೆ ರಕ್ತ ಬರ್ತಿದೆ ಅನ್ನೋ ಆ ಚಿಂತನೆಯೇ ಇರಲಿಲ್ಲ. 4 ಜನ ಪೊಲೀಸರು ಬಂದು ಜೋರಾಗಿ ಬಾಗಿಲು ಬಡ್ದು ಆ ಪೊಲೀಸರು ಬಾಗಿಲನ್ನು ಒಡೆಯೋ ವೇಳೆಗೆ ಸರಿಯಾಗಿ ಸಾವರ್ಕರ್ ಜೋರಾಗಿ ಘೋಷಣೆ ಕೂಗಿದ್ರು, ಸ್ವಾತಂತ್ರ್ಯ ಲಕ್ಷ್ಮಿ ಕಿ ಜೈ. ಈ ಕಡೆ ಬಾಗಿಲು ಹೊಡಿತು, ಆ ಕಡೆ ಸಾವರ್ಕರ್ ಹಾರಿ ದಡಾರಂತೂ ಸಮುದ್ರಕ್ಕೆ ಬಿದ್ರು. ಒಂದು ಕ್ಷಣ ಆಲೋಚನೆ ಮಾಡಿ, ಸೈಕಲ್ನಿಂದ ಜಾರಿ ಬಿದ್ದಿರ್ತೀವಿ, ಒಂದು ಸಣ್ಣ ಪುಟ್ಟ ಗಾಯ ಆಗಿರುತ್ತೆ. ಆ ಗಾಯದ ಮೇಲೆ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಹೇಗಿರುತ್ತೆ? ಗಾಯ ಉರಿಯುತ್ತೆ, ಚುರುಗುಡುತ್ತೆ. ಸಾವರ್ಕರ್ ಇಡೀ ದೇಹ ರಕ್ತದ ತೊಪ್ಪೆಯಾಗಿತ್ತು, ರಕ್ತದಲ್ಲೇ ತೊಯ್ದು ಹೋಗಿದ್ರು. ಅಂತ ದೇಹವನ್ನು ತಗೊಂಡು ಸಾವರ್ಕರ್ ಉಪ್ಪು ನೀರಿನ ಸಾಗರಕ್ಕೆ ಜಿಗಿದಿದ್ರು. ಜಿಗಿದ್ರೆ ತಪ್ಪಿಸ್ಕೊಂಡಾಗ ಅಲ್ಲ. ಪಾಪಿ ಬ್ರಿಟಿಷ್ ಪೊಲೀಸರು ಸಾಗರದಲ್ಲೇ ಈಜಾಡ್ತಿದ್ದವರು ಆ ಪೊಲೀಸರು ಸಾವರ್ಕರ್ನ ಅಟ್ಟಿಸ್ಕೊಂಡು ಬರ್ತಿದ್ದಾರೆ. ಮೇಲ್ ನಿಂತ ಬ್ರಿಟಿಷ್ ಪೊಲೀಸರು ಸಾವರ್ಕರ್ ಮೇಲೆ ಗುಂಡಿನ ಸುರಿಮಳೆಗೈತಿದ್ದಾರೆ. ಸಾವರ್ಕರ್ ಆ ಗುಂಡಿನಿಂದ ತಪ್ಪಿಸ್ಕೊಂಡು, ಬ್ರಿಟಿಷ್ ಪೊಲೀಸರ ಆ ಹಿಡಿತದಿಂದ ತಪ್ಪಿಸ್ಕೊಂಡು ಎಲ್ರಿಗಿಂತ ಮುಂಚೆ ಈಜಬೇಕು, ಈಜಿ ದಡ ಸೇರ್ಬೇಕು. 10-15 ನಿಮಿಷಗಳ ಕಾಲ ಈಜಿದ ನಂತರ ಸಾವರ್ಕರ್ ಎಲ್ಲರಿಗಿಂತ ಮುಂಚೆ ದಡ ಸೇರಿದ್ರು. ಅದು ಫ್ರಾನ್ಸಿನ ದಡ. ಅಲ್ಲಿ ಬೇರೆ ಕೈದಿಯನ್ನು ಬಂಧಿಸುವಾಗಿಲ್ಲ. ಆದರೆ ಪಾಪಿ ಬ್ರಿಟಿಷ್ ಪೊಲೀಸರು ಓಡ್ ಹೋದ್ರು. ಫ್ರಾನ್ಸಿನ ಪೊಲೀಸನಿಗೆ ಒಂದಷ್ಟು ದುಡ್ಡು ಕೊಟ್ಟು ಸಾವರ್ಕರ್ನ ಮತ್ತೆ ಹಿಡ್ಕೊಂಡು ಬಂದು ಹಡಗಿನಲ್ಲಿ ಕೂಡ ಹಾಕಿದ್ರು. ಭಾರತಕ್ಕೆ ಸಾವರ್ಕರ್ನ ಕರ್ಕೊಂಡು ಬರಲಾಯ್ತು. ಸಾವರ್ಕರ್ ಪ್ರಭಾವ ಭಾರತದಲ್ಲಿ ಎಷ್ಟಾಗಿತ್ತು ಅಂತಂದ್ರೆ, ಅದಾಗಲೇ ಕಲೆಕ್ಟರ್ ಜಾಕ್ಸನ್ನ 16 ವರ್ಷದ ಅನಂತ ಲಕ್ಷ್ಮಣ ಕಾನ್ಹೇರೆ ನಾಟಕ ಮುಗಿಯೋ ವೇಳೆಗೆ ಹತ್ಯೆ ಮಾಡಿ ಕಳಿಸಿದ್ದ. ಅದಕ್ಕೆ ಸಾವರ್ಕರ್ ಪ್ರೇರಣೆ ಅಂತ ಬ್ರಿಟಿಷರಿಗೆ ಗೊತ್ತಿತ್ತು. ಸಾವರ್ಕರ್ ಲಂಡನ್ಗೆ ಹೋಗೋಕ್ಕಿಂತ ಮುಂಚೆ ಭಾರತದಲ್ಲಿ ಮಾಡಿದ ರಾಜದ್ರೋಹದ ಭಾಷಣಗಳಿಗೋಸ್ಕರ ಸಾವರ್ಕರ್ನ ಕಟಕಟೆಯಲ್ಲಿ ನಿಲ್ಲಿಸಲಾಯಿತು. ಆ ರಾಜದ್ರೋಹದ ಭಾಷಣಗಳಿಗೆ ಕಲೆಕ್ಟರ್ ಜಾಕ್ಸನ್ನ ಹತ್ಯೆ ಮಾಡಿದ ಅನಂತ ಲಕ್ಷ್ಮಣ ಕಾನ್ಹೇರಿಗೆ ಪಿಸ್ತೂಲ್ ಕೊಟ್ಟವರು ಸಾವರ್ಕರ್ ಅನ್ನೋ ಕಾರಣಕ್ಕೋಸ್ಕರ ನ್ಯಾಯಾಲಯ ಸಾವರ್ಕರ್ಗೆ ಶಿಕ್ಷೆ ಕೊಡ್ತು. ಏನ್ ಶಿಕ್ಷೆ? ಜಗತ್ನಲ್ಲಿ ಯಾರು ಅನುಭವಿಸದೇ ಇರೋ ಶಿಕ್ಷೆ. 2 ಜೀವಾವಧಿ ಶಿಕ್ಷೆ ಕೊಡ್ಲಾಯ್ತು. ಇವತ್ತಿಗೂ ಒಂದು ಜೀವಾವಧಿ ಶಿಕ್ಷೆ ಅಂದ್ರೆ 14 ವರ್ಷ. ಆದ್ರೆ ಸಾವರ್ಕರಿಗೋಸ್ಕರ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಲಾಯ್ತು. ಒಂದು ಜೀವಾವಧಿ ಶಿಕ್ಷೆನ 25 ವರ್ಷಕ್ಕೆ ಏರಿಸಲಾಯ್ತು. ಅಂತ 2 ಜೀವಾವಧಿ ಶಿಕ್ಷೆ ಅಂದ್ರೆ 50 ವರ್ಷಗಳ ಕಾಲ ಜೈಲಿನಲ್ಲಿ ಇರಬೇಕಾದಂತ ಘೋರ ಶಿಕ್ಷೆನ ಸಾವರ್ಕರ್ಗೆ ಕೊಡ್ಲಾಯ್ತು. ಅದು ಕಾಲಾಪಾನಿಯಲ್ಲಿ ಶಿಕ್ಷೆ ಅನುಭವಿಸಬೇಕು ಅಂತ ಹೇಳಲಾಯ್ತು. ನಾವಾಗಿದ್ರೆ ಕುಸಿದು ಬೀಳ್ತಿದ್ವಿ. 50 ವರ್ಷ ಶಿಕ್ಷೆ ಅನುಭವಿಸುವ ಅಗತ್ಯವೇ ಇರ್ತಿರ್ಲಿಲ್ಲ, ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗ್ತಿತ್ತು. ಆದ್ರೆ ಸಾವರ್ಕರ್ ತಮ್ಮ 2 ಕೈನ ಅಗಲಿಸ್ತಾ ಎದೆ ಉಬ್ಬಿಸಿ ಹೇಳ್ತಾರೆ, ಎಸ್ ಯುವರ್ ಆನರ್, ಇವತ್ತು ನಾನು ಹಿಂದೂ ಆಗಿದ್ದಕ್ಕೆ ಸಾರ್ಥಕ ಆಯ್ತು. ಜಡ್ಜ್ ಸಾಹೇಬರ ತಲೆ ಕೆಟ್ಟೋಯ್ತು. 50 ವರ್ಷ ಶಿಕ್ಷೆ ಕೊಟ್ರೆ ನಾನು ಹಿಂದೂ ಆಗಿದ್ದು ಸಾರ್ಥಕ ಅಂತಾನಲ್ಲಪ್ಪ, ಎಲ್ಲಿಗೆಲ್ಲಿಗೆ ಸಂಬಂಧ ಇದು ಅಂತ ಯಾರೋ ಪ್ರಶ್ನೆ ಕೇಳಿದ್ರೆ ಸಾವರ್ಕರ್ ಹೇಳ್ತಾರೆ, ನಿಮ್ದು ಕ್ರಿಶ್ಚಿಯನ್ ಸಮಾಜ, ನೀವು ಪುನರ್ಜನ್ಮ ನಂಬಲ್ಲ, ಆದ್ರೆ ನಾವು ಹಿಂದೂಗಳು ಪುನರ್ಜನ್ಮ ನಂಬ್ತೀವಿ. 2 ಜೀವಾವಧಿ
ಶಿಕ್ಷೆ ಕೊಡೋದು ಅಂತಂದ್ರೆ ನಾನು ಒಂದು ಜೀವಾವಧಿ ಶಿಕ್ಷೆ ಅನುಭವಿಸಿ ಸತ್ತು ಮತ್ತೆ ಹುಟ್ಟಿ ಇನ್ನೊಂದು ಜೀವಾವಧಿ ಶಿಕ್ಷೆ ಅನುಭವಿಸಬೇಕು ಅಂತ ಅರ್ಥ. ನನಗೆ ಶಿಕ್ಷೆ ಕೊಡೋ ನೆಪಕ್ಕಾದ್ರೂ ನಿಮ್ಮ ಕ್ರಿಶ್ಚಿಯನ್ ಸರ್ಕಾರ ಪುನರ್ಜನ್ಮ ಒಪ್ಕೊಳ್ತಲ್ವಾ, ಹಿಂದೂ ಧರ್ಮವನ್ನ ಗೌರವಿಸುತ್ತಲ್ಲ, ಅದಕ್ಕೆ ನನಗೆ ಭಾರಿ ಆನಂದ ಆಯ್ತು, ನಾನು ಹಿಂದೂವಾಗಿ ಹುಟ್ಟಿದ್ ಸಾರ್ಥಕ ಆಯ್ತು ಅಂತ ಎದೆ ಉಬ್ಬಿಸಿ ಹೇಳಿದ್ರು. ಏನ್ ವ್ಯಕ್ತಿತ್ವ ರೀ ಅದು. ಕಾಲಾಪಾನಿಗೆ ಕರ್ಕೊಂಡು ಹೋಗೋ ಸಂದರ್ಭ ಬಂತು. ಸಾವರ್ಕರ್ದು ಒಂದು ಪುಸ್ತಕ ಇದೆ, ನನ್ನ ಜೀವಾವಧಿಯ ಶಿಕ್ಷೆ ಅಂತ, ಮಾಜಿ ಜೀವನ್ ಠೇಪ್ ಅಂತ ಅವರು ಮರಾಠಿಯಲ್ಲಿ ಬರೆದಿರುವಂತ ಪುಸ್ತಕ, ಕನ್ನಡಕ್ಕೆ ಅನುವಾದ ಆಗಿದೆ. ಆ ಪುಸ್ತಕದಲ್ಲಿ ಸಾವರ್ಕರ್ ಬರ್ಕೋತಾರೆ, 40 ಜನ ಸೇರ್ಬೋದಾದಂತ ಹಡಗಿನಲ್ಲಿ 400 ಜನರನ್ನು ಕೂಡ ಹಾಕಿದ್ರು. ಎಲ್ಲ ದರೋಡೆಕೋರರ ಮಧ್ಯೆ ಈ ಬ್ಯಾರಿಸ್ಟರ್ ಬಾಬು, ಎಲ್ಲ ಕ್ರಾಂತಿಕಾರಿಗಳ ನಡುವಿನ ಕಿರೀಟವಾಗಿರುವಂತ ಬ್ಯಾರಿಸ್ಟರ್ನ ದರೋಡೆಕೋರರ ಮಧ್ಯದಲ್ಲಿ ಹಡಗಿನಲ್ಲಿ ಕೂಡ ಹಾಕ್ಲಾಯ್ತು. ಸಾವರ್ಕರ್ಗೊಂದು ವಿಶಾಲವಾದ ಜಾಗ, ಒಂದು ಡ್ರಮ್ ಇತ್ತು, ಆ ಜಾಗದ ಪಕ್ಕದಲ್ಲಿ ಮಲ್ಕೊಳ್ಳಿಕ್ಕೆ ಸಾವರ್ಕರ್ಗೆ ಅವಕಾಶ ಕೊಡ್ಲಾಯ್ತು. ಸಾವರ್ಕರ್ಗೆ ಮೊದಲು ಬಹಳ ಸಂತೋಷ, ವಿಶಾಲವಾದ ಜಾಗದಲ್ಲಿ ಆದ್ರೂ ಅವಕಾಶ ಕೊಟ್ಟಿದ್ದಾರಲ್ಲ ಅಂತ. ಆದ್ರೆ ರಾತ್ರಿ ಆಗ್ತಾ ಆಗ್ತಾ ಸಾವರ್ಕರ್ಗೆ ಗೊತ್ತಾಯ್ತು, ಆ ವಿಶಾಲವಾದ ಜಾಗ ಆ ಡ್ರಮ್ನಲ್ಲಿ ಟಾಯ್ಲೆಟ್ ಮಾಡ್ಲಿಕ್ಕೆ ಅಂತ ಇಟ್ಟಿರೋದು ಅಂತ. ಸಾವರ್ಕರ್ಗೆ ಅದರ ಪಕ್ಕದಲ್ಲೇ ಮಲ್ಕೊಳ್ಳೋ ಅವಕಾಶ. ಮಧ್ಯಾಹ್ನದವರೆಗೂ ಸಮಸ್ಯೆ ಆಗಲಿಲ್ಲ. ಸಂಜೆ ಆಗ್ತಿದ್ದಂತೆ ಆ 400 ಜನ ಕೈದಿಗಳೆಲ್ಲ ನಿಧಾನವಾಗಿ ಬಂದು ಅಲ್ಲೇ ಟಾಯ್ಲೆಟ್ ಮಾಡಿ ಹೋಗ್ತಿದ್ರು. ರಾತ್ರಿ ಆಗೋ ವೇಳೆಗೆ ಆ ಡ್ರಮ್ ತುಂಬಿ ಹರಿಲಿಕ್ಕೆ ಶುರುವಾಯಿತು. ಸಾವರ್ಕರ್ ಪಕ್ಕದಲ್ಲಿ ಮಲಮೂತ್ರ ವಿಸರ್ಜನೆ ಆಗಲಿಕ್ಕೆ ಶುರುವಾಯಿತು. ಎಂಥ ಯಮ ಯಾತನೆ ಆಗಿರಬೇಡ. ಆದರೆ ಸಾವರ್ಕರ್ ಯೋಚನೆ ಮಾಡ್ತಾರೆ, ನನ್ನ ಭಾರತ ಎಂಥದ್ದು ಅಂತಂದ್ರೆ ಮಲದೊಂದಿಗೂ ಸಾಧನೆ ಮಾಡಿದಂತ ರಾಮಕೃಷ್ಣ ಪರಮಹಂಸರ ನಾಡಿದು. ರಾಮಕೃಷ್ಣ ಪರಮಹಂಸರು ಹುಡ್ಕೊಂಡು ಹೋಗಿ ಸಾಧನೆ ಮಾಡ್ಬೇಕಾಗಿ ಬಂತು. ಆದ್ರೆ ದೇವರು ನನಗೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾನೆ, ನಾನು ಇಲ್ಲೇ ಇದ್ದು ಸಾಧನೆ ಮಾಡ್ತೀನಿ ಅಂತ ಆ ಮಲದೊಂದಿಗೆ 4 ದಿನಗಳ ಕಾಲ ಅತ್ಯಂತ ಅಸಹ್ಯಕರ ಪ್ರಯಾಣ ಮಾಡಿದವರು ಸಾವರ್ಕರ್. ಆ ಪ್ರಯಾಣ ಮುಗಿಸಿ ಆ ಅಂಡಮಾನ್ನ ನೆಲಕ್ಕೆ ಬಂದು ಹಡಗು ನಿಲ್ತು. ಇವ್ರನ್ನ ಎದ್ದು ಹೋಗ್ಲಿಕ್ಕೆ ಜೈಲರ್ ಹೇಳ್ದ. ಸಾವರ್ಕರ್ ಎದ್ದು ಬಂದು ಆ ಹಡಗಿನ ತುದಿಯಲ್ಲಿ ನಿಂತ್ಕೊಂಡು ನೋಡ್ತಾರೆ. ಅವರಿಗೆ ಬಹಳ ಆನಂದ ಆಯ್ತು, ಬಹಳ ಖುಷಿಯಿಂದ ಹೇಳ್ತಾರೆ, ವಾ ಎಂತ ಅದ್ಭುತವಾದ ಜಾಗಕ್ಕೆ ನನ್ನನ್ನು ಕರ್ಕೊಂಡು ಬಂದ್ರಿ. ನನ್ನ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಈ ಜಾಗದಲ್ಲಿ ಒಂದು ನೌಕಾ ನೆಲೆ ಸ್ಥಾಪಿಸ್ಬೇಕು, ಎಷ್ಟು ಸುಂದರವಾಗಿದೆ ಈ ಜಾಗ ಅಂತ ಸಾವರ್ಕರ್ ಅಂದ್ಕೊಂಡ್ರು. ಈ ನಂತರ 50 ವರ್ಷಗಳ ಕಾಲ ಶಿಕ್ಷೆ ಅನುಭವಿಸ್ಬೇಕು ಹೋಗ್ಬೇಕಾದವನು ಒಂದು ಅದ್ಭುತವಾದ ಮಾತನ್ನು ಹೇಳ್ಕೊಳ್ತಾನೆ. ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ನಾನಿಲ್ಲೊಂದು ನೌಕಾನೆಲೆ ಸ್ಥಾಪಿಸ್ಬೇಕು ಅಂತ ಕನಸು ಕಟ್ತಾನೆ. ಎಂತ ಅದ್ಭುತ ಅಂತಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಈ ದೇಶ ಅಲ್ಲೊಂದು ನೌಕಾನೆಲೆ ಸ್ಥಾಪಿಸ್ತು. ಅದು ಸಾವರ್ಕರ್ ಕಟ್ಟಿದ ಕನಸಾಗಿತ್ತು. ಹಿಂದೆ ಬಂದಂತ ಆ ಹಡಗ್ನಲ್ಲಿರುವಂತ ಬ್ರಿಟಿಷ್ ಅಧಿಕಾರಿ ಸಾವರ್ಕರ್ ಪೃಷ್ಠಭಾಗದ ಮೇಲೆ ಒಂದು ಏಟ್ ಕೊಟ್ಟು, ಇದು ಕನಸು ಕಾಣ್ಲಿಕ್ಕೆ ಜಾಗ ಅಲ್ಲಪ್ಪ, ನೀನು ಸೇರ್ಬೇಕಾದ ಜಾಗ ಬಂದಿದೆ, ಬೇಗ ಬೇಗ ಇಳಿದು ಹೋಗು ಅಂತಂದ್ರು. ಸಾವರ್ಕರ್ ಇಳಿದು ಆ ಜೈಲಿನ ಒಳಗೆ ಹೋಗ್ಬೇಕಾದ್ರೆ ದೈತ್ಯ ದೇಹದ ಬ್ಯಾರಿ ಸಾವರ್ಕರ್ಗೋಸ್ಕರ ಕಾಯ್ಕೊಂಡು ನಿಂತ್ಕೊಂಡಿದ್ದ. ಎಲ್ಲ ಕೈದಿಗಳು ಬ್ಯಾರಿ ಕಂಡ್ರೆ ಹೆದರ್ತಾರೆ. ಸಾವರ್ಕರ್ನು ಮೊದಲೇ ಹೆದರಿಸಿ ನುಜ್ಜುಗುಜ್ಜು ಮಾಡಬೇಕು ಅಂತ ಬ್ಯಾರಿ ಕಾಯ್ತಾ ಇದ್ದ. ಸಾವರ್ಕರ್ ಒಳಗ್ ಬಂದವರೇ ತಮ್ಮ ಪಾಡಿಗೆ ತಾವು ಆ ವೈಭವ ನೋಡ್ತಾ ನಿಂತ್ಕೊಂಡ್ರು. ಸಾವರ್ಕರ್ ಎದೆ ಮೇಲೆ ಒಂದು ಬಿಲ್ಲೆ ಹಾಕಿದ್ರು. 2 ಅಂಕಿ ಅದರಲ್ಲಿತ್ತು. 1910 ಅಂತ ಒಂದು, 1960 ಅಂತ ಮತ್ತೊಂದು. 1910ರಲ್ಲಿ ಸಾವರ್ಕರ್ಗೆ ಶಿಕ್ಷೆ ಘೋಷಣೆ ಆಗಿದೆ. 1960ರಲ್ಲಿ ಅವರಿಗೆ ಬಿಡುಗಡೆ ಆಗುತ್ತೆ ಅನ್ನೋ ಎಚ್ಚರಿಕೆಯ ಸಂದೇಶ ಸಾವರ್ಕರ್ ಎದೆ ಮೇಲೆ ಯಾವಾಗ್ಲೂ ನೇತಾಡ್ತಿರ್ತಿತ್ತು. ಬ್ಯಾರಿ ಅದನ್ನು ನೋಡಿದವನೇ ಸಾವರ್ಕರ್ಗೆ ಹೇಳ್ತಾನೆ, ಸಾವರ್ಕರ್ ಯೋಚನೆ ಮಾಡಬೇಡ, ನಮ್ಮ ಬ್ರಿಟಿಷ್ ಸರ್ಕಾರ ಪರಮ ದಯಾಳು ಬ್ರಿಟಿಷ್ ಸರ್ಕಾರ 1960ರಲ್ಲಿ ನನ್ನ ಗ್ಯಾರಂಟಿ ಬಿಟ್ಬಿಡುತ್ತೆ, ನಿನ್ನ ಶಿಕ್ಷೆಯನ್ನು ಕಂಟಿನ್ಯೂ ಮಾಡಲ್ಲ, ಯೋಚನೆ ಮಾಡಬೇಡ ಅಂತಂದ. ಎಲ್ಲೋ ನೋಡ್ತಿದ್ದ ಸಾವರ್ಕರ್ ಆ ಬ್ಯಾರಿಯನ್ನು ಕೆಕ್ಕರಿಸಿ ನೋಡ್ತಾ ಹೇಳ್ತಾರೆ, ಏಯ್ ಬ್ಯಾರಿ, 1960ರವರೆಗೆ ಇನ್ನು ಬ್ರಿಟಿಷ್ ಸರ್ಕಾರ ಇರುತ್ತೆ ಅನ್ನೋ ಗ್ಯಾರಂಟಿ ನಿನಗಿದೆಯೇನೋ ಅಂತಂದು ಕೂಡಲೇ ಬ್ಯಾರಿ ತಣ್ಣಗಾಗ್ಬಿಟ್ಟ. ಇದುವರೆಗೂ ಬ್ಯಾರಿ ಎದುರಿಗೆ ನಿಂತು ಎದೆ ಎತ್ತು ಮಾತಾಡೋ ಧೈರ್ಯ ಯಾರಿಗೂ ಇರಲಿಲ್ಲ. ಆದ್ರೆ ಸಾವರ್ಕರ್ ಎದೆ ಎತ್ತು ಮಾತಾಡಿದ ಕೂಡಲೇ ಬ್ಯಾರಿ ತಣ್ಣಗಾದ. ಸಾವರ್ಕರ್ನ ಒಳಗೋಗು ಅಂತ ಕಳಿಸ್ಕೊಟ್ಟ. ಒಳಗ್ ಬಂದ ಕೂಡಲೇ ಸಾವರ್ಕರ್ ಶಿಕ್ಷೆ ಶುರುವಾಯ್ತು. ಸಾವರ್ಕರ್ ಮುಂದೆ ತೆಂಗಿನ ನಾರನ್ನು ತಂದು, ತೆಂಗಿನ ಸಿಪ್ಪೆ ತಂದು ಸುರಿದಾಯ್ತು. ಆ ಸಿಪ್ಪೆಯಿಂದ ದಾರವನ್ನ ತೆಗೆದು, ನಾರನ್ನ ತೆಗೆದು ಅದನ್ನ ಹಿಂಜಿ ಹೊಸದು ಹಗ್ಗ ಮಾಡಬೇಕು. ಪ್ರತಿನಿತ್ಯ 3 ಪೌಂಡ್ ಹಗ್ಗ ಹೊಸಬೇಕು, ಅದು ಅಲ್ಲಿನ ನಿಯಮ. ಪಾಪ ಸಾವರ್ಕರ್ ಪೆನ್ ಹಿಡಿದಿದ್ರು, ಭಾರಿ ದೊಡ್ಡ ಲೇಖಕ. ಸಾವರ್ಕರ್ ಗನ್ ಹಿಡಿದಿದ್ರು, ಮಹಾಕ್ರಾಂತಿಕಾರಿ. ಆದ್ರೆ ಈ ಕೆಲಸ ಯಾವತ್ತೂ ಮಾಡೇ ಇರ್ಲಿಲ್ವಲ್ಲ. ಪಾಪ ಮೊದಲಿಗೆ ಕೈ ಮೇಲೆ ಹಗ್ಗವನ್ನು ಹೊಸಬೇಕಾದ್ರೆ ಕೈಗೆ ಬೊಬ್ಬೆ ಬಂತು, ರಕ್ತ ಹರಿಲಿಕ್ಕೆ ಶುರುವಾಯ್ತು. ಕೈನ ಉಲ್ಟಾ ಮಾಡಿದ್ರು, ಅದರ ಮೇಲೂ ಬೊಬ್ಬೆ ಆಗಿ ರಕ್ತ ಹರಿಲಿಕ್ಕೆ ಶುರುವಾಯ್ತು. ತೊಡೆಗಳ ಮೇಲೆ ಹಗ್ಗ ಹೊಸಿದ್ರು, ತೊಡೆ ಹರಿದ ರಕ್ತ ಬಂತು. ಇಡೀ ಹಗ್ಗ ರಕ್ತದಲ್ಲೇ ತೊಯ್ದು ರಕ್ತದ ಕೆಂಪು ರಕ್ತ ಸಿಕ್ತ ಕಲಗಳಿಂದ ಕೂಡಿತ್ತು. ಸಂಜೆ ಹೊತ್ತಿಗೆ ಬ್ಯಾರಿ ಬಂದು ತಕಡಿ ಹಿಡಿದು ನೋಡ್ತಾನೆ. ಸಾವರ್ಕರ್ 3 ಪೌಂಡ್ ಇಲ್ಲ, ಬರೀ 2.5 ಪೌಂಡ್ ಇದೆ, ನಿನಗೆ ರಾತ್ರಿ ಇಡೀ ಶಿಕ್ಷೆ ಕೊಡಲಾಗತ್ತೆ.
ಏನು ಶಿಕ್ಷೆ? ಸಾವರ್ಕರ್ರ ಎರಡೂ ಕೈಗಳನ್ನ ಗೋಡೆಗೆ ಬೇಡಿ ಹಾಕಿ ಕಟ್ಟಾಕ್ಲಾಯ್ತು. ಸಾವರ್ಕರ್ರ ಕಾಲುಗಳನ್ನ ಗೋಡೆಗೆ ಕಟ್ಟಾಕ್ಲಾಯ್ತು. ರಾತ್ರಿ ಇಡೀ ಸಾವರ್ಕರ್ ಕೂತ್ಕೊಳ್ಳಿಕ್ಕಿಲ್ಲ, ಸಾವರ್ಕರ್ ನಿದ್ದೆ ಮಾಡ್ಲಿಕ್ಕಿಲ್ಲ, ಮಲಮೂತ್ರ ವಿಸರ್ಜನೆ ಕೂಡ ನಿಂತ ಜಾಗದಲ್ಲೇ ಆಗ್ಬೇಕು ಅಂತ ಕಠಿಣ ಘೋರ ಶಿಕ್ಷೆಯನ್ನು ಸಾವರ್ಕರ್ ಕೊಡ್ಲಾಯ್ತು. ಬೆಳಗಾಗಿ ಎದ್ದು ಕೂಡಲೇ ಮತ್ತೆ ಶಿಕ್ಷೆ ಆರಂಭ. ಈ ಪುನರಾವರ್ತನೆ ಆಗ್ತಾ ಆಗ್ತಾ ಸಾವರ್ಕರ್ ಹಗ್ಗ ಹೊಸೆಯೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ರು. ಪ್ರತಿನಿತ್ಯ 3 ಪೌಂಡ್ ಹಗ್ಗ ಹೊಸೆಯೋದನ್ನ ಸಾವರ್ಕರ್ ಕಲ್ತು ಬಿಟ್ರು. ಆದ್ರೆ ಪಾಪಿ ಬ್ರಿಟಿಷರಿಗೆ ತೃಪ್ತಿ ಇಲ್ವಲ್ಲ, ಇವ್ರಿಗೆ ಇದೇ ಶಿಕ್ಷೆ ಕಂಟಿನ್ಯೂ ಆದ್ರೆ ಆರಾಮಾಗಿ ಇದ್ದು ಬಿಡ್ತಾನೆ ಅಂತ ನಿರ್ಧಾರ ಮಾಡಿದ ಬ್ರಿಟಿಷರು ಸಾವರ್ಕರ್ನ ಎಣ್ಣೆ ತೆಗೆಯೋಕ್ ಹಚ್ಚಿದ್ರು. ಗಾಣಕ್ಕೆ ಸಾವರ್ಕರ್ನ ಹೂಡಿದ್ರು. ಗಾಣಕ್ಕೆ ಸಾಧಾರಣವಾಗಿ ಎತ್ತುಗಳಿರೋದನ್ನ ನೋಡಿದ್ದೀವಿ. ಆ ಎತ್ತನ್ನ ತೆಗೆದು ಸಾವರ್ಕರ್ನ ಗಾಣಕ್ಕೆ ಹೂಡಿ ಎಣ್ಣೆ ತೆಗಿಬೇಕು ಅಂದ್ರು. ಪ್ರತಿನಿತ್ಯ 30 ಪೌಂಡ್ ಎಣ್ಣೆ ತೆಗಿಬೇಕು. ಸಾವರ್ಕರ್ ದೇಹ ನುಜ್ಜುಗುಜ್ಜಾಯ್ತು. ಅಷ್ಟಾದ್ರೂ ಕೂಡ ಗೊಣಗಾಡ್ಲಿಲ್ಲ. ಸದಾಕಾಲ ಈ ದೇಶದ ಚಿಂತನೆ ಮಾಡ್ತಾ ನಾನು ಸ್ವಾತಂತ್ರ್ಯ ಬರೋವರೆಗೂ ಬದುಕ್ತೀನಿ ಅನ್ನೋ ಕನಸು ಕಟ್ತಾ ಎಣ್ಣೆ ತೆಗಿಲಿಕ್ಕೆ ಶುರು ಮಾಡಿದ್ರು. ಎಷ್ಟೋ ಬಾರಿ ಊಟ ಕೊಡ್ತಿದ್ರು. ಆ ಊಟಕ್ಕೆ ವಿಶ್ರಾಂತಿ ಇರ್ತಿತ್ತು. ಆದ್ರೆ ಎಣ್ಣೆ 30 ಪೌಂಡ್ ಆಗದೆ ಹೋದ್ರೆ ರಾತ್ರಿ ಇಡೀ ಮತ್ತೆ ಶಿಕ್ಷೆ ಅನುಭವಿಸ್ಬೇಕಾಗುತ್ತಲ್ಲ ಅಂತ ಎಣ್ಣೆ ಗಾಣದಿಂದ ಎಣ್ಣೆ ತೆಗಿತಾ ತೆಗಿತಾ ಊಟ ಮಾಡ್ತಿದ್ರು ಸಾವರ್ಕರ್. ಮಾಜಿ ಜೀವನ್ ಟೇಪ್ದಲ್ಲಿ ಸಾವರ್ಕರ್ ಹೇಳ್ಕೊಳ್ತಾರೆ, ಹಬ್ಬದ ಊಟ ಅಂತ ನನಗೆ ವಿಶೇಷ ಅಡುಗೆ ಬಡಿಸ್ತಿದ್ರು, ಅನ್ನದಲ್ಲಿ ಗೆದ್ದಲು ಹುಳುಗಳನ್ನ ಮಿಕ್ಸ್ ಮಾಡಿ ಕೊಡ್ತಿದ್ರು ಅಂತ. ಬೆಳಗಿನ ಜಾವ ಒಂದಷ್ಟು ಕೈದಿಗಳು ಹೊರಗೆ ಹೋಗ್ಬಿಟ್ಟು ಸೊಪ್ಪನ್ನ ಹುಡ್ಕೊಂಡು ಬರ್ತಿದ್ರು. ಕತ್ತಲ್ಲಿ ಹುಡ್ಕೊಂಡು ಬರ್ತಿದ್ರಿಂದ ಏನೇನು ಹುಳ ಹುಪ್ಪಟ್ಟಿಗಳಾದ್ರೆ ಸೇರ್ತಿದ್ವು ದೇವರೇ ಬಲ್ಲ. ಸಾವರ್ಕರ್ ಹೇಳ್ಕೊಳ್ತಾರೆ, ನನಗೆ ಚಪಾತಿ ಜೊತೆ ಸೊಪ್ಪಿನ ಸಾರು ಹಾಕ್ತಿದ್ರು. ಅದರಲ್ಲಿ ಸೊಪ್ಪಿಗಿಂತ ಹೆಚ್ಚಾಗಿ ಹಾವು ಹಲ್ಲಿ ಹುಳ ಹುಪ್ಪಟ್ಟಿಗಳೇ ಇರ್ತಿದ್ವು. ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಾನು ಊಟ ಮಾಡಬೇಕಾದ ಪರಿಸ್ಥಿತಿ ಇತ್ತು ಅಂತ. ಅಂಥ ಘೋರ ಶಿಕ್ಷೆ ಅನುಭವಿಸಿದ್ರು. ಬೇರೆ ಯಾರಾದ್ರೂ ಆಗಿದ್ರೆ ದೇಶವೂ ಬೇಡ ಸ್ವಾತಂತ್ರ್ಯವೂ ಬೇಡ ಅಂತ ಹೇಳುವಂತ ಪರಿಸ್ಥಿತಿ. ಆದ್ರೆ ಸಾವರ್ಕರ್ ಸದಾಕಾಲ ದೇಶದ ಚಿಂತನೆ ಮಾಡ್ತಾ ಹೋಗಿದ್ರು. ಈ ದೇಶದಲ್ಲಿ ಸಾವರ್ಕರ್ ಅನುಭವಿಸ್ತಾ ಇರುವಂತಹ ಶಿಕ್ಷೆಯ ವಿವರಗಳು ಹೊರಗೆ ಬರ್ತಿದ್ದಂತೆ ದೇಶದಲ್ಲೂ ಕೂಡ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತು. ಒಂದಷ್ಟು ಜನ ಯುವಕರು ಸೇರ್ಕೊಂಡು ಸಾವರ್ಕರ್ ಬಿಡುಗಡೆ ಆಗ್ಬೇಕು ಅಂತ ಒಂದು ಪತ್ರ ಬರೆದು ಎಲ್ಲರ ಸಹಿ ಸಂಗ್ರಹಣೆ ಶುರು ಮಾಡಿದ್ರು. ಒಂದಷ್ಟು ಜನ ಯುವಕರು ಗಾಂಧೀಜಿ ಬಳಿಗೆ ಹೋಗಿ, ಗಾಂಧೀಜಿ ಸಾವರ್ಕರ್ನ ಬಿಡಿಸ್ಬೇಕಲ್ಲ, ಸೈನ್ ಮಾಡಿ ಅಂತ ಕೇಳಿದ್ರೆ ಗಾಂಧೀಜಿ ಕ್ರಾಂತಿಕಾರಿಯಾಗಿರುವಂತ ಹಿಂಸಾ ಮಾರ್ಗಿಯಾಗಿರುವಂತ ಸಾವರ್ಕರ್ನ ಬಿಡಿಸ್ಲಿಕ್ಕೆ ನಾನು ಸಹಿ ಮಾಡೋದಿಲ್ಲ ಅಂದ್ಬಿಟ್ರು. ಗಾಂಧೀಜಿ ಆದ್ರೂ ಬೇಕು. ನೆಹರು ಬಳಿಗೆ ಹೋದ್ರೆ ಆ ನೆಹರು ನಾನು ಸಹಿ ಮಾಡ್ತೀನಿ ಅಂತ ಆ ಪೇಪರ್ನ ತಗೊಂಡು ಇಷ್ಟು ಸಹಿ ಆಗಿದ್ದನ್ನು ಸೇರಿಸಿ ಆ ಪೇಪರ್ನ ಹರಿದು ಕಸದ ಬುಟ್ಟಿಗೆ ಎಸ್ದು ಸಾವರ್ಕರ್ ಬಿಡುಗಡೆಗೆ ನಾನು ಒಪ್ಪಲ್ಲ ಹೋಗಿ ಅಂತ ಉಗಿದು ಕಳಿಸ್ಬಿಟ್ರು ಆ ಯುವಕರನ್ನ. ಆ ಯುವಕರ ಧೃತಿಗಡ್ಲಿಲ್ಲ. ಹಳ್ಳಿಗೂ ಓಡಾಡಿದ್ರು. ಸಾವರ್ಕರ್ ಪರವಾಗಿ ಸಹಿಯನ್ನ ಸಂಗ್ರಹಿಸಿದ್ರು. ಈ ಸಾವರ್ಕರ್ ಪುಸ್ತಕ ಬಿಡುಗಡೆ ಆದಾಗ ಮೈಸೂರಲ್ಲಿ ಒಬ್ಬ ತಾಯಿ ಸಿಕ್ಕಿದ್ರು. ಆ ತಾಯಿ ಕೂದಲು ಜಟೆಗಟ್ಟಿ ಹೋಗಿತ್ತು. ನಾನು ಕೇಳಿದೆ, ಅಮ್ಮ ನಿಮ್ ಕೂದಲು ಯಾಕೆ ಜಟೆಗಟ್ಟಿದೆ ಅಂತಂದ್ರೆ ಆ ತಾಯಿ ಅವತ್ತಿನ ಕತೆ ಹೇಳಿದ್ರು, ಸಾವರ್ಕರ್ ಜೈಲಿಗೆ ಹೋದಾಗ ನಾನು ತುಂಬಾ ಚಿಕ್ಕವಳು. ಪತ್ರಿಕೆಯಲ್ಲಿ ಒಂದು ಸುದ್ದಿ ಬಂತು, ಸಾವರ್ಕರ್ಗೆ ತಲೆಗೆ ಹಾಕೊಳ್ಳಿಕ್ಕೆ ಎಣ್ಣೆ ಕೊಡ್ತಿಲ್ಲ ಅಂತ ಸುದ್ದಿ ಕೇಳಿ ನನ್ಗೆ ಬಹಳ ಬೇಜಾರಾಯ್ತು. ಅದೇ ಕೊನೆ ನನ್ನ ತಲೆಗೆ ನಾನು ಎಣ್ಣೆ ಹಾಕ್ಲೇ ಇಲ್ಲ, ನಾನು ಎಣ್ಣೆ ಹಾಕೋದನ್ನೇ ನಿಲ್ಲಿಸ್ಬಿಟ್ಟೆ ಅಂತ. ಈ ದೇಶದ ಮನಗಳಲ್ಲಿ ಸಾವರ್ಕರ್ ಬಗ್ಗೆ ಈ ಥರದೊಂದು ಮಿಡಿತಾ ಇತ್ತು. ಸಾವರ್ಕರ್ ಬಿಡುಗಡೆ ಆಗ್ಬೇಕು ಅಂತ ಇಡೀ ದೇಶ ಬಯಸ್ತು. ಅದ್ರ ಪರಿಣಾಮ ಏನಾಯ್ತು ಅಂದ್ರೆ ಬ್ರಿಟಿಷರ್ ತಲೆ ಬಾಗ್ಲೇಬೇಕಾಗಿ ಬಂತು. ಗಾಂಧೀಜಿ ಸಪೋರ್ಟ್ ಮಾಡದಿದ್ರೇನು, ನೆಹರು ಸಪೋರ್ಟ್ ಮಾಡದಿದ್ರೇನು, ಈ ದೇಶದ ಜನ ಒಕ್ಕೊರಳಿಂದ ಕೂಗಿದ್ರ ಪರಿಣಾಮವಾಗಿ 11 ವರ್ಷಗಳ ನಂತರ ಸಾವರ್ಕರ್ನ ಕಾಲಾಪಾನಿಯಿಂದ ಬಿಡುಗಡೆ ಮಾಡಿ ಭಾರತಕ್ಕೆ ಕರ್ಕೊಂಡು ಬರಲಾಯಿತು. ಭಾರತಕ್ಕೆ ಬಂದ ಸಾವರ್ಕರ್ನ ಯರವಾಡ ಜೈಲಲ್ಲಿ ಇಟ್ರು, ಡೋಂಗ್ರೆ ಜೈಲಲ್ಲಿ ಇಟ್ರು. ಆನಂತರ ಸಾವರ್ಕರ್ನ ರತ್ನಾಗಿರಿಯಲ್ಲಿ ಗೃಹ ಬಂಧನದಲ್ಲಿ ಇರಿಸಿದ್ರು. ಸಾವರ್ಕರ್ ಬಿಡುಗಡೆಗೆ 2 ಕಂಡೀಷನ್. ಸಾವರ್ಕರ್ ರತ್ನಾಗಿರಿಯನ್ನು ಬಿಟ್ಟು ಹೊರಗೆ ಹೋಗಬಾರದು, ಸಾವರ್ಕರ್ ಸಾರ್ವಜನಿಕ ಸಮಾರಂಭದಲ್ಲಿ ಭಾಷಣ ಮಾಡಬಾರದು. ಬ್ರಿಟಿಷರಿಗೆ ಗೊತ್ತಿತ್ತು ಸಾವರ್ಕರ್ನ ಭಾಷಣ ಮಾಡ್ಲಿಕ್ಕೆ ಬಿಟ್ರೆ ಮತ್ತೊಂದು ಕ್ರಾಂತಿ ಆಗ್ಬಿಡತ್ತೆ ಅಂತ. ಆದ್ರೆ ಸಾವರ್ಕರ್ ಬಿಡ್ಲಿಲ್ಲ. ಸಾವರ್ಕರ್ ಹಿಂದೂ ಧರ್ಮದ ಆಳಕ್ಕಿಳಿದ್ರು. ಹಿಂದೂ ಧರ್ಮದಲ್ಲಿರುವಂತಹ ಘೋರ ಸಮಸ್ಯೆ ಅಸ್ಪೃಶ್ಯತೆ, ಮೇಲ್ವರ್ಗ ಕೆಳವರ್ಗ ಅನ್ನೋ ಈ ಸಮಸ್ಯೆಯಿಂದಾಗಿ ಬ್ರಿಟಿಷರು ಹಿಂದೂ ಧರ್ಮವನ್ನ ಒಡೆದು ಈ ದೇಶವನ್ನ ಆಳ್ತಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಿತ್ತು. ಸಾವರ್ಕರ್ ಸಾಮಾಜಿಕ ಸುಧಾರಣೆಯ ಕೆಲಸ ಶುರು ಮಾಡಿದ್ರು. ದೇವಸ್ಥಾನಗಳಲ್ಲಿ ಅಸ್ಪೃಶ್ಯರನ್ನ ಸೇರಿಸಬೇಕು ಅಂತ ವಾದಿಸ್ಲಿಕ್ಕೆ ಶುರು ಮಾಡಿದ್ರು. ಒಂದಷ್ಟು ದೇವಸ್ಥಾನದಲ್ಲಿ ಅರ್ಚಕರು ಜೋರಾದ ಗಲಾಟೆ ಮಾಡಿದ್ರು. ಸಾವರ್ಕರ್ ಆ ಅರ್ಚಕರ ದೊಡ್ಡ ತಂಡದೊಂದಿಗೆ ಏಕಾಂಗಿಯಾಗಿ ದೇವಸ್ಥಾನದ ಮೆಟ್ಟಿಲುಗಳಲ್ಲಿ ವಾದ ಮಾಡಿ ಹೇಳ್ತಾರೆ, ಯಾವುದೇ ಶಾಸ್ತ್ರಗಳಲ್ಲಿ ಯಾವುದೇ ವೇದ ಪುರಾಣಗಳಲ್ಲಿ ಅಸ್ಪೃಶ್ಯರ ಉಲ್ಲೇಖ ಇಲ್ಲ, ಅಸ್ಪೃಶ್ಯರು ದೇವಸ್ಥಾನಕ್ಕೆ ಬರಬಾರ್ದು ಅಂತ ಎಲ್ಲೂ ಬರ್ದಿಲ್ಲ. ಹಾಗಿದ್ಮೇಲೆ ನಿಮ್ಗೆ ಇದನ್ನ ಯಾರು ಹೇಳಿಕೊಟ್ರು? ಸಾವರ್ಕರ್ ಮುಂದೆ ಸೋತಂತ ಅರ್ಚಕರು ದಲಿತರನ್ನ ದೇವಸ್ಥಾನದ ಒಳಗೂ ಬಿಟ್ರು. ಆದ್ರೆ ಸಾವರ್ಕರ್ಗೆ ಸಮಾಧಾನ ಆಗಲಿಲ್ಲ. ರತ್ನಾಗಿರಿಯಲ್ಲಿ ಪತಿತ ಪಾವನ ಅಂತ ಒಂದು ಮಂದಿರವನ್ನ ಕಟ್ಟಿಸಿದ್ರು. ಆ ಮಂದಿರ ಇವತ್ತಿಗೂ ಇದೆ. ಯಾವತ್ತಾದ್ರೂ ಹೋದಾಗ ನೋಡ್ಕೊಂಡು ಬನ್ನಿ, ಆನಂದ ಆಗುತ್ತೆ. ಆ ಮಂದಿರದಲ್ಲಿ ಪೂಜೆ ಮಾಡೋರು ಬ್ರಾಹ್ಮಣರಾದವರಲ್ಲ. ಆ ಮಂದಿರದಲ್ಲಿ ಪೂಜೆ ಮಾಡೋರು ಮೇಲ್ವರ್ಗದವರಲ್ಲ. ಆ ಮಂದಿರದಲ್ಲಿ ಪೂಜೆ ಮಾಡೋರು ಮಹಾರಾಷ್ಟ್ರದ ಅತ್ಯಂತ ಕೆಳವರ್ಗದವರಾಗಿರುವಂತ ಮಹಾರ್ ಜನತೆ. ಆ ಮಂದಿರದ ಹೊರಭಾಗದಲ್ಲಿ ತೀರ್ಥ ಪ್ರಸಾದ ಕೊಡೋರು ಕೂಡ ಮೇಲ್ವರ್ಗದವರಲ್ಲ.
ಮಹಾರಾಷ್ಟ್ರದ ಚಮ್ಮಾರ ವರ್ಗದ ಜನ ಆ ಮಂದಿರದಲ್ಲಿ ತೀರ್ಥ ಪ್ರಸಾದವನ್ನು ಕೊಡ್ತಾರೆ. ಆ ಮಂದಿರದ ಹೊರಗೆ ಒಂದು ಬ್ರಾಹ್ಮಣರ ಕ್ಯಾಂಟೀನ್ ಇದೆ, ಆದ್ರೆ ಅಡಿಗೆ ಮಾಡೋರೆಲ್ಲ ಕೆಳವರ್ಗದ ಜನ. ಎಲ್ಲ ವರ್ಗದ ಜನ ದೇವಸ್ಥಾನಕ್ಕೆ ಹೋಗ್ತಾರೆ, ಪೂಜೆ ನೋಡ್ತಾರೆ, ತೀರ್ಥ ಪ್ರಸಾದವನ್ನು ತಗೊಂಡು ಹೊರಗಿರುವಂತ ಕ್ಯಾಂಟೀನ್ ಅಲ್ಲಿ ತಿಂಡಿ ತಿರ್ಕೊಂಡು ಹೆಮ್ಮೆಯಿಂದ ಬರ್ತಾರೆ. ಅದು ಸಾವರ್ಕರ್ ಕೊಟ್ಟಂತ ಕೊಡುಗೆ. ಸಾವರ್ಕರ್ ಸಹಭೋಜನದ ಕಲ್ಪನೆಯನ್ನು ಕೊಟ್ಟರು. ದಲಿತರೊಂದಿಗೆ ತಾವು ಕೂತು ಊಟ ಮಾಡಿದ್ರು. ತಮ್ಮ ಮನೆಯಲ್ಲಿ ಸಾವರ್ಕರ್ ಸ್ವತಃ ಸವರ್ಣೀಯ ಜಾತಿಯವರು, ಮೇಲ್ವರ್ಗದ ಜಾತಿಯವರು ತಮ್ಮ ಹೆಂಡತಿಗೆ ಹೇಳಿದ್ರು, ಎಲ್ಲ ದಲಿತರ ಕಾಲೋನಿಯ ಹೆಣ್ಮಕ್ಳನ್ನ ಮನೆ ಕರೆದು ಅವರಿಗೆ ಕುಂಕುಮ ಬಾಗಿನ ಕೊಡು ಅಂತ ಹೇಳಿದ್ರು. ಒಂದು ಹೊಸ ಕ್ರಾಂತಿಯನ್ನ ಈ ದೇಶದಲ್ಲಿ ತಂದಿಟ್ಟಿರೋದು ಸಾವರ್ಕರ್ ಮಾಡಿದ ದೊಡ್ಡ ಸಾಧನೆ. ಸಾವರ್ಕರ್ ಉಗ್ರ ಹಿಂದುತ್ವದ ಪ್ರತಿಪಾದನೆ ಹೇಗಿತ್ತು ಅಂತಂದ್ರೆ, ಒಂದಿನ ಶೌಕತ್ ಅಲಿ, ಮುಸ್ಲಿಂ ಲೀಗಿನ ಲೀಡರ್, ಸಾವರ್ಕರ್ ಮನೆಗೆ ಬಂದು ಹೇಳ್ತಾನೆ, ಸಾವರ್ಕರ್, ನೀವು ಹೀಗೆ ಹಿಂದುತ್ವ ಅಂತ ಇದ್ರೆ ನಾವು ಮುಸಲ್ಮಾನರೆಲ್ಲ ಈ ಹಿಂದೂಸ್ತಾನ ಬಿಟ್ಟು ಬೇರೆ ರಾಷ್ಟ್ರಕ್ಕೆ ಹೋಗ್ಬಿಡ್ತೀವಿ, ನಮಗೆ ಬೇಕಾದಷ್ಟು ರಾಷ್ಟ್ರ ಇದೆ ಅಂದ್ಬಿಟ್ಟ. ಪಾಪ ಕಾಂಗ್ರೆಸ್ಸಿಗರೆಲ್ಲ ಆ ತರ ಮಾತಾಡದ ಕೈ ಮುಗಿದು ಕೇಳ್ಕೊಳ್ತಿದ್ರು, ಬೇಡ ಶೌಕತ್ತಲ್ಲಿ, ಮುಸಲ್ಮಾನರಿಲ್ದೆ ಹೋದ್ರೆ ಈ ದೇಶ ಇಲ್ಲ, ಮುಸಲ್ಮಾನರಿಲ್ದೆ ಇದ್ರೆ ನಮ್ಮ ಹೋರಾಟ ಇಲ್ಲ, ನಾವೆಲ್ಲರೂ ಅಣ್ಣ ತಮ್ಮಂದ್ರು, ಬಾಯಿಗಳು ಅಂತ ಹೇಳಿ ಗೋಗರಿತಿದ್ರು. ಆದ್ರೆ ಸಾವರ್ಕರ್ ಗೋಗರಿಯೋ ಜಾಯ್ಮಾನ್ದವರಲ್ಲ. ಸಾವರ್ಕರ್ ಹೇಳ್ತಾರೆ, ಶೌಕತ್ತಲ್ಲಿ ಬಹಳ ಆನಂದ ಆಯ್ತು, ನೀವೆಲ್ಲರೂ ಒಂದಿನ ನಿರ್ಧಾರ ಮಾಡ್ಕೊಳ್ಳಿ, ನಿಮ್ಗೋಸ್ಕರ ಅಫ್ಘಾನಿಸ್ತಾನಕ್ಕೆ ಒಂದು ಟ್ರೈನ್ ಹೋಗುತ್ತೆ, ಆ ಟ್ರೈನಿಗೆ ನೀವೆಲ್ಲ ಹತ್ಕೊಳ್ಳಿ, ನಿಮ್ಗೆಲ್ರಿಗೂ ಟಿಕೆಟ್ ನಾನು ಕೊಡಿಸ್ತೇನೆ ಅಂದ್ಬಿಟ್ರು. ಶೌಕತ್ ಅಲಿಗೆ ಎಷ್ಟು ಕೋಪ ಬಂತು ಅಂತಂದ್ರೆ, ಎದ್ದು ನಿಂತ ಹೇಳ್ತಾನೆ, ಸಾವರ್ಕರ್, ನಾನು ಎತ್ತರದಲ್ಲಿದ್ದೀನಿ. ಸಾವರ್ಕರ್ ಸ್ವಲ್ಪ ಕುಳ್ಳಕ್ಕೆ ಇದ್ರು. ಅವನು ಹೇಳ್ತಾನೆ, ಸಾವರ್ಕರ್, ಒಂದೇ ಕ್ಷಣ ನಾನು ನಿನ್ನನ್ನು ಅಪ್ಪಿಕೊಂಡೇ ಕೊಂದು ಬಿಡ್ತೀನಿ ಅಂತಂದ. ಪಾಪ ಬರ್ಕೊಂಡು ಕೂತಿದ್ದ ಸಾವರ್ಕರ್ ಬರೆಯೋದನ್ನೆಲ್ಲ ಪಕ್ಕಕ್ಕಿಟ್ಟು ಎದ್ದು ಬಂದ್ರು. ತುಂಬಾ ಸಂತೋಷ ಶೌಕತ್ ಅಲಿ, ಬೇಗ ಬಾ, ನಾನು ನಿನ್ನ ಅಪ್ಕೊಳ್ಳಿಕ್ಕೆ ತಯಾರಿದ್ದೀನಿ. ಇತಿಹಾಸ ಚೆನ್ನಾಗಿ ಗೊತ್ತು, ಕುಳ್ಳ ಶಿವಾಜಿನ ಅಪ್ಕೊಂಡ ಅಫ್ಜಲ್ ಖಾನ್ನ ಕತೆ ಏನಾಯ್ತು ಅಂತ. ನಾನು ಸಿದ್ಧನಾಗಿದ್ದೀನಿ, ಬೇಗ ಅಪ್ಕೊಳ್ಳಪ್ಪ ಅಂತಂದ. ಅಂತಂದು ಕೂಡಲೇ ಶೌಕತ್ ಅಲಿ ಹೆದರಿ ಆ ಜಾಗನ ಬಿಟ್ಟು ಓಡ್ ಹೋದ. ಬಾಗಿಲು ಬಳಿ ನಿಂತ್ಕೊಂಡು ದುರ್ಗುಟ್ಕೊಂಡು ಹೋದ. ಸಾವರ್ಕರ್ ತಮ್ಮ ಜೀವನ ಚರಿತ್ರೆಯಲ್ಲಿ ಬರ್ಕೊಳ್ತಾರೆ, ಶಿವಾಜಿ ಆಗೋ ಒಂದೇ ಒಂದು ಅವಕಾಶ ನನಗಿತ್ತು, ಪಾಪಿ ಶೌಕತ್ ಅಲಿ ಅದನ್ನು ತಪ್ಪಿಸ್ಬಿಟ್ಟ ಅಂತ. ಅದು ಸಾವರ್ಕರ್ ಛಾತಿ. ಸಾವರ್ಕರ್ ನೋಡ್ಲಿಕ್ಕೆ ಸಾವರ್ಕರ್ ಸದನಕ್ಕೆ ಬಂದಂತ ಮತ್ತೊಬ್ಬ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್. ಸಾವರ್ಕರ್ನ ಭೇಟಿ ಮಾಡ್ಲಿಕ್ಕೆ ಬಂದಂತ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ನಾನು ಈ ದೇಶದಲ್ಲಿ ಕ್ರಾಂತಿ ಹುಟ್ಟಿಸ್ಬೇಕು ಅಂತಿದ್ದೀನಿ. ಸಾವರ್ಕರ್ ಕೇಳಿದ್ರು, ಹೇಗೆ ಹುಟ್ಟಿಸ್ತೀರಿ ಸುಭಾಷ್ ಬಾಬು? ಈ ದೇಶದಲ್ಲಿರುವಂತ ಎಲ್ಲ ವಿದೇಶಿ ಮೂರ್ತಿಗಳನ್ನ ಕೆಡವುತ್ತೀನಿ, ಕೆಡುವ ಮೂಲಕ ಜನರಲ್ಲಿ ಜಾಗೃತಿ ಹುಟ್ಟಿಸ್ತೀನಿ. ಸಾವರ್ಕರ್ ನಕ್ಬಿಟ್ರು, ನೀನು ಮೂರ್ತಿಗಳನ್ನ ಕೆಡವುತ್ತೀಯ, 2 ಮೂರ್ತಿಗಳನ್ನ ಕೆಡವುತ್ತಾ ಇದ್ದಂತೆ ಬ್ರಿಟಿಷರು ನಿನ್ನ ಜೈಲಿಗೆ ಹಾಕ್ತಾರೆ. 5 ವರ್ಷದ ನಂತರ ನಿನ್ನನ್ನು ಬಿಡ್ತಾರೆ. ಆ 5 ವರ್ಷಗಳಲ್ಲಿ ಈ ಅಹಿಂಸಾತ್ಮಕ ಹೋರಾಟದವರ ತೀವ್ರತೆ ಹೇಗಾಗಿರುತ್ತೆ ಅಂತಂದ್ರೆ, ಜನರ ರಕ್ತ ತಣ್ಣಗಾಗೋಗ್ಬಿಟ್ಟಿರುತ್ತೆ, ಆಗೇನ್ ಮಾಡ್ತೀರಿ ಅಂತಂದ್ರು. ಸುಭಾಷ್ ಬಾಬು ತಲೆ ಕೆಡ್ತು. ಹಾಗಿದ್ರೆ ನಾನು ಏನ್ ಮಾಡ್ಬೇಕು ಸಾವರ್ಕರ್ ಜಿ ಅಂತ ಕೇಳಿದ್ರೆ, ಸಾವರ್ಕರ್ ಒಂದು ಅದ್ಭುತವಾದ ಪ್ಲಾನ್ ಕೊಟ್ಟು ಸುಭಾಷ್ ಚಂದ್ರ ಬೋಸ್ರನ್ನ ಮನೆಗೆ ಕಳಿಸಿದ್ರು. ಅದಾದ 1 ತಿಂಗಳಲ್ಲೇ ಸುಭಾಷ್ ಚಂದ್ರ ಬೋಸ್ರ ಮನೆ ಬಿಟ್ಟು ಪರಾರಿಯಾಗ್ಬಿಟ್ರು. ಪರಾರಿಯಾದ ಸುಭಾಷ್ ಚಂದ್ರ ಬೋಸ್ರ ವಾಯ್ಸ್ ಅನ್ನ, ಸುಭಾಷ್ ಚಂದ್ರ ಬೋಸನ್ನ ಮತ್ತೆ ಈ ದೇಶ ಕೇಳಿದ್ದು ಜಪಾನಿನ ರೇಡಿಯೋ ಮೂಲಕ, ಸಿಂಗಾಪುರದ ರೇಡಿಯೋ ಮೂಲಕ. ಆ ರೇಡಿಯೋ ಮೂಲಕ ಭಾಷಣ ಮಾಡ್ತಾ ಸುಭಾಷ್ ಚಂದ್ರ ಬೋಸ್ರು ಹೇಳ್ತಾರೆ, ನನಗಿಂತದೊಂದು ಸ್ಫೂರ್ತಿಯನ್ನು ಕೊಟ್ಟವರು ಈ ದೇಶದ ಮಹಾತ್ಮರಾಗಿರುವಂತ ಸಾವರ್ಕರ್ ಅಂತ. ಸುಭಾಷ್ ಚಂದ್ರ ಬೋಸರ ಅಷ್ಟೂ ಯೋಜನೆಯ ರೂಪುರೇಷೆ ತಯಾರಿಸಿಕೊಟ್ಟವರು ಸಾವರ್ಕರ್. ಅದರ ಫಲವಾಗಿ ಸುಭಾಷ್ ಚಂದ್ರ ಬೋಸರು ಜರ್ಮನಿವರೆಗೂ ಹೋಗಿ ಹಿಟ್ಲರ್ನ ಭೇಟಿಯಾದ್ರು, ಮುಸೋಲಿನಿಯನ್ ಭೇಟಿಯಾದ್ರು. ಅವರೆಲ್ಲರೂ ಸಹಕಾರವನ್ನು ಪಡ್ಕೊಂಡು ಭಾರತದ ಮೇಲೆ ದಾಳಿ ಮಾಡ್ಲಿಕ್ಕೆ ಸಿದ್ಧರಾದ್ರು. ಆದರೆ ದೌರ್ಭಾಗ್ಯ, ಈ ದೇಶದಲ್ಲಿ ಎಂಥವರಾಗಿದ್ರು, ಸುಭಾಷ್ ಚಂದ್ರ ಬೋಸರು ದಾಳಿ ಮಾಡ್ತಾರೆ, ಭಾರತದಲ್ಲಿರುವಂತಹ ಬ್ರಿಟಿಷರ್ನ ಓಡಿಸ್ತಾರೆ ಅಂತ ಗೊತ್ತಾದ ಕೂಡಲೇ ನೆಹರು ಬಾಯ್ ಬಡ್ಕೊಂಡ್ರು. ಜೈಲಲ್ಲಿದ್ದಂತ ನೆಹರು ಹೇಳ್ತಾರೆ, ಸುಭಾಷ್ ಚಂದ್ರ ಬೋಸ್ ಏನಾದ್ರು ಭಾರತಕ್ಕೆ ತನ್ನ ಸೇನೆಯನ್ನ ತಗೊಂಡು ಬಂದ್ರೆ ನಾನು ಬ್ರಿಟಿಷರ ಪರವಾಗಿ ನಿಂತು ಸುಭಾಷ್ ಚಂದ್ರ ಬೋಸರ ವಿರುದ್ಧ ಹೋರಾಡ್ತೀನಿ ಅಂತಂದ್ರು ನೆಹರು. ದೌರ್ಭಾಗ್ಯ ಬಿಡಿ, ಸುಭಾಷ್ ಚಂದ್ರ ಬೋಸರ ಹೋರಾಟ ಅರ್ಧಕ್ಕೆ ನಿಲ್ಬೇಕಾದ ಪರಿಸ್ಥಿತಿ ಬಂತು. ಆದ್ರೆ INA ಆದಂತ ದಂಗೆಗಳ ಪರಿಣಾಮವಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಬೇಕಾದ ಪರಿಸ್ಥಿತಿ ಬಂತು. 1948ರಲ್ಲಿ ನಾಥುರಾಮ್ ಗೋಡ್ಸೆ ಗಾಂಧೀಜಿಯವರ ಹತ್ಯೆ ಮಾಡ್ದ. ಒಂದ್ ಕಾಲದಲ್ಲಿ ನಾಥುರಾಮ್ ಗೋಡ್ಸೆಗೂ ಸಾವರ್ಕರ್ಗೂ ಸಂಬಂಧ ಇತ್ತು ಅನ್ನೋ ಕಾರಣಕ್ಕೋಸ್ಕರ ನೆಹರು ಸಾವರ್ಕರ್ ನಾಥುರಾಮ್ ಗೋಡ್ಸೆ ಪ್ರೇರಣೆ ಕೊಟ್ಟು ಗಾಂಧೀಜಿ ಹತ್ಯೆ ಮಾಡಿಸಿದ್ದಾರೆ ಅನ್ನೋ ಸುದ್ದಿ ಹಬ್ಬಿಸಿದ್ರು. ಸಾವರ್ಕರ್ನ ಕರ್ಕೊಂಡು ಹೋಗಿ ಕೋರ್ಟ್ನ ಕಟಕಟೆಯಲ್ಲಿ ನಿಲ್ಲಿಸಿದ್ರು. ಏನ್ ದೌರ್ಭಾಗ್ಯ! ಯಾವ ವ್ಯಕ್ತಿ ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟನೋ, ಈ ದೇಶಕ್ಕೋಸ್ಕರ ತನ್ನೆಲ್ಲವನ್ನೂ ಅರ್ಪಣೆ ಮಾಡ್ಲಿಕ್ಕೆ ಸಿದ್ಧನಾಗಿದ್ನೋ, ಆ ದೇಶವನ್ನು ಹಿಡಿಲಿಕ್ಕೆ, ಆ ವ್ಯಕ್ತಿಯನ್ನು ಹಿಡಿಲಿಕ್ಕೆ ಪೊಲೀಸರು ಬಂದು ಮನೆ ಎದುರಿಗೆ ನಿಂತರು. ಸಾವರ್ಕರ್ ಕಣ್ಣಲ್ಲಿ ಅವತ್ತು ನೀರು ಬಂತು.
ಒಂದಷ್ಟು ಜನ ಕಾಂಗ್ರೆಸ್ಸಿಗರು ಬಂದು ಸಾವರ್ಕರ್ ಮನೆ ಮೇಲೆ ಕಲ್ಲು ಎಸೆದ್ರು. ಒಂದ್ ಕಲ್ಲು ಬಂದು ಸಾವರ್ಕರ್ ಹಣೆಗೆ ಬಿತ್ತು, ರಕ್ತ ಸೋರು ಹೋಯ್ತು. ಅದೇ ರೀತಿ ರಕ್ತ ಸಾವರ್ಕರ್ ಮೈಯಿಂದ ಹರಿದಿತ್ತು. ಅವತ್ತು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಸಾವರ್ಕರ್ ಎದೆ ಎತ್ತಿ ನಿಂತಿತ್ತು. ಇವತ್ತು ಇದೇ ದೇಶದ ಜನ ಯಾವ ದೇಶಕ್ಕೋಸ್ಕರ ಸಾವರ್ಕರ್ ಹೋರಾಟ ಮಾಡ್ಲಿಕ್ಕೆ ಸಿದ್ಧರಾಗಿದ್ರು, ಅದೇ ದೇಶದ ಜನ ಸಾವರ್ಕರ್ ಹಣೆಗೆ ಕಲ್ಲು ಹೊಡೆದು ರಕ್ತ ತರಿಸಿದ್ರು. ಸಾವರ್ಕರ್ ತಮ್ಮ ಬಾಳ ಸದಾಕಾಲ ಬಡವರ ಏಳಿಗೆಗೋಸ್ಕರ ಸಹಕಾರ ಮಾಡ್ತಿದ್ದಂತ ವೈದ್ಯನಾಗಿದ್ದಂತ ಬಾಳನ್ ಮನೆ ಮೇಲೆ ಕಲ್ಲು ಬಿತ್ತು. ಪಾಪ ಬಾಳ ತುಂಬಾ ಒಳ್ಳೆಯವನು. ಮನೆಯಿಂದ ಹೊರಗೆ ಬಂದು ಕಲ್ಲು ಹೊಡಿತಿದ್ದಂತ ದುಷ್ಟರ ಮುಂದೆ ಕೈ ಮುಗಿದು ಕೇಳ್ಕೊಳ್ತಾನೆ, ನಾವು ತುಂಬಾ ಒಳ್ಳೆಯವರು, ನಾವು ಗಾಂಧೀಜಿನ ಕೊಲ್ಲಿಲ್ಲ, ಗಾಂಧೀಜಿ ಮೇಲೆ ನಮ್ಗೆ ತುಂಬಾ ಗೌರವ ಇದೆ. ಆದ್ರೆ ಜನ ಕೇಳ್ಬೇಕಲ್ಲ, ದುಷ್ಟರು ಬಾಳಾನ್ ಮನೆ ಮೇಲೆ ಕಲ್ಲೆಸಿದ್ರು, ಬಾಳಾನ್ ಹಣೆ ಒಡೆದೋಯ್ತು. ಬಾಳಾನ್ ತಗೊಂಡೋಗಿ ಜೈಲಿಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಲಾಯ್ತು. 1 ವರ್ಷಗಳ ಕಾಲ ಕೋಮಾದಲ್ಲಿದ್ದಂತ ಬಾಳ ಕೊನೆಗೆ ಹಾಸ್ಪಿಟ್ಲಲ್ಲೇ ಕೊನೆಯುಸಿರು ಎಳೆದ. ಏನ್ ದೌರ್ಭಾಗ್ಯ. ಸಾವರ್ಕರ್ ಈ ದೇಶಕ್ಕೋಸ್ಕರ ತಮ್ಮ ಅಮೂಲ್ಯ 23 ವರ್ಷಗಳನ್ನ ಕೊಟ್ಟರು, ಜೈಲಲ್ಲೇ ಕಳೆದ್ರು. ಸಾವರ್ಕರ್ ಈ ದೇಶಕ್ಕೋಸ್ಕರ ತಮ್ಮ ಡಿಗ್ರಿನ್ ಕೊಟ್ರು, ತಮ್ಮ ಬ್ಯಾರಿಸ್ಟರ್ ಪದವಿನ ಕೊಟ್ರು, ತಮ್ಮ ಹೆಂಡತಿನ ಕೊಟ್ರು, ತಮ್ಮ 4 ವರ್ಷದ ಮಗನನ್ನು ಕೊಟ್ರು, ತಮ್ಮ ಅಣ್ಣನನ್ನು ಕೊಟ್ರು. ಆದ್ರೆ ನಾವು ಅವರ ತಮ್ಮನನ್ನ ಕೊಂದು ಹಾಕಿದ್ವಿ. ಸಾವರ್ಕರ್ ಅಷ್ಟಾದ್ರೂ ತೃಪ್ತಿಯಿಂದ ಬಿಟ್ವಾ? ಸಾವರ್ಕರ್ನ ಕರ್ಕೊಂಡೋಗಿ ಕೋರ್ಟ್ನಲ್ಲಿ ಕಟಕಟೆಯಲ್ಲಿ ಗಾಂಧಿ ಹತ್ಯೆಗೆ 8ನೇ ಆರೋಪಿಯಾಗಿ ನಿಲ್ಲಿಸಿದ್ವಿ. ಜಡ್ಜ್ ಸಾಹೇಬರ ತಲೆ ಕೆಟ್ಟೋಯ್ತು. ಅಂಬೇಡ್ಕರ್ ಪತ್ರ ಬರೀತಾರೆ, ನೆಹರು ಮೋಸ ಮಾಡಿದ್ದಾರೆ, ಸಾವರ್ಕರ್ ಆರೋಪಿಯಲ್ಲ, ಸಾವರ್ಕರ್ಗೂ ಗಾಂಧಿ ಹತ್ಯೆಗೂ ಸಂಬಂಧವೇ ಇಲ್ಲ, ಸಾವರ್ಕರ್ನ ಯಾಕೆ ಇಲ್ಲಿಟ್ಟಿದ್ದಾರೆ ಅಂತ ಅಂಬೇಡ್ಕರ್ ನೊಂದು ಪತ್ರ ಬರೆಯುವಂತ ಪರಿಸ್ಥಿತಿ ಬಂತು. ಜಡ್ಜ್ ಸಾಹೇಬರು ಕಣ್ಣೀರಿಡ್ತಾ ಹೇಳ್ತಾರೆ, ಸಾವರ್ಕರ್ ಜಿ ನೀವು ಆರೋಪಿಯಲ್ಲ, ನಿಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರು ಅಂತ ಜಡ್ಜ್ ಸಾಹೇಬರು ಪ್ರೀತಿಯಿಂದ ಸಾವರ್ಕರ್ನ ಬೀಳ್ಕೊಟ್ರು. ಅಷ್ಟಾದ್ರೂ ನೆಹರು ಸಾವರ್ಕರ್ ಹತ್ಯೆ ಮಾಡಿದವರು ಅಂತ ಹೇಳೋದನ್ನ ಬಿಡ್ಲಿಲ್ಲ. ಇವತ್ತಿಗೂ ಕೂಡ ಕಾಂಗ್ರೆಸ್ಸಿಗರು ಸಾವರ್ಕರ್ ಗಾಂಧೀಜಿ ಹತ್ಯೆ ಮಾಡಿದ್ರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಅದನ್ನೇ ಹೇಳ್ಕೊಂಡು ತಿರುಗಾಡ್ತಿರ್ತಾರೆ, ಸಾವರ್ಕರ್ ಹತ್ಯೆ ಆರೋಪಿ ಅಲ್ಲ ಅಂತ. ಅವತ್ತೇ ಕೋರ್ಟ್ ಹೇಳಿದ್ಯಲ್ಲ, ಅದ್ರ ಮಾತಿಗೆ ಬೆಲೆನೇ ಇಲ್ವೇನೋ. ಅಷ್ಟಾದ್ರೂ ತೃಪ್ತಿ ಆಯ್ತಾ? ಕೊನೆಗಾಲದವರೆಗೂ ಸಾವರ್ಕರ್ಗೆ ತೃಪ್ತಿ ಕೊಡ್ಲಿಲ್ಲ. ಸಾವರ್ಕರ್ಗೆ 1960ರಲ್ಲಿ ಮೃತ್ಯುಂಜಯ ದಿವಸ, ಯಾಕೆಂದ್ರೆ ಅವತ್ತು ಅವ್ರು ಬಿಡುಗಡೆ ಆಗ್ಬೇಕಿತ್ತು ಕಾಲಾಪಾನಿಯಿಂದ. ವಾಸ್ತವವಾಗಿ ಆಗಿದ್ರೆ ಅವತ್ತಿನ ದಿನ ಮೃತ್ಯುಂಜಯ ದಿವಸ ಅಂತ ಹೆಮ್ಮೆಯಿಂದ ಆಚರಿಸಿದ್ರೆ, ನೆಹರು ರೇಡಿಯೋ ಸ್ಟೇಷನ್ಗಳಿಗೆ ಹೇಳ್ತಾರೆ, ಸಾವರ್ಕರ್ನ ಸುದ್ದಿ ಯಾವುದೇ ಕಾರಣಕ್ಕೂ ರೇಡಿಯೋದಲ್ಲಿ ಪ್ರಸಾರವಾಗಬಾರದು ಅನ್ನೋ ರೀತಿಯ ನಿಬಂಧನೆಯನ್ನ ಹೇರಿದ್ರು. ರೇಡಿಯೋದಲ್ಲೂ ಕೂಡ ಸಾವರ್ಕರ್ ಸುದ್ದಿ ಪ್ರಸಾರ ಆಗಲಿಲ್ಲ. ಯಾವ ಪರಿ ತೀವ್ರ, ಯಾವ ಪರಿ ಕಷ್ಟವನ್ನ ಸಾವರ್ಕರಿಗೆ ಕೊಟ್ರು ಅಂತಂದ್ರೆ, ಸ್ವತಂತ್ರ ಭಾರತ ಕೂಡ ಸಾವರ್ಕರ್ನಿಂದ ವಶಪಡಿಸಿಕೊಂಡ ಮನೆಯನ್ನು ಸಾವರ್ಕರ್ಗೆ ವಾಪಸ್ ಕೊಡ್ಲಿಲ್ಲ. ಕೊನೆಗಾಲದಲ್ಲಿ ತುಂಬಾ ನೊಂದ್ಕೊಂಡ ಸಾವರ್ಕರ್ ಹೇಳ್ತಾರೆ, ನಂಗೆ ಜೀವನ ಸಾಕಾಗಿ ಹೋಗಿದೆ, ನಾನು ಅಮ್ಮನಿಗೊಂದು ಮಾತು ಕೊಟ್ಟಿದ್ದೆ, ಸ್ವಾತಂತ್ರ್ಯ ತಂದು ಕೊಡ್ತೀನಿ, ತಂದು ಕೊಡೋವರೆಗೂ ಜೀವದಿಂದ ಇರ್ತೀನಿ ಅಂತ. ಸ್ವಾತಂತ್ರ್ಯ ಬಂದಾಗಿದೆ, ಇನ್ನು ಈ ದೇಶದ ಜನ ತಮ್ಮನ್ನು ತಾವು ಆಳ್ಕೊಳ್ಳಿಕ್ಕೆ ಸಮರ್ಥರಾಗಿದ್ದಾರೆ, ಇನ್ನು ನನ್ನ ಜೀವನ ಸಾಕು ಅಂತ ಹೇಳಿ ತಮ್ಮ ಆಪ್ತ ಸಹಾಯಕನನ್ನ ಕರ್ಕೊಂಡು ಹೋಗಿ ಮುಂಬೈನ ಸಮುದ್ರ ತೀರದಲ್ಲಿ ನಿಂತ್ಕೊಂಡು ಸಮುದ್ರದೊಳಗೆ ನಡ್ಕೊಂಡು ಹೋಗ್ಬಿಡ್ತೀನಿ, ನಾನು ಆತ್ಮಾರ್ಪಣೆ ಮಾಡ್ಕೊಳ್ತೀನಿ ಅಂತ ಸಾವರ್ಕರ್ ಹೇಳ್ಕೊಳ್ಬೇಕಾದ ಪರಿಸ್ಥಿತಿ. ಅವತ್ತು ಆಪ್ತ ಸಹಾಯಕ ಸಾವರ್ಕರ್ ಕೈ ಹಿಡಿದು ಹೇಳ್ತಾನೆ, ಸಾವರ್ಕರ್ ಜಿ ಪಾಪಿಗಳು ಈ ದೇಶದ ಜನ, ಇವರಿಗೆ ನೀವ್ ಯಾರು ಅಂತ ಗೊತ್ತಿಲ್ಲ ಸಾವರ್ಕರ್ ಜಿ, ಆದ್ರೆ ಒಂದಿನ ಗೊತ್ತಾಗುತ್ತೆ, ಗೊತ್ತಾಗಿದ್ದ ದಿನ ನೀವ್ ಇಲ್ಲ ಅಂತ ಚಡಪಡಿಸ್ತಾರೆ ಸಾವರ್ಕರ್ ಜಿ, ದಯವಿಟ್ಟು ಬನ್ನಿ ಸಾವರ್ಕರ್ ಜಿ, ಅಲ್ಲಿವರೆಗೂ ನೀವ್ ಇರ್ಬೇಕು ಸಾವರ್ಕರ್ ಜಿ ಅಂತ ಎಳ್ಕೊಂಡು ಮನೆಗೆ ತಂದು ಬಿಟ್ಟ. ಆದ್ರೆ ಸಾವರ್ಕರ್ ತೀರ್ಮಾನ ಮಾಡಿಬಿಟ್ಟಿದ್ರು, ನಾನಿನ್ನು ಬದುಕಬಾರ್ದು ಅಂತ. 21 ದಿನಗಳ ಕಾಲ ಅನ್ನ ನೀರು ಸೇವಿಸದೆ ಸಾವರ್ಕರ್ ಪ್ರಾಯೋಪವೇಶ ಮಾಡಿ ಆತ್ಮಾಹುತಿ ಮಾಡಿಕೊಂಡ್ರು, ತಮ್ಮ ಪ್ರಾಣವನ್ನು ಈ ಧರೆಗೆ ಅರ್ಪಣೆ ಮಾಡಿದ್ರು. ಸತ್ತ ಮೇಲಾದ್ರೂ ನಮ್ಗೆ ತೃಪ್ತಿ ಆಯ್ತಾ? ಸಾವರ್ಕರ್ನ ಸತ್ತ ಮೇಲೂ ನೆಮ್ಮದಿಯಿಂದ ಇರ್ಲಿಕ್ಕೆ ಬಿಡ್ಲಿಲ್ಲ. 3-4 ವರ್ಷಗಳ ಹಿಂದೆ ಸಾವರ್ಕರ್ರ ಒಂದು ಚಿತ್ರವನ್ನ, ಭಾವಚಿತ್ರವನ್ನ ಸಂಸತ್ನಲ್ಲಿ ಅನಾವರಣ ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗ, ಒಬ್ಬ ನಾಯಕಿ ರಾಷ್ಟ್ರಪತಿಗಳಿಗೆ ಒಂದು ಪತ್ರ ಬರೀತಾಳೆ. ಆ ಪತ್ರದಲ್ಲಿ ಹೇಳ್ತಾರೆ, ಸಾವರ್ಕರ್ ದೇಶದ್ರೋಹಿ, ಅಂಥವರ ಚಿತ್ರವನ್ನ ನೀವು ಸಂಸತ್ನಲ್ಲಿ ಅನಾವರಣ ಮಾಡಬಾರ್ದು ಅಂತ. ಸಂಸತ್ನಲ್ಲಿ ಎಲ್ಲ XYZಗಳ ಫೋಟೋ ಇದೆ, ಯಾರ್ಯಾರ್ದೋ ಫೋಟೋ ಹಾಕೊಂಡು ಮೆರೀತಿದ್ದಾರೆ. ಆದ್ರೆ ಸಾವರ್ಕರ್ ಫೋಟೋ ಹಾಕ್ಬೇಕಾದ್ರೆ ನಾಯಕಿ ಹೀಗೆ ಪತ್ರ ಬರೀತಾಳೆ. ಆದ್ರೆ ನಮ್ ಭಾಗ್ಯ, ರಾಷ್ಟ್ರಪತಿಗಳ ಪತ್ರವನ್ನ ಕಸದ ಬುಟ್ಟಿಗೆ ಎಸೆದು ತಾವೇ ಬಂದು ಸಾವರ್ಕರ್ ಚಿತ್ರವನ್ನ ಅನಾವರಣ ಮಾಡಿ ಆ ಸಾವರ್ಕರ್ ಚಿತ್ರದ ಮುಂದೆ 2 ಹನಿ ಕಂಬನಿ ಸುರಿಸಿ ಹೋದ್ರು. ತೀರಾ ಇತ್ತೀಚೆಗೆ 2 ವರ್ಷಗಳ ಹಿಂದೆ ಸಾವರ್ಕರ್ ಉಳಿದಂತ ಅಂಡಮಾನಿನ ಸೆಲ್ಯುಲಾರ್ ಜೈಲಿನ ಹೊರಗೆ ಒಂದು ಫಲಕ ಹಾಕಬೇಕು, ಒಂದು ಜ್ಯೋತಿ ಸ್ತಂಭ ನೆಡಬೇಕು. ಆ ಜ್ಯೋತಿ ಸ್ತಂಭದಲ್ಲಿ ಒಂದು ಫಲಕ ಸಾವರ್ಕರ್ ಹೆಸರದ ಹಾಕಬೇಕು ಅಂತ ನಿರ್ಧಾರ ಮಾಡಿದ್ರು. ಒಬ್ಬರದೇ ಫಲಕ ಅಲ್ಲ, ಮಹಾತ್ಮ ಗಾಂಧೀಜಿ ಹೇಳಿಕೆಯುಳ್ಳ ಫಲಕ ಇದೆ, ಭಗತ್ ಸಿಂಗ್ನ ಹೇಳಿಕೆ ಇರುವಂತ ಫಲಕ ಇದೆ, ಸುಭಾಷ್ ಚಂದ್ರ ಬೋಸ್ರ ಹೇಳಿಕೆ ಇರುವಂತ ಫಲಕ ಇದೆ, ಅದೇ ರೀತಿ ಸಾವರ್ಕರ್ ಹೇಳಿಕೆ ಇರುವಂತ ಫಲಕ. ಆ ಫಲಕದಲ್ಲಿ ಏನಿತ್ತು, ತುಂಬಾ ಸುಂದರವಾದ್ದು. ಸಾವರ್ಕರ್ ಲಂಡನ್ ಅಲ್ಲಿ ಇರ್ಬೇಕಾದ್ರೆ ಸಾವರ್ಕರ್ ಅಣ್ಣನನ್ನ ಪೊಲೀಸರು ಕಾಲಾಪಾನಿಗೆ ಕಳಿಸಿದ್ರು. ಸಾವರ್ಕರ್ ತಮ್ಮನನ್ನ ಭಾರತದ ಜೈಲಿನಲ್ಲಿ ಅಡಗಿಸಿಟ್ಟಿದ್ರು. ಆಗ ಸಾವರ್ಕರ್ ಅತ್ತಿಗೆ, ಸಾವರ್ಕರ್ ಅಣ್ಣನ ಹೆಂಡತಿ ಸಾವರ್ಕರ್ಗೆ ಒಂದು ಪತ್ರ ಬರೀತಾರೆ, ತಾತ್ಯ
ತಾತ್ಯಾನ್ ಪ್ರೀತಿನ ಕರೀತಿದ್ರು. ನೋಡೋ, ನಿಮ್ಮ ಅಣ್ಣನನ್ನ ಬ್ರಿಟಿಷರು ಕಾಲಾಪಾನಿಗೆ ಕರ್ಕೊಂಡು ಹೋಗಿದ್ದಾರೆ, ತಮ್ಮನನ್ನ ಜೈಲಲ್ಲಿ ಬಂದ್ಸಿಟ್ಟಿದ್ದಾರೆ, ನಾವು ಕೂಡ ಬೀದಿಗೆ ಬಂದ್ಬಿಟ್ಟಿದ್ದೀವಿ. ನೀನ್ ಲಂಡನ್ ನಲ್ಲಿ ಏನೋ ಕ್ರಾಂತಿ ಮಾಡ್ತೀಯ ಅಂತಿದ್ದೀಯಾ, ನಮ್ಮನ್ನ ನೋಡ್ಕೊಳ್ಳೋರು ಯಾರೋ, ಈಗ್ಲಾದ್ರೂ ನೀನ್ ಲಂಡನ್ ಇಂದ ವಾಪಸ್ ಬರಬಾರ್ದಾ ಅಂತ ಹೃದಯ ಕಿತ್ತು ಬರುವಂತ ಪತ್ರ ಬರೆದ್ರೆ ಸಾವರ್ಕರ್ ಹೇಳ್ತಾರೆ, ಏನತ್ತಿಗೆ ನಿನ್ಗೂ ಗೊತ್ತಿಲ್ವಾ, ನೀನು ಹೀಗೆ ಹೇಳ್ತೀಯಲ್ಲ. ನಾವು ಈ ಸ್ವಾತಂತ್ರ್ಯದ ಹೋರಾಟಕ್ಕೆ ಬಂದಿದ್ದು ನಮಗೇನೋ ಪ್ರಶಸ್ತಿ ಸಿಗುತ್ತೆ, ನಮ್ಗೇನೋ ಗೌರವ ಸಿಗುತ್ತೆ ಅಂತಲ್ಲ, ನಾವು ಈ ಹೋರಾಟಕ್ಕೆ ಬಂದಿದ್ದು ಸ್ವ ಇಚ್ಛೆಯಿಂದ. ಹಾಗೆ ಹೇಳ್ತಾ ಸಾವರ್ಕರ್ ಒಂದು ಸುಂದರವಾದ ಕತೆ ಹೇಳ್ತಾರೆ, ಗಜೇಂದ್ರ ಮೋಕ್ಷದ ಕತೆ. ಒಂದು ಆನೆ ನೀರಿಗಿಳಿಯುತ್ತೆ, ಆನೆಯ ಕಾಲನ್ನ ಮೊಸಳೆ ಹಿಡ್ಕೊಂಡ್ ಬಿಡುತ್ತೆ, ಆನೆಗೆ ಗೊತ್ತಾಗತ್ತೆ ನಾನು ಸಾಯ್ತೀನಿ ಅಂತ. ಆ ಕ್ಷಣದಲ್ಲಿ ಆನೆ ಆಲೋಚನೆ ಮಾಡುತ್ತೆ, ಇಲ್ಲಿರೋ ಕಮಲವನ್ನ ಹರಿಗೆ ಅರ್ಪಣೆ ಮಾಡಿದ್ರೆ ನನಗೆ ಮೋಕ್ಷ ಸಿಗುತ್ತೆ ಅಂತ. ಆನೆ ನಿರ್ಧಾರ ಮಾಡ್ತಿರ್ಬೇಕಾದ್ರೆ ಅಲ್ಲಿರೋ ಕಮಲ ಒದ್ದಾಡುತ್ತೆ. ಈ ಪಾಪಿ ಆನೆ ತನ್ನ ಮುಕ್ತಿಗೋಸ್ಕರ ನಮ್ಮ ಜೀವನವನ್ನು ಹಾಳು ಮಾಡುತ್ತಲ್ಲ ಅಂತ ನಿರ್ಧಾರ ಮಾಡಿ ಆ ಕಮಲಗಳು ಒದ್ದಾಡ್ತಿರ್ಬೇಕಾದ್ರೆ ಒಂದು ಕಮಲ ಎದ್ದು ನಿಂತ್ಕೊಂಡು ಹೇಳುತ್ತೆ, ಆನೆ ನೀನು ನನ್ನನ್ನು ಹರಿಗೆ ಅರ್ಪಣೆ ಮಾಡೋದ್ರಿಂದ ನಿನಗೆ. ಲೇಖಕ ಹೇಳ್ತಾನೆ ಮಣಿಶಂಕರಯ್ಯರ್ ಯಾರು ಅಂತ. ಈ ದೇಶದ ಮೇಲೆ ಚೈನಾ ದಾಳಿ ಮಾಡಿದಾಗ ಮಣಿಶಂಕರಯ್ಯರ್ ಲಂಡನ್ನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಓದ್ತಿದ್ದ. ಭಾರತದ ಜನ ಎಲ್ಲ ಭಾರತೀಯ ಸೈನಿಕರಿಗೆ ಒಳ್ಳೇದಾಗ್ಲಿ ಅಂತ ತಮ್ಮ ಮೈ ಮೇಲಿನ ಒಡವೆ ತೆಗೆದುಕೊಟ್ರೆ, ಮಗಳ ಮದುವೆಗಿಟ್ಟಿದ್ದ ಹಣವನ್ನ ಅಪ್ಪ ತೆಗೆದುಕೊಟ್ರೆ, ಈ ಪಾಪಿ ಮಣಿಶಂಕರಯ್ಯರ್ ಅವತ್ತು ಲಂಡನ್ನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯ ಸೆಕ್ರೆಟರಿ ಆಗಿ ಫಂಡ್ ರೈಸ್ ಮಾಡ್ತಿದ್ದ. ಆ ಫಂಡ್ ಅನ್ನ ಭಾರತದ ಸೈನಿಕರಿಗೆ ಕೊಡ್ಲಿಕ್ಕೆ ಅಂತ ರೈಸ್ ಮಾಡ್ತಿರ್ಲಿಲ್ಲ, ಚೀನಾದ ಸೈನಿಕರಿಗೆ ಅರ್ಪಣೆ ಮಾಡಬೇಕು ಅಂತ ರೈಸ್ ಮಾಡ್ತಿದ್ದ. ದಾಖಲೆ ಸಮೇತವಾಗಿ ಬರೆದಿದ್ದಾರೆ. ಆತ ಭಾರತಕ್ಕೆ ಬಂದು ಇಲ್ಲಿನ IFS ಎಕ್ಸಾಮ್ ಬರೆದು ಎಲ್ಲ ಪಾಸ್ ಆಗೋ ಹಂತಕ್ಕೆ ಕೊನೆ ಹಂತದಲ್ಲಿ ಅವನನ್ನು ಫೇಲ್ ಮಾಡಿ ಕೂರಿಸಿದ್ರು ಮಣಿಶಂಕರಯ್ಯರ್ನ. ಯಾಕೆ ಅಂತ ಹುಡುಕಾಡಿದ್ರೆ ಅವನ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇತ್ತು. ಆ ರಿಪೋರ್ಟ್ ಅಲ್ಲಿ ಹೇಳ್ತಾರೆ, ಈ ಮಣಿಶಂಕರಯ್ಯರ್ ಎಂತ ದುಷ್ಟ ಅಂದ್ರೆ ಈ ದೇಶದ ಯಾವುದೇ ಉನ್ನತ ಹುದ್ದೆಗೆ ಇವನನ್ನು ಕೂರಿಸಬಾರ್ದು, ಕೂರಿಸಿದ್ರೆ ದೇಶ ಹಾಳು ಮಾಡಿಬಿಡುತ್ತಾನೆ ಅಂತ. ಅಂಥವನು ನಮ್ಮ ಸಾವರ್ಕರ್ ಬಗ್ಗೆ ದೇಶದ್ರೋಹಿ ಅಂತ ಹೇಳ್ತಾನೆ. ಬೇರೆ ಯಾವುದೇ ದೇಶದಲ್ಲಾಗಿದ್ರು ಮಣಿಶಂಕರಯ್ಯರ್ನ ಶವ ಹೋಗ್ತಿತ್ತು. ಆದ್ರೆ ಈ ದೇಶದಲ್ಲಿ ನಾವಿನ್ನೂ ಬದುಕಿದ್ವಿ, ನಾವಿನ್ನೂ ಸಾವರ್ಕರ್ ಬಗ್ಗೆ ಕೇಳ್ಕೊಂಡು ಸುಮ್ಮನೆ ಇದ್ವಿ. ಎಷ್ಟೋ ಕಾಲೇಜುಗಳಿಗೆ, ಎಷ್ಟೋ ಶಾಲೆಗಳಿಗೆ ಸಾವರ್ಕರ್ ಯಾರು ಅಂತ ಕೇಳಿದ್ರೆ ಸಾವರ್ಕರ್ ಹೆಸರೇ ಕೇಳಲಿಲ್ಲ ಅನ್ನೋ ಭಾವನೆ ನಮ್ಗೆ ಇವತ್ತಿಗೂ ಬರ್ತಿತ್ತು. ಯಾಕೆ ಅಂತಂದ್ರೆ ಸಾವರ್ಕರ್ ಪರಿಚಯ ನಮ್ಗೆ ಆಗ್ಲೇ ಇಲ್ಲ, ಸಾವರ್ಕರ್ ಯಾರು ಅಂತ ನಮ್ಗೆ ಗೊತ್ತೇ ಆಗ್ಲಿಲ್ಲ. ಇದು ಈ ದೇಶದ ದೌರ್ಭಾಗ್ಯ. ಇದನ್ನೇ ಅವತ್ತು ಲಾರ್ಡ್ ಮೆಕಾಲೆ ಹೇಳಿತ್ತು. ಈ ದೇಶದ ಜನರಿಗೆ ಹಿಂದಿನ ಪೀಳಿಗೆಯ ಆ ವೈಭವವನ್ನ ಮರೆಯುವಂತೆ ಮಾಡಿದರೆ, ಹಿಂದಿನ ಪರಂಪರೆಯ ಕೊಂಡಿಯನ್ನ ಇವರಿಂದ ಕಳಚಿಸಿಬಿಟ್ರೆ ಈ ದೇಶ ಸದಾ ಕಾಲ ಗುಲಾಮವಾಗಿರುತ್ತೆ ಅಂತ. ನಾವು ಇವತ್ತಿಗೂ ಗುಲಾಮರೇ ಆಗಿದ್ದೀವಿ. ಇವತ್ತಿಗೂ ಏನ್ ಭಾರಿ ದೊಡ್ಡ ಬದಲಾವಣೆಯನ್ನು ನಮ್ಮಲ್ಲಿ ಬಂದಿಲ್ಲ. ರಾಮ ಕಟ್ಟಿದ ಸೇತುವೆಯನ್ನ ಶ್ರೀಲಂಕಾದಿಂದ ಭಾರತಕ್ಕೆ ರಾಮ ಕನೆಕ್ಟ್ ಮಾಡಿದಂತ ಸೀತೆಯನ್ನ ಬಿಡಿಸ್ಕೊಂಡು ಬರ್ಲಿಕ್ಕೆ ಅಂತ ರಾಮ ವಾನರ ಸೇನೆ ಕಟ್ಕೊಂಡಿದ್ದ ಸೇನೆಯನ್ನ ಒಬ್ಬ ಕೇಂದ್ರ ಮಂತ್ರಿ ಒಡೆದು ಹಾಕ್ಬೇಕು ಅಂತ ನಿರ್ಧಾರ ಮಾಡ್ತಾನೆ. ಇಡೀ ದೇಶ ತಣ್ಣಗ್ ಮಲ್ಕೊಳ್ಳುತ್ತಲ್ರಿ. ಯಾರೋ ಒಬ್ಬ ಲೇಖಕ ಬರೀತಾನೆ, ರಾಮ ಕಟ್ಟಿರೋದು ಅಂತ ಹೇಳೋದು ಮೂರ್ಖತನ, ಆ ರಾಮ ಕಟ್ಟಿರೋ ಸೇತುವೆ ಒಡೆದ್ರೆ ಗಂಟೆನೂ ಹೋಗಲ್ಲ ಅಂತ ಯಾವುದೋ ಲೇಖಕ ಬರೀತಾನೆ. ಬುದ್ಧಿಜೀವಿ ಹೇಳ್ತಾನೆ, ರಾಮ ಕಟ್ಟಿಲ್ಲ ಅಂತ ಆದ್ರೂ ಅದೊಂದು ಪ್ರಾಕೃತಿಕ ಸಂಪತ್ತು, ಅದನ್ನು ಉಳಿಸ್ಕೊಳ್ಬೇಕಾಗಿರೋದು ಬುದ್ಧಿವಂತಿಕೆ ಅನ್ನೋ ಬುದ್ಧಿ ಇಲ್ವಲ್ಲ ಅವನಿಗೆ. ಇಡೀ ದೇಶ ಮಲ್ಕೊಂಡಿರತಕ್ಕಾಗಿ ಮಾತಾಡ್ತಾನೆ ಅವನು. ನಾವು ರಾಮನ ಭಜನೆ ಮಾಡ್ತೀವಿ, ರಾಮನ ಮಂದಿರಕ್ಕೆ ಹೋಗ್ತೀವಿ, ಆದ್ರೆ ರಾಮನೊಂದಿಗೆ ನಮ್ಗಿರುವಂತಹ ಶ್ರದ್ಧೆ, ರಾಮನ ಶ್ರದ್ಧೆಯೊಂದಿಗೆ ಬೆಸೆದುಕೊಂಡಿರುವಂತ ಆ ಸೇತುವೆನ ಆ ಮಂತ್ರಿ ಒಡೆದು ಅಲ್ಲೊಂದು ಹಡಗನ್ನ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನಲ್ಲ, ಅದ್ರ ಬಗ್ಗೆ ಯಾವತ್ತೂ ಆಲೋಚನೆ ಮಾಡಲ್ವಲ್ಲ. ಕಾಶ್ಮೀರದಲ್ಲಿ ಪ್ರತಿನಿತ್ಯ ದಾಳಿ ಆಗುತ್ತೆ. ಕಳೆದ 58 ವರ್ಷಗಳಲ್ಲಿ ನಾವು ಕಾಶ್ಮೀರದಲ್ಲಿ ಮಾಡಿರೋ ದೊಡ್ಡ ಸಾಧನೆ ಅಂದರೆ ಕಾಶ್ಮೀರದಲ್ಲಿರುವಂತಹ ಪಂಡಿತರ ನಾಶ ಮಾಡಿದ್ದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಅಂತ ಹೇಳ್ಕೊಳ್ತೀವಿ. ಶಾರದೆಯ ಪೂಜೆಯನ್ನು ನಿತ್ಯ ಮಾಡ್ತೀವಿ, ಶಾರದೆ ನಂಗೆ ಜ್ಞಾನ ಕೊಡ್ಲಿ ಅಂತ ಹೇಳ್ತೀವಿ. ಆ ಶಾರದೆ ಇದ್ದ ಕಾಶ್ಮೀರದಲ್ಲಿ ಇವತ್ತು ಹಿಂದೂಗಳೇ ಇಲ್ವಲ್ಲ. ಬಹುಶಃ ಶಂಕರಾಚಾರ್ಯರು ಆ ಶಾರದೆಯನ್ನು ಕರ್ಕೊಂಡು ಬಂದು ಶೃಂಗೇರಿ ಇಟ್ಟುಬಿಟ್ರು ಅಂತ ಭಾವಿಸ್ಕೊಂಡು ಸುಮ್ಮನೆ ಇದ್ದೀವೋ ಏನೋ. ಆದ್ರೆ ಶೃಂಗೇರಿ ಆದರೂ ಸಮಾಧಾನದಿಂದ ಇದೆಯಾ? ಆ ಶೃಂಗೇರಿಯಲ್ಲಿ ನಕ್ಸಲರ ಅಟ್ಟಹಾಸ ಯಾವ ಪರಿ ಮುಟ್ಟಿದೆ ಅಂತಂದ್ರೆ, ಯಾರೋ ಒಬ್ಬ ಸ್ವಾಮಿ ಬಂದು ಮಠದ ಪಕ್ಕದಲ್ಲಿ ನಿಂತುಕೊಂಡು ಘೋಷಣೆ ಕೂಗ್ತಾನೆ, ಈ ಮಠಗಳಿಗೆಲ್ಲ ಬೆಂಕಿ ಇಡಿ ಅಂತ ಹೇಳ್ತಾನೆ. ಆಮೇಲೆ ಬಂದು ಶೃಂಗೇರಿ ಮಠದಲ್ಲೇ ಊಟ ಮಾಡ್ಕೊಂಡು ಹೋಗ್ತಾನೆ. ಇದು ನಮ್ಮ ದೌರ್ಭಾಗ್ಯ. ನಾವು ನಮ್ಮ ಪರಂಪರೆಯನ್ನ, ನಮ್ಮ ಪೂರ್ವಜರ ಆ ಕೆಚ್ಚದ ಇತಿಹಾಸವನ್ನೆಲ್ಲ ಮರೆತು ನಾವೆಲ್ಲ ನಿರ್ವಿಣ್ಣರಾಗಿ ನಿಷ್ಕ್ರಿಯರಾಗಿ ಕುಳಿತಿರೋ ಪ್ರಭಾವ ದುಷ್ಟರು ಮೇಲೆದ್ದು ಮೆರಿತಾ ಇದ್ದಾರೆ. ಎಲ್ಲಿವರೆಗೂ ಸುಮ್ಮನಿರ್ಬೇಕು? ಭಾರತ ಮಾತೆಯ ವೈಭವವನ್ನು ಮರಳಿ ತರಬೇಕು, ಭಾರತ ಮಾತೆಯನ್ನ ಮತ್ತೆ ಆ ಯಶೋ ವೈಭವಕ್ಕೆ ಏರಿಸಬೇಕು ಅಂತಂದ್ರೆ ನಾವೆಲ್ಲರೂ ಕೆಲಸ ಮಾಡಲೇಬೇಕು, ನಾವೆಲ್ಲರೂ ಭಾರತದ ಬಗ್ಗೆ ಆಲೋಚಿಸಲೇಬೇಕು ಅಂತ ಒಂದು ಪವಿತ್ರವಾದ ಸಮಯ ಇವತ್ತು ಬಂದಿದೆ.
ಇವತ್ತು ದೇಶದ ಪ್ರತಿಯೊಬ್ಬ ವ್ಯಕ್ತಿಯೂ ಕಣ್ಣೀರು ಹಾಕ್ತಾನೆ. ಯಾವ ಸಂದರ್ಭದಲ್ಲಿ ಬ್ರಿಟಿಷರು ಬಂದು ಈ ದೇಶದಲ್ಲಿ ಏನೇನು ಕೆಲಸ ಮಾಡಿದ್ರಲ್ಲ ಅದೇ ತರದ ಕೆಲಸ ಇವತ್ತಾಗತ್ತೆ. ಬಂಗಾಳದ ಒಂದು ಪುಟ್ಟ ಗ್ರಾಮದಲ್ಲಿ ಪೊಲೀಸರು ಬಂದು ಲಾಠಿ ಚಾರ್ಜ್ ಮಾಡಿ ಜನರಿಂದ ಜಮೀನನ್ನ ಕಸಿದುಕೊಂಡು ಹೋಗ್ತಾರೆ. ನಿಮ್ ಜಮೀನಲ್ಲಿ ಉಳಿಯೋ ಹಕ್ಕಿಲ್ಲ ಅಂತ ಹೇಳ್ತಾರೆ. ಅವತ್ತು ಡಾಲ್ಹೌಸಿ ಇದೇ ಕೆಲಸ ಮಾಡಿದ್ದ. ನಮ್ ಬೆಂಗಳೂರಿನ ಬದಿಯಲ್ಲಿ ರಸ್ತೆ ಮಾಡಬೇಕು ಅಂತಂದ್ರೆ ರೈತರ ಜಮೀನನ್ನ ಎಗ್ಗ ಮುಗ್ಗ ಕಸಿಯಲಾಗುತ್ತೆ. ಡಾಲ್ಹೌಸಿ ಮಾಡಿದ ಕೆಲಸ. ಮತ್ತೆ ಕ್ರಾಂತಿ ಆಗೋದು ಯಾವಾಗ? ಮತ್ತೆ ಜನ ಹೇಳೋದು ಯಾವಾಗ? ಹೇಳ್ಬೇಕು ಅಂತಂದ್ರೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಹಿಂದಿನ ಪೀಳಿಗೆಯ ಕಥನಗಳನ್ನು ವರ್ಗಾಯಿಸಬೇಕು. ನಾವು ಇತರರಿಗೋಸ್ಕರ ಬದುಕೋದನ್ನ ಕಲಿಬೇಕು. ಬಹಳ ಬಾರಿ ನಾವು ಆ ಕೆಲಸ ಮಾಡೋಲ್ಲ. ಇತ್ತೀಚೆಗೆ ಒಂದು ಕ್ಯಾಂಪಿಗೆ ಹೋಗಿದ್ದೆ. ಆನೆಕಲ್ನ ಬಳಿ 7, 8, 9 ಮಕ್ಕಳಿಗೆ ಕ್ಯಾಂಪ್ ಮಾಡ್ತಾ ಮಕ್ಕಳಿಗೆ ಒಂದು ಪುಟ್ಟ ಪ್ರಶ್ನೆ ಕೇಳಿದೆ. ನಿಮ್ಮಲ್ಲಿ ಎಷ್ಟು ಜನರಿಗೆ ನಿಮ್ಮ ಅಜ್ಜನ ಹೆಸರು ನೆನಪಿದೆ ಹೇಳಿ ನೋಡೋಣ ಅಂತ. ಎಲ್ಲ ಮಕ್ಕಳು ಕೈ ಕೆಳಗಿಳಿಸಿ ಕೂತ್ಕೊಂಡ್ರು. ನಾನು ಒಬ್ಬ ಹುಡುಗನ ಕೇಳಿದೆ, ನಮ್ಮ ಅಜ್ಜನ ಹೆಸರೇ ನೆನಪಿಲ್ವಲ್ಲ, ಯಾಕೆ ಹೀಗೆ ಅಂತ ಕೇಳಿದ್ರೆ ಆ ಹುಡುಗ ಕೊಟ್ಟ ಉತ್ತರ ನನಗೆ ಇವತ್ತಿಗೂ ಕೂಡ ಹರ್ಟಿಂಗ್, ತುಂಬಾ ಕಷ್ಟ ಆಗತ್ತೆ. ಆ ಹುಡುಗ ಎದ್ದು ನಿಂತ್ಕೊಂಡು ಹೇಳ್ದ, ನಮ್ಮ ಅಜ್ಜ ನೆನ್ಪಿಟ್ಕೊಳ್ಳುವಂತ ಏನೂ ಕೆಲಸನೇ ಮಾಡ್ಲಿಲ್ಲ ಸರ್, ಮತ್ತೆ ಯಾಕೆ ನೆನ್ಪಿಟ್ಕೊಳ್ಬೇಕು ನಾನು ಅವನನ್ನ? ರಾಮ ನೆನಪಲ್ಲಿದ್ದಾನಲ್ಲ, ಕೃಷ್ಣ ನೆನಪಲ್ಲಿದ್ದಾನಲ್ಲ, ಯಾಕೆ ಅನ್ನೋದಕ್ಕೆ ನನಗೆ ಉತ್ತರ ಸಿಕ್ಕೋಯ್ತು. ಯಾಕೆ ನೆನಪಲ್ಲಿದ್ದಾನೆ ಅಂತಂದ್ರೆ ಅವರೆಲ್ಲರೂ ಅಂತ ಮಹಾನ್ ಕೆಲಸ ಮಾಡಿದ್ರು. ತಮಗೋಸ್ಕರ ಬದುಕಲಿಲ್ಲ, ಸೆಲ್ಫ್ ಸೆಂಟರ್ಡ್ ಆಗಿರ್ಲಿಲ್ಲ. ಅವರೆಲ್ಲ ಇತರರಿಗೋಸ್ಕರ ಬದುಕಿದ್ರು, ಸಮಾಜಕ್ಕೋಸ್ಕರ ಬದುಕಿದ್ರು, ಧರ್ಮಕ್ಕೋಸ್ಕರ ಬದುಕಿದ್ರು, ರಾಷ್ಟ್ರಕ್ಕೋಸ್ಕರ ಬದುಕಿದ್ರು. ಹೀಗಾಗಿ ಸಮಾಜ ನೆನಪಿನಲ್ಲಿ ಇಟ್ಕೊಳ್ಳುತ್ತೆ. ನಾವು ನಮಗೋಸ್ಕರ ಬದುಕಿದ್ರೆ ನಮ್ಮ ಮೊಮ್ಮಕ್ಕಳು ನಮ್ಮನ್ನು ಸ್ಮರಿಸ್ಕೊಳ್ಳಲ್ಲ, ಇನ್ನು ಬೇರೆಯವ್ರು ಸ್ಮರಿಸ್ಕೊಳ್ಳೋ ಮಾತು ದೂರ ಉಳಿತು. ನಾವು ಸಮಾಜಕ್ಕೋಸ್ಕರ ಬದುಕಿದ್ರೆ, ನಾವು ಧರ್ಮಕ್ಕೋಸ್ಕರ ಬದುಕಿದ್ರೆ ಸಮಾಜ ನಮ್ಮ ನೆನಪಿನಲ್ಲಿಸ್ಕೊಳ್ಳುತ್ತೆ. ಅಂಥದ್ದೊಂದು ಕೆಲಸ ಸಾಧ್ಯ ಆಗತ್ತೆ. ಇವತ್ತು ರಾಷ್ಟ್ರ ಅತ್ಯಂತ ಗಂಭೀರ ಪರಿಸ್ಥಿತಿಯಲ್ಲಿದೆ. ರಾಷ್ಟ್ರ ನಿಧಾನವಾಗಿ ಸಂಕುಚಿತವಾಗ್ತಾ ಹೋಗ್ತಾ ಇದೆ. ಅತ್ತ ಅಸ್ಸಾಂನಲ್ಲಿ ಮುಸಲ್ಮಾನರ ಸಂಖ್ಯೆ ತೀವ್ರವಾಗಿ ಇರ್ತಾ ಇದೆ. ಬಂಗಾಳದಿಂದ ಬಂದಂತ ಮುಸಲ್ಮಾನರು ಅಸ್ಸಾಂ ನಮ್ದು ಅಂತ ಹೇಳ್ತಾರೆ. ಉತ್ತರ ಪ್ರದೇಶದಲ್ಲಿ ಮುಸಲ್ಮಾನರ ಸಂಖ್ಯೆ ತೀವ್ರವಾಗಿ ಇರ್ತಾ ಇದೆ. ಪಾಕಿಸ್ತಾನದಿಂದ ಈ ಅಸ್ಸಾಂನವರೆಗೂ ಒಂದು ಗ್ರೀನ್ ಕಾರಿಡಾರ್ ನಿರ್ಮಾಣ ಮಾಡಿ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನಗಳನ್ನ ಬೆಸಿಬೇಕು ಅನ್ನೋ ಪ್ರಯತ್ನದಲ್ಲಿ ಅವರಿದ್ದಾರೆ. ಹಾಗೆ ಬೆಸೆಯೋ ಮೂಲಕ ಭಾರತವನ್ನ 2 ಭಾಗ ಮತ್ತೆ ಮಾಡಬೇಕು, ಮೇಲಿನ ಕಾಶ್ಮೀರವನ್ನ ಕಿತ್ಕೊಂಡು ಹೋಗ್ಬೇಕು ಅಂತಾರೆ. ಒಂದು ವಾರದಿಂದ ಒಂದು ಸುದ್ದಿ ಬಂತು, ಚೈನಾದವರು 20 ಕಿಲೋಮೀಟರ್ ಒಳಕ್ಕೆ ಬಂದ್ಬಿಟ್ಟಿದ್ದಾರೆ ಅಂತ. ನಮ್ಗೆ ಯಾರಿಗೂ ಟೆನ್ಷನ್ ಆಗಲಿಲ್ಲ. ನಮ್ಮ ಸರ್ಕಾರ ಮಾತು ಹೇಳ್ತು, ಇಲ್ಲ ಅದೆಲ್ಲ ಸುಳ್ಳು ಸುದ್ದಿ ಅಂತ. ಆದ್ರೆ ವಾಸ್ತವವಾಗಿ ಚೈನಾದವರು 20 ಕಿಲೋಮೀಟರ್ ಒಳಗೆ ಬಂದಾಗಿದೆ. ಎಂಥ ಘೋರ ಸುದ್ದಿ, ಲೆಕ್ಕ ಹಾಕೊಳ್ಳಿ. ಇದೇ ಚೈನಾ ಹಿಂದೆ ಒಳಗ್ ಬಂದಿದ್ದಾಗ ನೆಹರು ಹೇಳಿದ್ರು, ಹೋದ್ರೆ ಹೋಗ್ಲಿ ಬಿಡ್ರಿ, ಆ ಒಂದು 10,000 ಹೆಕ್ಟೇರ್ ಭೂಮಿ ಹೋದ್ರೆ ಏನು ಉಪಯೋಗ? ಆ ಭೂಮಿಯಲ್ಲಿ ಹುಲ್ಲು ಕೂಡ ಬೆಳೆಯೋಲ್ಲ, ಅದು ಮಂಜುಗಡ್ಡೆಯ ಪ್ರದೇಶ ಅಂತ. ಸಂಸತ್ನಲ್ಲೇ ಒಬ್ಬ ವ್ಯಕ್ತಿ ನಿಂತ್ಕೊಂಡು ಹೇಳಿದ್ರು, ನಿಮ್ ತಲೆ ಮೇಲೆ ಕೂದಲು ಕೂಡ ಬೆಳೆಯೋಲ್ಲ, ನಿಮ್ ತಲೆನೋ ಕೊಟ್ಬಿಡಿ, ನಮ್ಗೇನ್ ಟೆನ್ಷನ್ ಇಲ್ಲ. ಇವತ್ತು ನಮ್ಮ ಸರ್ಕಾರ ಅದೇ ಮಾತಾಡುತ್ತೆ. ಇವತ್ತು ನಮ್ಮ ಸರ್ಕಾರ ಹೇಳುತ್ತೆ ಎಲ್ಲ ಸುಳ್ಳು ಸುದ್ದಿ ಹೇಳ್ತಾರೆ, ಅಲ್ಲೇನು ಆಗ್ತಿಲ್ಲ, ಏನು ಆಗಿಲ್ಲ ಅಂತ. ಆದ್ರೆ ವಾಸ್ತವವಾಗಿ ಚೈನಾ 20 ಕಿಲೋಮೀಟರ್ ಒಳಗೆ ಬಂದಿದೆ. ಯಾವತ್ತು ಚೀನಾದ ಅಧ್ಯಕ್ಷ ಭಾರತಕ್ಕೆ ಬಂದು ಹೋಗ್ತಾನೋ ಅವತ್ತು ಛದ್ಮ ಸಮರ ನಡೆದೇ ಇದೆ ಅನ್ನೋ ಇತಿಹಾಸ ಮತ್ತೆ ಮರುಕಳಿಸ್ತಾ ಇದೆ. ಆದ್ರೆ ನಾವು ಮೈಮರೆತು ಮಲಗ್ಬಿಟ್ಟಿದ್ದೀವಿ. ಯಾವತ್ತಾದ್ರೂ ಒಂದ್ಸಲ ಭಾರತದ ಭೂಪಟವನ್ನ ತೆಗೆದು ನೋಡಿ. ಆ ಭಾರತದ ಭೂಪಟದಲ್ಲಿ ಈಶಾನ್ಯದ 7 ರಾಜ್ಯಗಳನ್ನ ಸೇರಿಸುವಂತ ಭಾಗ ಪುಟ್ಟ ಭಾಗ ಅಷ್ಟೇ. ಅದನ್ನ ಚಿಕನ್ ನೆಕ್ ಅಂತ ಕರೀತಾರೆ, ಕೋಳಿ ಕತ್ತು ಅಂತ ಕರೀತಾರೆ. ಆ ಕತ್ತಿನಲ್ಲಿ ಏನಾದ್ರೂ ವಿದೇಶಿ ಆಕ್ರಮಣ ಆಯ್ತು ಅಂದ್ರೆ, ಆ ಕೋಳಿ ಕತ್ತಿನಲ್ಲಿ 4 ಜನ ಸೈನಿಕರು ಬಂದು ನಿಂತ್ಕೊಂಡ್ಬಿಟ್ರು ಅಂತಂದ್ರೆ 7 ರಾಜ್ಯಗಳು ಏಕಕಾಲಕ್ಕೆ ನಮ್ ಕೈ ಬಿಟ್ಟು ಹೋಗುತ್ತೆ. ನಾವಿನ್ನ ನಿದ್ದೆನೆ ಮಾಡ್ತಿದೀವಲ್ಲ. ಎಲ್ಲವನ್ನು ನಾವೇ ಕಳ್ಕೊಳ್ಬೇಕಾ? ನಮ್ಮ ದೇಶಕ್ಕೋಸ್ಕರ ನಾವು ಗಳಿಸ್ಕೊಳ್ಬೇಕಾದ ಅಗತ್ಯ ತುಂಬಾ ಇದೆಯಲ್ವಾ? ಈ ದೇಶ ಜಗತ್ತಿಗೆಲ್ಲ ಜ್ಞಾನವನ್ನು ಕೊಟ್ಟಿತ್ತು. ಆದರೆ ದೇಶದ ಜನ ಅಜ್ಞಾನದಲ್ಲಿದ್ದಾರೆ. ಮತ್ತು ಜ್ಞಾನಿಗಳಾಗೋದು ಯಾವಾಗ? ಹಾಗೆ ಜ್ಞಾನಿಗಳಾಗಬೇಕು ಅಂದ್ರೆ ಇಂಥ ಹಿರಿಯರ ಚರಿತ್ರೆ ಮರುಕಳಿಸಬೇಕು. ಆ ಚರಿತ್ರೆ ಮತ್ತೆ ಮತ್ತೆ ನಾವು ಮೆಲುಕು ಹಾಕುವಂತಾಗಬೇಕು. ಬರೀ ಸಾವರ್ಕರ್ ಒಬ್ಬರೇ ಅಷ್ಟಲ್ಲ, ಸಾವರ್ಕರ್ ಒಂದು ನೆಪ ಮಾತ್ರ. ಅಂತ 6.5 ಲಕ್ಷ ಜನ ಬಲಿದಾನಿಗಳ ಕಿರೀಟಪ್ರಾಯವಾಗಿ ಸಾವರ್ಕರ್ ಇದ್ದಾರಷ್ಟೇ. ಇನ್ನೂ 6.5 ಲಕ್ಷ ಜನ ಬಾಕಿ ಇದ್ದಾರೆ. ಅವರೆಲ್ಲರ ಕಥೆಗಳು, ಅವರೆಲ್ಲರ ಚಿಂತನೆಗಳು ಮತ್ತೆ ಮತ್ತೆ ನಮ್ಮ ಮಕ್ಕಳ ಸ್ಮೃತಿ ಪಟಲಕ್ಕೆ ಬರಬೇಕು. ನಮ್ಮ ಮಕ್ಕಳ ಕಿವಿನ ಅಪ್ಪಳಿಸ್ಬೇಕು. ಅವರ ಕಥೆಯನ್ನು ಕೇಳ್ತಾ ನಮ್ಮ ಮಕ್ಕಳು ಮೈದುಂಬಿ ಬೆಳಿಬೇಕು. ಪ್ರತಿಯೊಂದು ಮನೆಯಲ್ಲೂ ಶಿವಾಜಿ ಹುಟ್ಟು ಬರಬೇಕು. ಪ್ರತಿಯೊಂದು ಮನೆಯಲ್ಲೂ ಭಗತ್ ಸಿಂಗ್ ಹುಟ್ಟು ಬರಬೇಕು, ಚಂದ್ರಶೇಖರ್ ಆಜಾದ್ ಹುಟ್ಟು ಬರಬೇಕು, ರಾಮ್ ಪ್ರಸಾದ್ ಬಿಸ್ಮಿಲ್ ಹುಟ್ಟು ಬರಬೇಕು. ಹಾಗೆ ಹುಟ್ಟಿ ಬಂದಾಗ ಈ ರಾಷ್ಟ್ರ ಮತ್ತೆ ವೈಭವಿತವಾಗಿ ಕಂಗೊಳಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಅಬ್ದುಲ್ ಕಲಾಂ ಹೇಳ್ತಾರೆ 2020 ಟಾರ್ಗೆಟ್. ಆ 2020 ವೇಳೆಗೆ ಭಾರತ ಮತ್ತೆ ಜಗದ್ಗುರು ಆಗಬೇಕು ಅಂತ. ಆ ಜಗದ್ಗುರು ಭಾರತದಲ್ಲಿ ನಾವೆಲ್ಲ ಇರಬೇಕು. ನಮ್ಮ ಮಕ್ಕಳು ಅಂಥದ್ದೊಂದು ವೈಭವಿತಾದ ಜಗದ್ಗುರು ಭಾರತವನ್ನ ಕಟ್ಟಬೇಕು ಅನ್ನೋ ಕನಸನ್ನ ಇವತ್ತಿಂದಾನೇ ಬಿತ್ತೋ ಕೆಲಸ ಮಾಡೋಣ. ನೀವೆಲ್ಲರೂ ತನ್ಮಯತೆಯಿಂದ ಆಲಿಸಿದ್ರಿ. ಸಾವರ್ಕರ್ ನೆನಪಿನೊಂದಿಗೆ ವಿದ್ಯಾನಂದ ಜಿಯವರ ಆ ಪಾದ ಪದ್ಮಗಳಲ್ಲಿ ನನ್ನ ಮಾತಿನ ಪುಷ್ಪವನ್ನು ಅರ್ಪಿಸ್ತೇನೆ. ಎಲ್ರಿಗೂ ವಂದನೆಗಳು, ನಮಸ್ಕಾರ, ವಂದೇ ಮಾತರಂ.